ಹೆಣ್ಣ ಮಗುವ ಸವಿತಾ? ಸರಿತಾ. ಹೆಣ್ಣು ಮಗುವ? ನಾನು ಸರಿತಾ ರವಣ್ಣ. ಅವ್ರು ಜನ ಉಂಟಲ್ಲ ಬಂಗಾರ ಜನ ಅಂತ ಹೇಳ್ತಾನೆ, ಅದನ್ನ ಅವ್ರು ರಿಪೀಟ್ ಮಾಡ್ತಾರೆ. ನಂಗೆ ಮಜಾ ಆಯ್ತು ರೀ, ನೀವು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ನೀವು ಬೇಸಲ್ಲಿ ತುಂಬಾ ಮಜಾ ಮಾಡಿದಿರಿ ಅಂತ ಹೇಳ್ತಾರೆ. ಟ್ರೈಲರ್ ಅನ್ನೇ ನೋಡಿ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಈ ಸಿನಿಮಾನ ರಕ್ಷಿ ಶೆಟ್ಟಿ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡು ಇದನ್ನು ರಿಲೀಸ್ ಮಾಡ್ಬೇಕಂತ ಹೇಳಿ, ಬಟ್ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ನಾನು ಬೇಸಿಕ್ಲಿ ಬಿಕಾಮ್ ಗ್ರಾಜುಯೇಟು. ನಾನು ನನ್ನ ಸ್ಕೂಲ್ ಡೇಸ್ ಎಲ್ಲ ಮಾಡಿರೋದು ಇಲ್ಲ ಸುರತ್ಕಲಲ್ಲಿ NIT ಈಗ ಮುಂಚೆ KREC ಅಂತ ಸ್ಕೂಲ್ ಇತ್ತು, ಇದು ಹೆಸರಿತ್ತು ಅದರದ್ದು, ಈಗ NIT ಅಂತ ಆಗಿದೆ, ಅಲ್ಲಿ ಮಾಡಿರೋದು ನನ್ನ ಸ್ಕೂಲು. ಮತ್ತು ನಾನು PUC ಮಾಡಿರೋದು ಅಳಿಕೆ, ಸತ್ಯಸಾಯಿ ಅಳಿಕೆ, ಅಲ್ಲಿ ಮಾಡಿರೋದು. ಮತ್ತು ನಾನು ಗ್ರ್ಯಾಜುಯೇಷನ್ ಆಗಿರೋದು ನಂದು ತಂದೆ ತಾಯಿ ಇರೋರು ಬಂಟ್ವಾಳ, ಸೊ ಅಲ್ಲಾಗಿರೋದು. ಸೊ ಗ್ರ್ಯಾಜುಯೇಷನ್ ಆಗಿ ನಾನು ಕಂಪ್ಯೂಟರ್ ಅಕೌಂಟೆನ್ಸಿಲಿ ಡಿಪ್ಲೊಮಾ ಮಾಡಿದೆ. ಆಮೇಲೆ ನಾನು ಜಾಬಲ್ಲಿದ್ದೆ. ನಾನು ಒಂದು 7 ಇಯರ್ಸ್ ಸ್ಪ್ಯಾನ್ ನಾನೊಂದು ಬೇರೆ ಬೇರೆ ಕಂಪ್ನಿಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ, ಏರಿಯಾ ಮ್ಯಾನೇಜರ್ ಆಗಿ, ಫೈನಲ್ ಆಗಿ 2014 ತನಕ ನಾನು ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಮಂಗಳೂರಲ್ಲಿ PVS ಬ್ರಾಂಚಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೆ. ಆಮೇಲೆ 2014 ಆಗಬೇಕಾದ್ರೆ ರಾಜ್ ಬಿ ಶೆಟ್ಟಿ ಅವರು ಒಂದು ಮೊಟ್ಟೆ ಕತೆ ಮಾಡಬೇಕಾದ್ರೆ ನಾನು ಅವರ ಪ್ರೊಡ್ಯೂಸರ್ ಇದ್ದು, ಒಂದು ಮೊಟ್ಟೆ ಕತೆ ಪ್ರೊಡ್ಯೂಸರ್ ಇದ್ದು ಕಾಮನ್ ಫ್ರೆಂಡ್ ನಾನು. ಸೊ ಅವರು ನನ್ನನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಒಂದು ಚಿಕ್ಕ ರೋಲಿಗೆ ಆಡಿಷನ್ ಕೊಡೋಕ್ಕೆ ಹೇಳಿ ನಾನು ಆಡಿಷನ್ ಕೊಟ್ಟು, ಆಮೇಲೆ ಅಲ್ಲಿ ಆ ಚಿಕ್ಕ ರೋಲಿಗೆ ಸೆಲೆಕ್ಟ್ ಆದವನು ಅವ್ರ ಟೀಮಲ್ಲಿ ಟೆಕ್ನಿಕಲಿ ವರ್ಕ್ ಮಾಡೋಕ್ಕೆ ಹೇಳಿ ನಾನು ಟೆಕ್ನಿಕಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ನಾನು ಫಿಲ್ಮಿಗೆ ಬಂದಿರೋದು. ಅದಕ್ಕಿಂತ ಮುಂಚೆ ನಾನು ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇದ್ದೆ ನಮ್ಮ ಸ್ಕೂಲಲ್ಲಾಗಿರ್ಬೋದು, ಅಥವಾ ನಾನು ನನ್ನ ಕಾಲೇಜ್ ಡೇಸಲ್ಲಾಗಿರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾಯಿದ್ದೆ. ಸೊ ಅದ್ರ ಬಗ್ಗೆ ನನ್ನ ಫ್ರೆಂಡ್ ಅವರು ಸುಹಾನ್ ಪ್ರಸಾದ್ ಅವರಿಗೆ ಗೊತ್ತಿತ್ತು, ಅಂದರೆ ನಾನು ಕಲ್ಚರಲ್ ತುಂಬ ಆ್ಯಕ್ಟಿವ್ ಇದ್ದೀನಿ ಅಂಥೇಳಿ. ಅದಕ್ಕೋಸ್ಕರ ಅವರು ನನ್ನನ್ನು ಅವ್ರ ರಂಗ್ ಫಿಲ್ಮ್ ಅಂತ ತುಳು ಫಿಲ್ಮ್ ಡೈರೆಕ್ಟ್ ಮಾಡಿದರು. ಆವತ್ತಲ್ಲಿ ರಂಬಾರೊಟ್ಟಿ ಅಂತ ಇನ್ನೊಂದು ತುಳು ಫಿಲ್ಮ್ ಆಗಿದೆ, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ವಿಲನ್ ಆಗಿ, ಮೇನ್ ವಿಲನ್ ಆಗಿ. ಸೊ ಅದರಲ್ಲಿ ನೋಡಿದ್ರು ಅವರು, ಅದಕ್ಕೋಸ್ಕರ ನನ್ನ ರಾಜ್ಗೆ ಇಂಟ್ರೊಡ್ಯೂಸ್ ಮಾಡಿದರು. ಈ ವಾಸ್ ಅಂದರೆ ಏನಿರಲಿಲ್ಲ, ಅವರು ಸಿನಿಮಾ ಮಾಡಬೇಕನ್ನೋದು ಅವರಿಗೇನು ಸಿನಿಮಾನೇ ಮಾಡಿ ಜೀವನ ಸಾಗಿಸ್ಬೇಕಂತ ಅವ್ರ ತಲೆಯಲ್ಲಿ ಇದ್ದಿಲ್ಲ ಆ ಟೈಮಲ್ಲಿ. ಅವರು RJ ಆಗಿದ್ದರು, ಬಿಗ್ FM ಅಲ್ಲಿ RJ ಆಗಿದ್ದರು ಅವರು. ಸೊ RJ ಆಗಿರಬೇಕಾದ್ರೆ ಅವರು ಕಾಂಟೆಂಟ್ ರೈಟಿಂಗ್ ಮಾಡ್ತಾಯಿದ್ರು ಆಸ್ RJ, ಕಂಟೆಂಟ್ ಬರೀತಾಯಿದ್ರು. ಅದಕ್ಕಿಂತ ಮುಂಚೆ ಅವರು ಸ್ಕೂಲ್ ಡೇಸಲ್ಲೂ ನನ್ನಾಗೆ ಅವರು ಫ್ಯಾನ್ಸಿ ಡ್ರೆಸ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು, ಅದರಲ್ಲೆಲ್ಲ ಮೈಮ್ ಶೋಸ್, ಅದರಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ರು. ಸೊ ಆ ಜಾಬ್ ಮಾಡಬೇಕಾದ್ರೆ RJ ಆಗಬೇಕಾದ್ರೆ ಅವರು ಕಂಟೆಂಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿ ಅವರಿಗೆ ಸ್ಟೋರಿ ಟೆಲ್ಲಿಂಗ್ ಹ್ಯಾಬಿಟ್ ಅವರಿಗೆ ಗೊತ್ತಾಯಿತು, ಅಂದರೆ ಅವರೊಳಗಡೆ ಒಬ್ಬ ರೈಟರ್ ಇದ್ದಾನೆ ಅನ್ನೋದು ಅವರಿಗೆ ಇಂಟೆನ್ಷನ್ಸ್ ಗೊತ್ತಾಯಿತು. ಅವರು ಅದಕ್ಕೋಸ್ಕರ ಅದರ ನಂತರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬೇರೆ ಬೇರೆ ಕಥೆಗಳನ್ನು ಬರಿತಾಯಿದ್ರು. ಅವರು ಮೋಸ್ಟ್ ಪ್ರಾಬಬ್ಲಿ ಒಂದು ಮೊಟ್ಟೆ ಕತೆ ಮುಂಚೆ ಒಂದು 2-3 ತುಳು ಸಿನಿಮಾ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಸೊ ಫೈನಲಿ ಹಿ ಡಿಸೈಡೆಡ್ ಟು ಡೂ ಅ ಶಾರ್ಟ್ ಮೂವಿ. ಆ್ಯಕ್ಚುಲಿ ಒಂದು ಮೊಟ್ಟೆ ಕತೆ ಅದೊಂದು ಶಾರ್ಟ್ ಮೂವಿ ಆಗಬೇಕಿತ್ತು. ಸೊ ಅದು ಸುಹಾನ್ ಪ್ರಸಾದ್ ಅವರಿಗೆ ಹೀಗೆ ಪಿಚ್ ಮಾಡಬೇಕಾದ್ರೆ ಅವರಿಗೆ ಆ ಲೈನ್ ಲೈಕ್ ಆಗಿ, ಇಟ್ ಈಸ್ ಅ ಯುನಿಕ್ ಕಾನ್ಸೆಪ್ಟ್ ಅಂತ ಹೇಳಿ ಇದನ್ನು ಸಿನಿಮಾ ಮಾಡಿ ಅಂತ ಹೇಳಿದರು ಅವರು, ಇದನ್ನು ಸಿನಿಮಾ ಮಾಡಿ ಅಂತ. ಸೊ ಅಲ್ಲಿಂದ ಆ ಸಿನಿಮಾದ ಜರ್ನಿ ರಾಜ್ ಅವರು ಸ್ಟಾರ್ಟ್ ಆಗಿದೆ. ಓಕೆ ಇದನ್ನು ಸಿನಿಮಾ ಮಾಡ್ಬೋದಾ ಅಂತೇಳಿ ಅವ್ರು 1 ತಿಂಗಳು ಕಾಲ ಕೂತು ಅದನ್ನು ಎಲಾಬ್ರೇಟ್ ಮಾಡಿ ಬರೆದು ಚೆನ್ನಾಗಿರೋ ಒಂದು ಜಿಸ್ಟನ್ನು ತೊಗೊಂಬಂದು ಆಮೇಲೆ ಒಂದು ಮೊಟ್ಟೆ ಕತೆ ಸಿನಿಮಾ ಆಗಿರೋದು. ಸೊ ಬೇಸಿಕ್ಲಿ ಹಾಗೆ ಒಂದು ಮೊಟ್ಟೆ ಕತೆ ನಮ್ಮದೇ ಒಂದು ತಂಡ, ಅವ್ರದ್ದು ಸುತ್ತಮುತ್ತ ಇರೋ ಫ್ರೆಂಡ್ಸ್ ಯಾರಿಗೂ ಸಿನಿಮಾದ ಗಂಧಗಾಳಿ ಗೊತ್ತಿಲ್ಲ, ಟಚ್ ಇಲ್ಲ, ಎಲ್ರಿಗೂ ಒಂದು ಇಂಟ್ರೆಸ್ಟ್ ಇತ್ತು, ಸಿನಿಮಾ ಅಂತ ಒಂದು ಇಂಟ್ರೆಸ್ಟ್ ಇತ್ತು. ಬಿಟ್ಟರೆ ನಾವೇ ಕೆಲವಾರು ಜನ ಒಂದು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದವರು ಅವ್ರ ಜೊತೆ ಜಾಯ್ನ್ ಆಗಿರೋದು. ಇಲ್ಲ ಅಂತ ಹೇಳಿದ್ರೆ ಸಿನಿಮಾದ ಹಿನ್ನೆಲೆನೇ ಇಲ್ಲದವರು ಎಲ್ಲ ಜೊತೆ ಸೇರ್ಕೊಂಡು ಮಾಡಿರೋದು ಒಂದು ಮೊಟ್ಟೆ ಕತೆ. ತುಂಬ ಚೆನ್ನಾಗಿದೆ ಸರ್, ಅದೊಂದು ಅದ್ಭುತವಾದ ಅನುಭವ ನಮಗೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಯಾರ ಹತ್ರನೂ ಏನೂ ಇರಲಿಲ್ಲ ಆ ಟೈಮಲ್ಲಿ, ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಯಾರ ಹತ್ರನೂ ಏನೂ ಇರಲಿಲ್ಲ. ಆ ಟೈಮಲ್ಲಿ ನಮ್ಮ ಇಲ್ಲಿದ್ರು ಲೆಜೆಂಡ್ರಿ ನಾಟಕದವರು ಇದ್ದಾರೆ. ಆ್ಯಕ್ಚುಲಿ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅಂತ ತುಂಬ ನಾಟಕಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಒರಿಯರ್ ದೊರಿ ಅಸ್ಸೆಲ್ ಆಗಿರ್ಬೋದು, ಈಗ ಪ್ರೆಸೆಂಟ್ಲಿ ಶಿವದೂತ ಗುಳಿಗೆ ಅಂತ ಹೇಳಿ ತುಂಬ ಫೇಮಸ್ ಇಲ್ಲಿ ನಾಟಕ, ಅದರ ರೈಟರ್. ಸೊ ಅವ್ರದ್ದೊಂದು ಮನೆ ಇರುತ್ತೆ, ಆ ಮನೆ ಮೇಲೆ ಒಂದು ಜಾಗ ಕೊಟ್ಟಿರ್ತಾರೆ ನಮಗೆ ವರ್ಕ್ಶಾಪ್ ಮಾಡೋಕ್ಕೆ, ಮತ್ತು ಫಿಲ್ಮಿದ್ದು ಪ್ರಾಸೆಸ್ ಏನಾದರೂ ಇದ್ದರೆ, ಫಿಲ್ಮಿದ್ದು ಸಂಬಂಧಪಟ್ಟಿದ್ದ ಕೆಲಸಗಳಿದ್ರೆ ಆ ಮನೆ ಮೇಲೆ ಒಂದು ಸಣ್ಣ ಸ್ಪೇಸ್ ಇದೆ, ಓಪನ್ ಟೆರೇಸು, ಅಲ್ಲಿ ಮಾಡ್ಕೊಳ್ಳಿ ಅಂತೇಳಿ ನಮ್ಗೆ ಕೊಟ್ಟಿರ್ತಾರೆ ರಾಜಿಗೆ. ಸೊ ಅಲ್ಲಿ ಆ್ಯಕ್ಚುಲಿ ಒಂದು ಮೊಟ್ಟೆ ಕಥೆಯ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಬೇಸಿಕ್ಲಿ ನಾವೆಲ್ಲ ಅಲ್ಲಿ ಫಸ್ಟಿಗೆ ಆಲ್ಮೋಸ್ಟ್ ಆರ್ಟಿಸ್ಟ್ ಸೆಲೆಕ್ಷನ್ ಎಲ್ಲ ಆಗಿರುತ್ತೆ, ಆಡಿಷನ್ ಎಲ್ಲ ಆಗಿರುತ್ತೆ. ಆಮೇಲೆ ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿರೋದು. ಸೊ ನನಗೊಂದು ಕ್ಯಾರೆಕ್ಟರ್ ಕೊಡ್ತಾರೆ, ಆ ಕ್ಯಾರೆಕ್ಟರ್ ಸಣ್ಣ ಕ್ಯಾಮಿಯೋ ಮಾಡಿರೋದು ನಾನು ಒಂದು ಮೊಟ್ಟೆ ಕಥೆಯಲ್ಲಿ, ಅದನ್ನು ನೀವೇ ಮಾಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಸಿಚುವೇಶನಲ್ಲಿ ನನಗೆ ಅವ್ರ ಜೊತೆಗೆ ಒಂದು ನಿರಂತರವಾದ ಒಡನಾಟ ಇರುತ್ತೆ.
ನಾನು ಅವ್ರ ಜೊತೆ ಸಿಗ್ತಾ ಬರ್ತಾ ಇರ್ತೀನಿ. ವರ್ಕ್ಶಾಪ್ ಇರುತ್ತೆ ನಮಗೆ. ಒಂದು ಚಿಕ್ಕ ಕ್ಯಾರೆಕ್ಟರ್ ಆದರೂ ಅವ್ರು ಎಲ್ರಿಗೂ ವರ್ಕ್ಶಾಪ್ ಮಾಡೇ ಮಾಡ್ತಾರೆ ರಾಜ್ ಬಿ ಶೆಟ್ಟಿ. ಹಾಂ, ಆ್ಯಕ್ಟಿಂಗ್ ಅಂದರೆ ಈಗ ಸಪೋಸ್ ಆ ಕ್ಯಾರೆಕ್ಟರ್ ಇದ್ದರೆ ಅವನಿಗೆ ಏನು ಅಲ್ಲಿ ಮಾಡಬೇಕು ಸೆಟ್ಟಲ್ಲಿ, ಒಂದು ಫ್ರಂಟ್ ಆಫ್ ದ ಕ್ಯಾಮರಾ ಏನು ಮಾಡಬೇಕು ಅದನ್ನು ಅವ್ರು ಫಸ್ಟಿಗೆ ನಮ್ಮ ಹತ್ರ ಮಾಡಿಸಿರ್ತಾರೆ. ಅಂದರೆ ನಾವು ಪಕ್ಕ ಇರ್ತೀವಿ, ಅವ್ರ ಕ್ಯಾಮ್ರಾ ಆನ್ ಮಾಡಿದರೆ ನಾವು ಅದನ್ನು ಪಕ್ಕ ಶಾರ್ಟ್ ಕೊಟ್ಟು ಒಂದೇ ಟೇಕಲ್ಲಿ ಮುಗಿಸ್ಬಿಡ್ತೀವಿ ನಾವು. ಸೊ ಅವ್ರದ್ದು ಹಾಗೆ ಪ್ರಾಸೆಸ್ ರಾಜ್ ಬಿ ಶೆಟ್ಟಿ ಅವ್ರದ್ದು. ಕತೆ ಇಲ್ಲ ಅದು ಅವ್ರದ್ದು ಆ ಪ್ರಾಸೆಸ್ಸೇ ಇಲ್ಲ ಅವ್ರ ಫಿಲ್ಮ್ ಮೇಕಿಂಗಲ್ಲಿ. ಅವರು ಕತೆ ಬರೆದಾದ್ಮೇಲೆ ಕತೆಯನ್ನು ಅವ್ರ ಟೀಮ್ನವ್ರಿಗೆ ಎಲ್ರಿಗೂ ಹೇಳ್ತಾರೆ. ಅವರು ಒಂದು ಜೊತೆಗೆ ಒಂದು ನರೇಷನ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ದ ಟೀಮ್ ಎಲ್ರಿಗೂ ಆ ಕತೆ ಗೊತ್ತಿರುತ್ತೆ. ಸೊ ಗೊತ್ತಾದ ನಂತರ ಅವರು ಯಾರ್ಯಾರಿಗೆ ಏನೇನು ಕೆಲಸಗಳಿರುತ್ತೆ ಅದನ್ನು ಅವರು ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಬೇರೆ ಬೇರೆ ಡೆಸಿಗ್ನೇಷನ್ ಇರುತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಅವ್ರವ್ರಿಗೆ ಸಂಬಂಧಪಟ್ಟಿರೋ ಕೆಲಸನ ಅವರು ಹಂಚಿಬಿಡ್ತಾರೆ. ಆಮೇಲೆ ಕಾಸ್ಟಿಂಗ್ ಮಾಡ್ತಾರೆ. ಕಾಸ್ಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಕಾಸ್ಟಿಂಗ್, ಇವನ್ ಇಫ್ ದ ಫಿಲ್ಮಲ್ಲಿ ಒಂದು ಡೈಲಾಗು ಆಗಿರ್ಬೋದು, ಅದಿದ್ರೂ ಕೂಡ ಅವರಿಗೆ ಸ್ಪೆಷಲ್ ಆಗಿ ವರ್ಕ್ಶಾಪ್ ಇರುತ್ತೆ. ಸೊ ವರ್ಕ್ಶಾಪ್ ಅಂತ ಹೇಳಿದ್ರೆ ಒಂದು ಸಲ ಅಲ್ಲ, ಒಂದು 2-3 ಸಲ. ಒಂದು ಡೈಲಾಗ್ ಇದ್ದರೂ ಅವ್ರಿಗೆ 2-3 ಸಲ ವರ್ಕ್ಶಾಪ್ ಅವ್ರು ತಗೊಳ್ತಾರೆ. ಅನ್ಲೆಸ್ ಅಂಟಿಲ್ ಹೀ ಈಸ್ ಕಂಫರ್ಟೇಬಲ್ ವಿತ್ ದ ಕ್ಯಾರೆಕ್ಟರ್. ಅವರಿಗೆ ಪಕ್ಕ ಇವನೇ ಕಾಣಿಸ್ತಿದ್ದಾನೆ, ನಾನು ಬರಿಬೇಕಾದ್ರೆ ಯಾರು ಕಾಣಿಸ್ತಿದ್ದೆ, ಇವನು ಅದ್ರಲ್ಲಿ ಕಾಣಿಸ್ತಿದ್ದಾನೆ ಅಂತ ಆಗೋ ತನಕ ಅವ್ರು ಅದನ್ನು ಮಾಡ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಆಮೇಲೆ ಮತ್ತೆ ತಿದ್ದಕ್ಕೆ ಇದು ಮಾಡೋಕ್ಕೆ ಹೋಗಲ್ಲ ಅವರು. ಆಮೇಲೆ ಏನಿದ್ರು ಕ್ಯಾಮ್ರಾ ಮುಂದೆ ಆ ದಿವಸ ಕೂತ್ಕೊಂಡಿರ್ತೀವಿ, ನಮಗೆ ಪಕ್ಕ ಎಲ್ಲ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ ಹೇಳಿ. ಆ್ಯಕ್ಷನ್ ಅಂತ ಹೇಳ್ತಾರೆ, ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ನಾವು ಆ್ಯಕ್ಟ್ ಮಾಡ್ತೀವಿ, ಕಟ್ ಅಂತ ಹೇಳ್ಬೇಕಾದ್ರೆ ನಮ್ಮ ಶಾರ್ಟ್ ಮುಗ್ದಿರುತ್ತೆ. ಸೊ ಇದು ಅವ್ರ ಫಿಲ್ಮ್ ಮೇಕಿಂಗ್ ಪ್ರೋಸೆಸ್. ಇಲ್ಲ ಸರ್, ಇಲ್ಲ. ನಮಗೆ ಒಂದು ಮೊಟ್ಟೆ ಕತೆ ನಾವು ಇನ್ ದ ಸ್ಪ್ಯಾನ್ ಆಫ್ 15 ಡೇಸಲ್ಲಿ ನಾವು ಮುಗಿಸಿರೋದು. 13-14 ಡೇಸಲ್ಲಿ ಒಂದು ಮೊಟ್ಟೆ ಕತೆ ನಾವು ಶೂಟ್ ಮಾಡಿ ಮುಗಿಸಿರೋದು. ಇಡೀ ಫಿಲ್ಮು ನಾವು ಇನ್ಕ್ಲೂಡಿಂಗ್ ಸಾಂಗ್ ಹೇಳ್ತಾ ಇದ್ದೀನಿ ನಾನು. ಒಂದು ಮೊಟ್ಟೆ ಕತೆ. ಆಮೇಲೆ ಗರುಡಗಮನ ಋಷಭವಾಹನ ಅವರು ಮಾಡಿರೋದು 42 ಡೇಸ್ ಸ್ಕೆಡ್ಯೂಲ್ ಹಾಕ್ಕೊಂಡಿದ್ರು, 34 ಡೇಸಲ್ಲಿ ಮುಗಿಸಿದ್ದಾರೆ ಅವರು. ಸೊ ಅದು ಹಾಗೆ ಪ್ರೀ ಪ್ರಿಪರೇಷನ್ ತುಂಬ ಕ್ಲಿಯರ್ ಆಗಿರುತ್ತೆ ಅವರಿಗೆ, ತುಂಬ ಕ್ಲಾರಿಟಿಯಿಂದ ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿರ್ತಾರೆ ಅವರು. ಎಲ್ಲವೂ ರೆಡಿ ಇರುತ್ತೆ ಅವರು ಶೂಟಿಂಗ್ ಹೋಗ್ಬೇಕಾದ್ರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯಾವುದು ರೆಡಿ ಇಲ್ದವ್ರು ಹೋಗಲ್ಲ. ಅವರಿಗೆ ಪಕ್ಕ ಕ್ಲಾರಿಟಿ ತೊಗೊಂಡೆ ಅವ್ರು ಶೂಟಿಂಗಿಗೆ ಇಳಿಯೋದು. ಅದಕ್ಕೋಸ್ಕರ ಎಲ್ಲ ಪ್ರಾಸೆಸ್ಸು ಸುಸೂತ್ರವಾಗಿ ನಡೀತಾ ಇರುತ್ತೆ. ಶೂಟಿಂಗ್ ಎಲ್ಲ ಚೆನ್ನಾಗೇ ಹೋಗುತ್ತೆ. ಕ್ಲೈಮೇಟ್ ಇದ್ದು ಕಂಡೀಷನ್ಸ್ ಏನಾದರೂ ಹೊಡಿಬೇಕಷ್ಟೇ. ಅಂದರೆ ಕ್ಲೈಮೇಟ್ ಕಂಡೀಷನ್ನ ಅಥವಾ ಎಕ್ಸ್ಟರ್ನಲ್ ಏನಾದರೂ ಬೇರೆ ಏನಾದರೂ ಸ್ವಲ್ಪ ಆಚೆ ಈಚೆ ಆಗಿ ಶೂಟಿಂಗಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಬೇಕು ಬಿಟ್ಟರೆ ಪರ್ಸನಲಿ ಅವರಿಂದ ಅಥವಾ ನಮ್ಮ ತಂಡದಿಂದ ಶೂಟಿಂಗ್ ಪ್ರೊಸೆಸ್ ಡಿಲೇ ಆಗೋದಿಲ್ಲ. ಇಲ್ಲಿ 2 ತಿಂಗಳು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡ್ತಾರೆ ಸರ್ ಅವರು. ಖಾಲಿ ವರ್ಕ್ಶಾಪ್, ಆ್ಯಕ್ಟರ್ಗಳಿಗೆ ವರ್ಕ್ಶಾಪ್ 2 ತಿಂಗಳು. ಅದಕ್ಕಿಂತ ಮುಂಚಿತವಾಗಿಯೇ ಸ್ಕ್ರಿಪ್ಟ್ ಅವರು ಇಂಡಿವಿಜುವಲ್ ಆಗಿ ಮಾರೋದು. ಯಾರು ಅವರಿಗೆ ಸ್ಕ್ರಿಪ್ಟಲ್ಲಿ ಅವ್ರ ಜೊತೆ ಯಾರು ಕೂರಲ್ಲ. ಕತೆ ಒಂದು ಆದಮೇಲೆ ಅವ್ರು ಬಂದು ನರೇಷನ್ ಮಾಡ್ತಾರೆ. ಎಲ್ರಿಗೂ ಆ ಸ್ಕ್ರಿಪ್ಟ್ ಬಗ್ಗೆ ಇಂಚಿಂಚು ನಾಲೆಜ್ ಇರುತ್ತೆ. ಆಮೇಲೆ ವರ್ಕ್ಗಳನ್ನು ಹಂಚ್ತಾರೆ. ಹಂಚಿ ಆದಮೇಲೆ ಇದೆಲ್ಲ ಕೆಲಸಗಳಾದ ನಂತರ ಕಾಸ್ಟಿಂಗ್ ಮಾಡಿ ಆ್ಯಕ್ಟರ್ಸ್ಗಳಿಗೆ ವರ್ಕ್ಶಾಪ್ ಕೊಡ್ತಾರೆ ಅವರು. ಸೊ ವರ್ಕ್ಶಾಪ್ ಪ್ರಾಸೆಸ್ಸೇ ಒಂದು 2 ಮಂತ್ಸ್ ಇರುತ್ತೆ. ಮತ್ತು ಸಿನಿಮಾಟೋಗ್ರಫರ್ ಜೊತೆಗೆ ಒಂದು 2 ತಿಂಗಳು ಮುಂಚೆನೇ ಅವರು ಶಾರ್ಟ್ ಡಿವಿಷನ್ ಕೂತಿರ್ತಾರೆ. ಯಾಕಂದರೆ ಸಿನಿಮಾಟೋಗ್ರಫರ್ ನಮ್ಮದೇ ತಂಡದವರು, ನಮ್ಮದೇ ಫ್ರೆಂಡ್ ಅವರು, ಪ್ರವೀಣ್ ಶ್ರೀಯಾನ್ ಅಂತೇಳಿ. ಆಮೇಲೆ ಎಲ್ಲವೂ ಅವರಿಬ್ಬರು ಕತೆ ಶುರುವಾದ ದಿವಸದಿಂದನೇ ಸಿನಿಮಾಟೋಗ್ರಫರ್ಗೆ ಪ್ರತಿಯೊಂದು ಇನ್ಪುಟ್ ಹೋಗ್ತಾ ಇರುತ್ತೆ. ಸೊ ವಿಜುವಲಿ ಸಿನಿಮಾಟೋಗ್ರಫರ್ ಆ ದಿವಸದಿಂದನೇ ಅವರು ಸ್ಟ್ರಾಂಗ್ ಆಗಿರ್ತಾರೆ. ಸೊ ಇಬ್ಬರು ತಲೆಯಲ್ಲಿ ಓಡಾಡ್ತಿರೋದು ಒಂದೇ ವಿಜುವಲ್ ಆಗಿರೋದ್ರಿಂದ ಅವರಿಬ್ಬರು ಅದೇ ಸೇಮ್ ಝೋನಲ್ಲಿ ಇರ್ತಾರೆ. ಮತ್ತು ಒನ್ಸ್ ಎಲ್ಲವೂ ರೆಡಿ ಆದ ನಂತರ ಅವರು ಶೂಟಿಂಗ್ ಹೋಗಬೇಕಾದ್ರೆ ಅವ್ರಿಗಿಬ್ಬರಿಗೆ ಪಕ್ಕ ಗಂಡ ಹೆಂಡತಿ ಇದು ಕೋಆರ್ಡಿನೇಷನ್ ಇದ್ದಂಗೆ ಇರುತ್ತೆ ಅವ್ರದ್ದು. ಏನಿಲ್ಲ, ಏನು ಶಾರ್ಟ್ ಅಂದ್ರೆ ಯಾವ ಸೀನ್ ಅಂತ ಹೇಳಿದ್ರೆ ಅವ್ರಿಗೆ ಶಾರ್ಟ್ ಗೊತ್ತಿರುತ್ತೆ, ಅವರೆಲ್ಲವೂ ರೆಡಿಯಾಗಿ ಇಟ್ಟಿರ್ತಾರೆ. ಸೊ ಇದು ಹಿಂಗೆ ನಡೆಯೋದು ಅವರು ಅದಕ್ಕೆ ಅವರು ಶೂಟಿಂಗ್ ಮಜಾ. ಅವರು ಲೈಫಲ್ಲಿ ಯಾರೂ ಒಬ್ಬ ಆ್ಯಕ್ಟರ್ ಲೈಫಲ್ಲಿ ಆ್ಯಕ್ಟ್ ಇದ್ದಿದ್ರೆ ಅದು ರಾಜ್ ಬಿ ಶೆಟ್ಟಿ ಕೆಳಗಡೆ ಒಂದು ಸಲ ಲೈಫಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರ ಒಳಗಿದ್ದು ಒಬ್ಬ ಅದ್ಭುತವಾದ ಕಲಾವಿದ ಅವ್ರಿಗೆ ಗೊತ್ತಿಲ್ಲದೆ ಹೊರಗೆ ಬರ್ತಾನೆ. ಅಂದರೆ ಸ್ಕ್ರೀನಲ್ಲಿ ನೀವು ನೋಡಬೇಕಾದ್ರೆ ನಾವಾಗಿರಲ್ಲ, ಅದು ಬೇರೆನೇ ಕಾಣಿಸ್ತಾ ಇರುತ್ತೆ. ನಮ್ಮಿಂದ ಅದು ಹೆಂಗೆ ಬಂತು ಅಂತಲೇ ನಮ್ಗೆ ಗೊತ್ತಾಗಲ್ಲ ನಮಗೆ ಒಂದು ಪಾಯಿಂಟಲ್ಲಿ. ಸೊ ಅದು ಆ್ಯಕ್ಚುಲಿ ಅವ್ರು ತೆಗೆಸಿರೋದು ನಮ್ಮ ಹತ್ರ. ಅಷ್ಟು ಕಂಫರ್ಟಬಲ್ ಝೋನಿಗೆ ನಮ್ಮನ್ನು ತಂದು ನಿಲ್ಲಿಸ್ತಾರೆ ಅವರು. ಸೊ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ರಾಜ್ ಬಿ ಶೆಟ್ಟಿ ಅವರು ಜೀವನದಲ್ಲಿ ಒಮ್ಮೆ ಆದರೆ ಅವ್ರ ಕೈ ಕೆಳಗೆ ಒಂದು ನಟನೆ ಮಾಡುವಂಥ ಅವಕಾಶ ಪ್ರತಿಯೊಬ್ಬ ನಟನಿಗೂ ಬರಬೇಕು ಅಂತೇಳಿ. ಯಾಕಂದರೆ ಅವನದು ಏನು ಕಲೆ ಇರುತ್ತೆ ನೋಡಿ ಒಳಗಡೆ, ಅವನಲ್ಲದೆ ಒಂದು ಅಭಿನಯ ಇರುತ್ತೆ, ಒಂದು ಯಾವತ್ತು ಪರಕಾಯ ಪ್ರವೇಶ ಅಂತ ಹೇಳ್ತಾರೆ, ಅದು ಅವರಿಂದ ಬರುತ್ತೆ ಹೊರಗಡೆ. ಇಲ್ಲ ಸರ್, ನಮಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನಮಗೆ ಒಂದು ವೆರಿ ಪಾಸಿಟಿವ್ ಎನರ್ಜಿ ಇತ್ತು ಥ್ರೂ ಔಟ್ ದ ಪ್ರಾಸೆಸ್. ನಮಗೆ ಶೂಟಿಂಗ್ ಪ್ರಾಸೆಸ್ ನಮಗೊಂದು ವೆರಿ ಪಾಸಿಟಿವ್ ಎನರ್ಜಿ ಇತ್ತು. ಅಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್, ಅಂದರೆ ಡೇ 1 ನಾನು ಜಾಯ್ನ್ ಆಗಿರೋ ದಿನದಿಂದ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಆಗಿರ್ಬೋದು, ಶೂಟಿಂಗ್ ಸ್ಟಾರ್ಟ್ ಆಗಿರೋ ಪ್ರಾಸೆಸ್ಸಲ್ಲಿ ಆಗಿರ್ಬೋದು, ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಆ ಪ್ರಾಸೆಸ್ಸಲ್ಲಿ ಆಗಿರ್ಬೋದು, ಎಂಡ್ ಆಗಬೇಕಿದ್ರು ಅದು ಏನು ಎನರ್ಜಿ ಡೇ 0 ಅಲ್ಲಿತ್ತ, ಅದೇ ಎನರ್ಜಿ ಡೇ 100 ಇತ್ತು.
ಸೊ ದ್ಯಾಟ್ ವಾಸ್ ದ ಎನರ್ಜಿ ವಿ ಎಂಟೈರ್ ಟೀಮ್ ಕ್ಯಾರಿಡ್. ಸೊ ಅದಕ್ಕೆ ನಮಗೆ ತುಂಬ ಪಾಸಿಟಿವ್ ಆಗೆಲ್ಲ ಹೋಯ್ತಲ್ಲ, ಸೊ ನಮಗೊಂದು ಭರವಸೆ ಚೆನ್ನಾಗಿ ಹೋಗ್ಬೋದು ಈ ಸಿನಿಮಾ ಅಂತೇಳಿ. ಮತ್ತು ಅದು ಇಟ್ ವಾಸ್ ಅ ಹಿಸ್ಟ್ರಿ ಅಷ್ಟೇ. ಹುಟ್ಟಿ ಬೆಳೆದ ನಾಯಿಗಳ ಜೊತೆ ನಂಗೆ ಗೊತ್ತಾಗೋದಿಲ್ಲ ಅಂತ ಮಾಡಿದೆ. ಪವನ್ ಕುಮಾರ್ ಹೇಗೆ ಇಟ್ಕೊಳ್ಳೋದು ಸಿನಿಮಾ? ಪವನ್ ಕುಮಾರ್ ಆ್ಯಕ್ಚುಲಿ ನಾನು ತುಂಬ ಅಂದರೆ ನಾನು ಅವ್ರ ಜೊತೆಗೆ ಅವ್ರದ್ದು ಒಡನಾಟ ನಂದು ಅಷ್ಟು ಇದಿಲ್ಲ. ಯಾಕಂತ ಹೇಳಿದ್ರೆ ಏನಿದ್ರು ಇವರು ನಮ್ಮ ಶೋಹನ್ ಪ್ರಸಾದ್ ಮತ್ತು ರಾಜ್ಬಿ ಶೆಟ್ಟಿ ಅವ್ರು ಸಿಕ್ಕಿರೋದು. ನಾನೊಮ್ಮೆ ಸಿನಿಮಾ ಅವ್ರಿಗೆ ತೋರಿಸ್ಬೇಕಾದ್ರೆ ನಾನು ಅವ್ರ ಜೊತೆ ಹೋಗಿದ್ದೆ. ಅವರಿಗೆ ಫಸ್ಟ್ ನಾವು ಸಿನಿಮಾ ತೋರಿಸ್ಬೇಕಾದ್ರೆ ಅವ್ರದ್ದೇ ಸ್ಟುಡಿಯೋದಲ್ಲಿ ನಾವು ತೋರಿಸಿರೋದು ಸಿನಿಮಾನ. ಅವರಿಗೆ ಅವರು ನೋಡಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ತುಂಬ ಖುಷಿಯಾಗಿತ್ತು ಅವರಿಗೆ. ಆ್ಯಕ್ಚುಲಿ ಅವ್ರು ಫಸ್ಟ್ ಟೈಮರ್ಸ್ ಮಾಡಿರೋದು ಅಂತಲೇ ಬಿಟ್ಟು ಹಿ ವಾಸ್ ಅ ವೆರಿ ಎಸ್ಟಾಬ್ಲಿಷ್ಡ್ ಫಿಲ್ಮ್ ಮೇಕರ್ ಆ ಟೈಮಲ್ಲಿ. ಅವರು ಲೂಸಿಯಾ ಮತ್ತು ಇದು ಯೂಟರ್ನು ಮಾಡಿದ್ರು ಅವರು ಆ ಟೈಮಲ್ಲಿ. ಸೊ ಎದ್ದಿಂತು ಕ್ಲಾಪ್ಸ್ ಹೊಡೆದ್ರು. ನಮಗೆಲ್ಲ ಗೂಸ್ ಬಂಪ್ಸ್ ಬಂದುಬಿಡ್ತು. ಯಾಕಂತ ಹೇಳಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಸಿನಿಮಾಕ್ಕೆ ಇವರು ಈ ರೀತಿ ಇದು ಮಾಡ್ತಾರಂತೇಳಿ. ಸೊ ರೈಟ್ ಫ್ರಮ್ ದ ಡೇ ಒನ್ನೇ ಅವ್ರ ಬಿಸ್ನೆಸ್ ಮಾತಾಡಿದ್ರು ಆ್ಯಕ್ಚುಲಿ. ಅಂದರೆ ನಾನು ಕೊಲಾಬ್ರೇಟ್ ಆಗ್ತೀನಿ ಸಿನಿಮಾ ಜೊತೆಗೆ ಅಂತ ಆ ದಿವಸನೇ, ನೋಡೋ ದಿವಸನೇ. ಸೊ ಈ ವಾಸ್ ವೆರಿ ಹಂಬಲ್ ಅಬೌಟ್ ಸಿನಿಮಾ ಅಂತ ಹೇಳಿದ್ರೆ ಅವರಿಗೆ ಆ ಸಿನಿಮಾದಲ್ಲಿ ಕೊಲಾಬ್ರೇಟ್ ಆಗಬೇಕಂತ ಅವರಿಗೆ ಆ ಸಿನಿಮಾ ನೋಡಿದ್ದಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಸೊ ಅದರ ನಂತರ ನಮ್ಮ ರಾಜು ಆಗಿರ್ಬೋದು, ಸುಹಾನ್ ಆಗಿರ್ಬೋದು, ಅವ್ರ ಜೊತೆಗೆ ಅವ್ರದ್ದು ಒಡನಾಟ ಜಾಸ್ತಿ ಇದ್ದಿದ್ದು. ಸೊ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಈಸ್ ಅ ವೆರಿ ಹಂಬಲ್ ಫಿಲ್ಮ್ ಮೇಕರ್. ಅಷ್ಟು ಮಾತ್ರ ನಂಗೆ ಗೊತ್ತಿರೋ. ಇಟ್ ವಾಸ್ ಅ ಕಮರ್ಷಿಯಲ್ ಸಕ್ಸಸ್. ದ ಪ್ರೊಡ್ಯೂಸರ್ ವೇರ್ ಸೇಫ್, ಈವನ್ ದ ಡಿಸ್ಟ್ರಿಬ್ಯೂಟರ್ಸ್ ವೇರ್ ಸೇಫ್, ಆ್ಯಂಡ್ ಪವನ್ ಕುಮಾರ್ ಅವರು ಸೇಫ್, ಎಲ್ಲರೂ ಈಚ್ ಆ್ಯಂಡ್ ಎವ್ರಿ. ಆ್ಯಂಡ್ ನಮಗೂ ಸ್ವಲ್ಪ ನಮ್ಮ ಪ್ರೊಡಕ್ಷನ್ ಹೌಸಿಗೂ ಪ್ರಾಫಿಟ್ಗಳು ಬಂದಿದೆ. ಸೊ ಇಟ್ ವಾಸ್ ಅ ಕಮರ್ಷಿಯಲ್ ಸಕ್ಸಸ್. ಅಂದರೆ ಬಜೆಟ್ ಎಸ್ ಸರ್, ಹಾರ್ಡ್ಲಿ ಇನ್ವೆಸ್ಟ್ಮೆಂಟ್ ಇದ್ದಿದ್ದೆ ನಮ್ಮದು ಒಂದು ಮೊಟ್ಟೆ ಕತೆಗೆ 35 to 40 lakhs ಇನ್ವೆಸ್ಟ್ಮೆಂಟ್ ಇದ್ದಿದ್ದು ನಮಗೆ. ಹಾರ್ಡ್ಲಿ ಅಷ್ಟೇ ಇನ್ವೆಸ್ಟ್ ಮಾಡಿದ್ದು ನಾವು. ಅದಕ್ಕಿಂತ ಜಾಸ್ತಿ ಇರಲಿಲ್ಲ ನಾವು ಇನ್ವೆಸ್ಟ್ ಮಾಡೋಕ್ಕೂ. ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಅವರು ಪಾಪ ಅವ್ರದ್ದು ಫ್ಯಾಮಿಲಿ, ಅವ್ರ ಫ್ರೆಂಡ್ಸು ಹಾಗೆಲ್ಲ ಮಾಡ್ಕೊಂಡು ಮ್ಯಾಂಗೋ ಪಿಕಲ್ಸ್ ಅಂತ ಅನ್ನೋ ಸಂಸ್ಥೆನ ಓಪನ್ ಮಾಡ್ತಾರೆ. ಅದರಿಂದ ಅಲ್ಲಿಂದ ಇಲ್ಲಿಂದೆಲ್ಲ ತಂದು ಪಾಪ ಅವ್ರು ಸಿನಿಮಾ ಮಾಡ್ತಾರೆ. ಏನೋ ದೇವ್ರ ಕೈ ಹಿಡಿತಾರೆ ಆ ಪಾಯಿಂಟಲ್ಲಿ. ಎಲ್ಲ ಶೂಟಿಂಗ್ ಮಂಗಳೂರೇ ಸರ್, ಎಲ್ಲನೂ ಮಂಗಳೂರು. ಮೇಜರ್ ಶೂಟಿಂಗ್ ಇದ್ದಿದ್ದು ನಮಗೆ ಯೂನಿವರ್ಸಿಟಿ ಕಾಲೇಜು ಮಂಗಳೂರಲ್ಲಿ. ಆಮೇಲೆ ರಾಜ್ ಅವ್ರ ಮನೆ ನಾವು ತೋರಿಸಿದ್ದೀವಿ. ಅದರಲ್ಲಿ ಅದು ನಮ್ಮ ಫ್ರೆಂಡಿದ್ದು ಮನೆ, ನಮ್ಮ ಫ್ರೆಂಡಿದೆ ಮನೆ ಅದು. ಅಲ್ಲಿ ಮೇಜರಾಗಿ ಶೂಟಿಂಗ್ ಆಗಿದೆ. ಅದು ಬಿಟ್ಟರೆ ಸಣ್ಣ ಸಣ್ಣ ಮನೆ ಅಕ್ಕಪಕ್ಕ ಅಷ್ಟೇ ಸಣ್ಣ. ರೋಡು ನಾವು ಜಾಸ್ತಿಯಾಗಿ ಎಲ್ಲೂ ಯೂಸ್ ಮಾಡಲಿಲ್ಲ. ಒಂದು ಬೀಚಿ ಶಾಟ್ ಒಂದು ಕಡೆ ಇಟ್ಟಿದ್ದೀವಿ ನಾವು, ಮತ್ತು ಒಂದು ಪಾರ್ಕಿಗೆ ಶಾಟ್ ಇಟ್ಟಿದ್ದೀವಿ. ಎಕ್ಸ್ಟೀರಿಯರ್ ಅಂತ ಹೇಳಿದ್ರೆ ಇದು ಎರಡೇ ಇರೋದು ಜಾಸ್ತಿ. ಮತ್ತು ಎಲ್ಲವೂ ಮನೆ ಒಳಗಡೆ, ಕಾಲೇಜ್ ಎಕ್ಸ್ಟೀರಿಯರ್, ಕಾಲೇಜ್ ಇಂಟೀರಿಯರ್ ಇಷ್ಟೇ ಅವ್ರದ್ದೇ. ಅದೆಲ್ಲ ಐಡಿಯಾ ಅವ್ರದ್ದೇ. ಅದೆಲ್ಲ ನಾವು ಯಾರು ಅವರಿಗೆ ಕತೆ ಬರಿಬೇಕಾದ್ರೆ ಆ ಪ್ರಾಸೆಸಲ್ಲಿ ನಾವು ಅವ್ರ ಜೊತೆಗೆ ಇರಲ್ಲ. ಅವ್ರಿಗೆ ಒಬ್ಬರೇ ಕೂತ್ಕೊಂಡು ಬರೆದು ಮುಗಿಸಿ ಬಂದು ಎಲ್ರಿಗೂ ನರೇಟ್ ಮಾಡ್ತಾರೆ. ನಮಗೆಲ್ಲ ವಾವ್ ಅಂತ ಅನ್ಸ್ಬಿಡುತ್ತೆ ಅವ್ರು ನರೇಟ್ ಮಾಡಬೇಕಾದ್ರೆ. ಮತ್ತು ನಾವು ಆ ಪ್ರಾಸೆಸ್ಸಿಗೆ ಜಾಯ್ನ್ ಆಗ್ತೀವಿ ಅಷ್ಟೇ. ಇವರೆಲ್ಲರಿಗಿಂತ ಚಂದದ ಹುಡುಗಿ ನನಗೆ ಸಿಕ್ಕಿದಾಗೆ ಪ್ರತಿ ರಾತ್ರಿ ಕನ್ಸ್ಕೊಳ್ತೇನೆ. ಒಂದು ಮೊಟ್ಟೆ ಕತೆ ನನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸರ್. ಯಾಕಂತ ಹೇಳಿದ್ರೆ ಒಂದು ಮೊಟ್ಟೆ ಕತೆ ನೋಡಿದ್ರಿಂದನೇ ರಿಷಬ್ ಶೆಟ್ಟಿ ಅವ್ರು ನಮ್ಗೆ ಸಿಗ್ತಾರೆ ನಮಗೆ. ಸೊ ರಾಜ್ ಶೆಟ್ಟಿ ಅವರು ರಿಷಬ್ ಶೆಟ್ಟಿ ಪರಿಚಯ ಇಲ್ಲ. ಒಂದು ಮೊಟ್ಟೆ ಕತೆ ಬರೋದಕ್ಕಿಂತ ಮುಂಚೆ ವಾಸ್ ನೋಬಡಿ ರಾಜ್. ಅಂದರೆ ಯಾರೂ ಪರಿಚಯ ಇಲ್ಲ. ಆ್ಯಕ್ಚುಲಿ ರಾಜ್ವಿ ಶೆಟ್ಟಿ ಅವರು ರಕ್ಷಿ ಶೆಟ್ಟಿ ಅವರು ದೊಡ್ಡ ಫ್ಯಾನು. ಅವರು ಮೊಬೈಲಲ್ಲಿ ಲೈಫಲ್ಲಿ ಮೊಬೈಲಲ್ಲಿ ಯಾರ್ದಾದ್ರೂ ಆ್ಯಕ್ಟ್ರದ್ದು ವಾಲ್ಪೇಪರ್ ಹಾಕ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ರಕ್ಷಿ ಶೆಟ್ಟಿ ಅವ್ರದ್ದು ಮಾತ್ರ, ಅವ್ರದ್ದು. ಸೊ ಅವ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು ರಾಜ್ ಅವರು. ಯಾಕಂದರೆ ಉಳಿದವ್ರ ಕಂಡೆ ಅಂತಂದ. ಸೊ ನಾವು ಸಿನಿಮಾ ಮಾಡೋ ಪ್ರಾಸೆಸಲ್ಲೂ ಹಾಗೆ ನಮಗೆ ಯಾವಾಗಾದರೂ ರಿಫ್ರೆಶ್ಮೆಂಟ್ ಬೇಕಂತಾರೆ, ಸಿನಿಮಾ ಶೂಟಿಂಗ್ ಟೈಮಲ್ಲಿ ರಿಫ್ರೆಶ್ಮೆಂಟ್ ಬೇಕಂತಾದರೆ ನಾವು ಬಂದು ಒಂದು ಮೊಟ್ಟೆ ಕತೆ ತಂಡ ಬಂದು ಇದು ಪ್ರೇಮಮ್ಮು ಒಂದು ಸಿನಿಮಾ ನೋಡ್ತಾ ಇದ್ವಿ ಫಾರ್ ರಿಫ್ರೆಶ್ಮೆಂಟ್ ಪರ್ಪಸ್. ಆಮೇಲೆ ಉಳಿದವ್ರ ಕಂಡಂತೆ. ಸೊ ಉಳಿದವ್ರ ಕಂಡಂತೆ ಪ್ರತಿನಿತ್ಯಲೂ ನಾವು ಒಂದು ಸೀನ್ ಅಥವಾ 2 ಸೀನು ನೋಡಿ ಹುಲಿದು ಡ್ಯಾನ್ಸ್ ಹಾಕಿ ಸ್ವಲ್ಪ ನಲ್ದು ರಿಫ್ರೆಶ್ಮೆಂಟ್ ತಗೊಂಡೇ ನಾವು ಮಲಗ್ತಿದ್ದಿದ್ದು. ಸೊ ಇದು ನಿತ್ಯವಾಗ್ಲೂ ನಮ್ಮ ರೂಟೀನ್ ಆಗಿತ್ತು ನಮಗೆ, ಪ್ರತಿಯೊಬ್ಬರು ನಮ್ಮ ಟೀಮ್ ಮೇಟ್ಸಿಗೂ. ಸೊ ಅವ್ರು ದೊಡ್ಡ ಫ್ಯಾನ್ ಆ್ಯಕ್ಚುಲಿ ರಕ್ಷಿತ್ ಇದ್ದು. ಆ್ಯಕ್ಚುಲಿ ಒಂದು ಮೊಟ್ಟೆ ಕತೆ ಅವರು ಮಾಡಿ ಆದಮೇಲೆ ಅವ್ರಿಗೊಂದು ದೊಡ್ಡ ಆಸೆ ಇತ್ತು, ಈ ಸಿನಿಮಾನ ರಕ್ಷಿ ಶೆಟ್ಟಿ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡು ಇದನ್ನು ರಿಲೀಸ್ ಮಾಡಬೇಕಂತೇಳಿ. ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಅದ ನಂತರ ಅದಕ್ಕೆ ಪವನ್ ಕುಮಾರ್ ಅವರು ಬಂದಿರೋದು. ಸೊ ಅದು ಸಿನಿಮಾ ಟ್ರೈಲರ್ ರಿಲೀಸ್ ಆಗಬೇಕಾದ್ರೆ ಫಸ್ಟಿಗೆ ಅವರಿಗೆ ಕಾಲ್ ಮಾಡಿ ಟ್ರೈಲರನ್ನೇ ನೋಡಿ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಫಸ್ಟು ರಿಷಬ್ ಶೆಟ್ಟಿ ಅವ್ರು ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದರು. ಅವ್ರಿಗೆ ಎಲ್ಲಿಂದ ನಂಬರ್ ತೊಗೊಂಡ್ರೆ ದೇವ್ರಿಗೆ ಗೊತ್ತು. ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು ಟ್ರೈಲರ್. ಅಂದರೆ ಮಂಗಳೂರು ಕನ್ನಡ ಇತ್ತಲ್ಲ, ಅವ್ರು ಉಳಿದವ್ರ ಕಂಡಂತೆನೂ ಮಾಡಿದರು. ಮತ್ತೊಂದು ಏನೋ ಒಂದು ವೆರಿ ರಿಯಲ್ ಅಂತ ಅನಿಸ್ತು ಅವ್ರಿಗೆ ಆ ಟೈಮಲ್ಲಿ ಆ ಟ್ರೈಲರ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ನಾವು ತುಂಬ ಕ್ಯೂರಿಯಸ್ ಆಗಿ ಸಿನಿಮಾ ಕಾಯ್ತಾ ಇದ್ದೀವಿ, ಮಾಡಿರಾ ಶೆಟ್ರೆ ಅಂತೆಲ್ಲ ಹೇಳಿದರು ಅವರು. ಅವ್ರು ಮಾಡಿ ಮೋಸ್ಟ್ ಪ್ರಾಬಬ್ಲಿ ಅದೇ ದಿವಸನ ಅಥವಾ ಮರು ದಿವಸನೇನೋ ರಕ್ಷಿ ಶೆಟ್ಟಿ ಅವ್ರು ಕಾಲ್ ಮಾಡ್ತಾರೆ.
ತುಂಬ ಚೆನ್ನಾಗಿ ಮಾಡಿದ್ರು. ನಾವೆಲ್ಲ ಜೊತೆಗೆ ಇದ್ವಿ, ನಾವೆಲ್ಲ ಆಗ ಫ್ಯಾನ್ ಬಾಯ್ ಅವ್ರದ್ದೆಲ್ಲ. ಕಾಲ್ ಬರಬೇಕಾದ್ರೆ ನಮಗೆಲ್ಲ ಸಿಕ್ಕಾಪಟ್ಟೆ ಒಂದು ಖುಷಿ, ಅವರು ಫೋನ್ ಮಾಡಿದ್ದಾರೆ, ಮಾತಾಡ್ತಿದ್ದಾರೆ. ಕಿರಿಕ್ ಪಾರ್ಟಿ ಎಲ್ಲ ದೊಡ್ಡ ಇಟ್ಟ ಆವಾಗ. ಸೊ ಮಾತಾಡಿ ಚೆನ್ನಾಗಿ ಮಾಡಿದ್ದೀರಾ, ನೀವು ಮಾಡಿ ಇದನ್ನು ನೋಡ್ಬೇಕಂತ ತುಂಬ ಕ್ಯೂರಿಯಸ್ ಆಗಿದ್ದೀವಿ ಅಂತೆಲ್ಲ ಹೇಳಿದರು. ಆದರೆ ಆ ಟೈಮಲ್ಲಿ ಬಿಸ್ನೆಸ್ ಆಗಿತ್ತು. ನಾವು ಪವನ್ ಕುಮಾರ್ ಜೊತೆಗೆ ಬಿಸ್ನೆಸ್ ಆಲ್ರೆಡಿ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ಹೇಳೋಕ್ಕೂ ಆಗಲಿಲ್ಲ ರಾಜಿಗೆ, ನಾನು ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಬೇಕಂತ ಇದ್ದೆ. ಆಮೇಲೆ ಅದು ಸಿನಿಮಾ ಬಂದ ನಂತರ ಮತ್ತೆ ಅವ್ರದ್ದೆಲ್ಲ ಜೊತೆಗೆ ಸೇರಿದ ನಂತರ ದೇ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಕ್ಚುಲಿ. ರಿಷಬ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅವ್ರು ರಾಜ್ ಜೊತೆ ಒಂದು ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಬೆಳೀತು. ಆಗ ಹೇಳಿದರು ರಾಜ್ ಇದನ್ನೆಲ್ಲ ಅವರಿಗೂ ಹೇಳಿದರು. ಸೊ ಅಲ್ಲಿಂದ ರಿಷಬ್ ಅವರು ರಾಜ್ ಜೊತೆಗೆ ತುಂಬ ಕ್ಲೋಸ್ ಬಾಂಡಿಂಗಲ್ಲಿ ಇರ್ತಾರೆ. ಒಂದು ದಿವಸ ಅವರು ರಿಕ್ಕಿ ಮಾಡಬೇಕಾದ್ರೆ ಅವ್ರ ತಲೆಯಲ್ಲಿ ಒಂದು ಕತೆ ಓಡಾಡ್ತಾ ಇರುತ್ತೆ. ರಿಷಬ್ ಸರ್ ತಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಇದು ಕತೆ ಅವರಿಗೆ ಆ ಟೈಮಿಂದ ಇತ್ತು. ಸೊ ಹಿ ವಾಂಟೆಡ್ ಟು ಡೂ ದ ಫಿಲ್ಮ್ ಆನ್ ದ ಸಬ್ಜೆಕ್ಟ್ ಆಫ್ ಚಿಲ್ಡ್ರನ್ಸ್. ಅದು ಈ ಭಾಷೆಯ ಅಂದರೆ ಕೇರಳದ ಗಡಿ ಭಾಗದಲ್ಲಿ ಒಂದು ಸ್ಕೂಲ್ ಬಂದಾಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕತೆ ಮಾಡಬೇಕಂತ ಅವ್ರಿಗಿರುತ್ತೆ. ಸಣ್ಣ ಜಿಸ್ಟು ಅವ್ರು ಬರೆದಿರ್ತಾರೆ. ಆಮೇಲೆ ಅವರು ಆ್ಯಕ್ಚುಲಿ ಅಭಿಜಿತ್ ಮಹೇಶ್ ಅನ್ನೋ ಇನ್ನೊಬ್ಬರು ರೈಟರ್ ಇದ್ದಾರೆ, ಕಿರಿಕ್ ಪಾಟೀಲು ಅವ್ರು ಬರೆದಿದ್ದಾರೆ. ಅವ್ರ ಜೊತೆಗೆ ಸೇರ್ಕೊಂಡು ಒಂದು ಡ್ರಾಫ್ಟ್ ರೆಡಿ ಮಾಡ್ತಾರೆ. ಒಂದು ಫೈನಲ್ ಡ್ರಾಫ್ಟ್ ಅಂತಲೇ ರೆಡಿ ಆಗುತ್ತೆ. ಅವರು ಕತೆ ಫುಲ್ ಕಂಪ್ಲೀಟ್ ಆದ ನಂತರ ಅವರು ಯೋಚನೆ ಮಾಡ್ತಾರೆ, ಈಗ ಇದನ್ನು ಯಾವ ಟೀಮ್ ಜೊತೆಗೆ ಸೇರ್ಕೊಂಡು ಮಾಡೋದು ಅಂತ ಹೇಳಿದರೆ. ಯಾಕಂದರೆ ಕಮರ್ಷಿಯಲಿ ಅವರು ಆ ಟೈಮಲ್ಲಿ ಆ ಕತೆ ಅವರು ಅದನ್ನು ಮಾಡಬೇಕಾದ್ರೆ ದೊಡ್ಡ ಪ್ರೊಡ್ಯೂಸರ್ ಅವ್ರ ಜೊತೆ ಇರಲಿಲ್ಲ ಯಾರು. ಯಾಕಂತ ಹೇಳಿದ್ರೆ ಮಕ್ಕಳು ಸಿನಿಮಾ ಅಂತೇಳಿ, ಆರ್ಟ್ ಸಿನಿಮಾ ಆಗುತ್ತೆ, ಮಕ್ಕಳು ಸಿನಿಮಾ ಆಗುತ್ತೆ ಅಂಥೇಳಿ. ಸೊ ತುಂಬ ಜನ ಹತ್ರ ಇವ್ರು ಹೋಗಿ ಲಾಸ್ಟಿಗೆ ಫೈನಲ್ ಡಿಸೈಡ್ ಮಾಡ್ತಾರೆ, ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಸೊ ರಿಷಬ್ ಸರ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇನ್ವೆಸ್ಟರ್ ಬೇಕೇ ಬೇಕು. ಸೊ ಅವ್ರ ಹತ್ರ ಬೇಸಿಕ್ಲಿ ಒಂದು ಇಬ್ಬರು ಇನ್ವೆಸ್ಟರ್ಸ್ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಸೊ ಅವ್ರು ರೆಡಿ ಆಗ್ತಾರೆ ಆ ಸಿನಿಮಾ ಮಾಡೋಕ್ಕೆ. ನೀನ್ ಆ ಗೇಟ್ ಹತ್ರ ಇಲ್ಲ, ಅವನೇನಾದ್ರೂ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಲ್ಲೇ ಬಡ್ದತೆಗೆ ಹೇಳ್ತಾರೆ ಅಂದ್ರೆ ಅಲ್ಲ. ಆಗ ಅವರು ಯೋಚನೆ ಮಾಡ್ತಾರೆ ಯಾರ ಜೊತೆ ಸೇರ್ಕೊಂಡು ಮಾಡ್ಬೇಕು. ಆಗ ಅವ್ರಿಗೆ ಕಂಡಿದ್ದೆ ಒಂದು ಮೊಟ್ಟೆ ಕತೆ ತಂಡ. ಅಂದ್ರೆ ಏನು ಅಂದ್ರೆ ತುಂಬ ಹಂಬಲ್ ಆಗಿ, ತುಂಬ ಹಾನೆಸ್ಟ್ ಆಗಿ, ಏನೂ ಬಜೆಟ್ ಇಲ್ಲದೆ ಮಾಡಿರುವಂಥ ಇದೇ ಒಂದು ಮೊಟ್ಟೆ ಕತೆ. ಸೊ ಇವ್ರ ಜೊತೆ ಸೇರ್ಕೊಂಡು ನಾನು ಈ ಇಂಥದ್ದೇ ಸಿನಿಮಾ ಮಾಡ್ಬೋದಲ್ಲ, ಬಜೆಟನ್ನು ಸ್ವಲ್ಪ ಲಿಮಿಟೇಷನಲ್ಲಿ ಇಟ್ಕೊಂಡು ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ರಾಜಿಗೆ ಭೇಟಿ ಮಾಡಿ ಈ ಕಥೆನ ಹೇಳ್ತಾರೆ. ರಾಜಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಮೇಲೆ ರಾಜು ಆ ಸಬ್ಜೆಕ್ಟ್ ಮೇಲೆ ಕೂರ್ತಾರೆ. ಅವರು ಕೇಳ್ತಾರೆ ರಾಜ್ ಹತ್ರ, ನೀವು ಏನಾದರೂ ಈ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೋದು. ರಾಜು ಕೊಡ್ತಾರೆ, ಸ್ಕ್ರಿಪ್ಟ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಒಂದು ದಿವಸ ಮಂಗಳೂರಿಗೆ ಅವ್ರು ಬರಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಅಕಸ್ಮಾತಾಗಿ ಇವ್ರು ನನಗೆ ಕರೀತಾರೆ. ನಾನು ಹೋಗ್ಬೇಕಾದ್ರೆ ರಿಷಬ್ ಸರ್ ಇದ್ದಾರೆ. ನನಗೆ ನೋಡಿ ಫುಲ್ ನರ್ವಸ್ ಆಯಿತು ಅವರನ್ನು ನೋಡಿ. ಅಂದರೆ ನಾನು ಫಸ್ಟ್ ಟೈಮ್ ಅವರನ್ನು ನೋಡ್ತಾ ಇರೋದು. ನಾನು ಫುಲ್ ನರ್ವಸ್ ಆದ. ಇವರೆಲ್ಲ ನಗ್ತಾ ಇದ್ದಾರೆ ಎಲ್ಲರೂ ನನ್ನನ್ನು ನೋಡಿ. ಮತ್ತು ಅವರು ಆ ಪಾಯಿಂಟಲ್ಲಿ ಅವ್ರು ಹೇಳಿದ್ರು, ಇವರಲ್ಲ ಅದು ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಕ್ಯಾಮಿ, ಅದರಲ್ಲಿ ಒಂದು ಡೈಲಾಗ್ ಹೇಳ್ತೀನಿ. ಅದು ಡೈಲಾಗ್ ಅನ್ನು ರಿಪೀಟ್ ಮಾಡಿ ನನ್ನ ಮುಂದೆ ಹೇಳ್ತಾರೆ ಅವರು. ಈ ಡೈಲಾಗ್ ಹೇಳಿ, ಅದು ಬಂಗಾರ ಜನ ಮಾರೆ ಇವರು ಅಂತ ಹೇಳ್ತೇವೆ ನಾವು. ಅದರಲ್ಲಿ ಒಂದು ಅವರು ಜನ ಉಂಟಲ್ಲ, ಬಂಗಾರ ಜನ ಅಂತ ಹೇಳ್ತೇವೆ ನಾವು. ಅದನ್ನು ನಮ್ಮ ಕನ್ನಡದಲ್ಲಿ ಅದನ್ನು ಅವ್ರು ರಿಪೀಟ್ ಮಾಡ್ತಾರೆ. ನಂಗೆ ಮಜಾ ಆಯ್ತು ರೀ, ನೀವು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ನೀವು ಆ ಸ್ಪೇಸಲ್ಲಿ ತುಂಬ ಮಜಾ ಮಾಡಿದ್ದೀರ ಅಂತ ಹೇಳ್ತಾರೆ. ಸೊ ನನಗೆ ಅದು ಹೇಗೆ ಅವ್ರ ಜೊತೆಗೆ ಅದನ್ನು ಅಂದರೆ ನನಗೆ ಗೊತ್ತಾಗ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕಂತ. ಫುಲ್ ವೈಬ್ರೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ. ಸುಮ್ಮನೆ ಕೂತಿರ್ತೀನಿ ನಾನು. ಇಮಿಡಿಯೇಟ್ಲಿ ಅವರು ಆ ದಿವಸ ಹೇಳ್ತಾರೆ, ನೀವು ಫ್ರೀ ಇದ್ದೀರಲ್ಲ ನೀವು ಅಂತ ಹೇಳ್ತಾರೆ, ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೀವು ನಮ್ಮ ಜೊತೆ ವರ್ಕ್ ಮಾಡಿ ಅಂತ ಹೇಳ್ತಾರೆ. ಸಡನ್ನಾಗಿ ಅಲ್ಲಲ್ಲೇ ಆಗಿರೋದು ಡಿಸಿಷನ್, ನೀವು ನನ್ನ ಜೊತೆ ವರ್ಕ್ ಮಾಡಿ, ಈ ಟೀಮಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನಾನು ಅವ್ರ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊಲಾಬ್ರೇಟ್ ಆಗ್ತೀನಿ ಅವ್ರ ಜೊತೆಗೆ. ಫಸ್ಟ್ ಆಸ್ ಅ ಟೀಮ್ ಮೆಂಬರ್ ಫಸ್ಟಿಗೆ. ಸೊ ಡೆಸಿಗ್ನೇಷನ್ ಯಾವುದು ಇಲ್ಲ ಆ ಟೈಮಲ್ಲಿ, ಟೀಮ್ ಮೆಂಬರ್. ನಾನು ಫಸ್ಟಿಗೆ ಅವ್ರಿಗೆ ಹೋಗ್ಬೇಕಾದ್ರೆ ನಾವು ಲೊಕೇಶನ್ ಹಂಟ್ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆಗೆ. ಸೊ ಬೇರೆ ಬೇರೆ ಕಡೆ ಲೊಕೇಶನ್ ಹಂಟ್ಸ್ಗೆ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಅಂದರೆ ನಾನು ಲೋಕಲಿಟ್ ಆಗಿರೋದ್ರಿಂದ ತುಂಬ ಕಡೆ ನಾವು ಇಲ್ಲಿ ಕೇರಳ, ಕಾಸರಗೋಡು, ಸುತ್ತಮುತ್ತ ಉಪ್ಪಳ, ಮಂಜೇಶ್ವರ, ಮತ್ತು ನಮ್ಮ ಮುಡಿಪು, ಆ ಕಡೆ ಈ ಕಡೆ ಮಂಗಳೂರು, ಉಡುಪಿ. ಸೊ ಬೇರೆ ಬೇರೆ ಕಡೆ ಲೊಕೇಶನ್ ಹಂಟ್ ಮಾಡ್ತೀವಿ ನಾವು. ಲೊಕೇಶನ್ ಫೈನಲೈಸ್ ಮಾಡ್ತೀವಿ. ಒಂದು ಲೊಕೇಶನ್ ಫೈನಲೈಸ್ ಆದ ನಂತರ ನಾವು ಮತ್ತೆ ಸ್ಕ್ರಿಪ್ಟಿಗೆ ಕೂಡ್ತಾರೆ ಅವರು. ನಮ್ಮ ಫ್ರೆಂಡ್ ಮನೆ ಇದೆ ಇಲ್ಲಿ, ಅರ್ಪಿತ್ ಅಂತೇಳಿ, ನಮ್ಮ ಒಂದು ಮೊಟ್ಟೆ ಕತೆ ತಂಡದವನವರು, ಅರ್ಪಿತ್ ಅಡ್ಯಾರ್ ಅಂತೇಳಿ. ಅವ್ರದ್ದು ಮನೆಯಲ್ಲಿ ಮೇಲಿನ ಮನೆಯವರು ರೆಂಟಿಗೆ ತಗೊಳ್ತಾರೆ. ಸೊ ಅಲ್ಲೇ ಎಲ್ಲ ವರ್ಕ್ ಆಗಿರೋದು, ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಆಗಿರೋದು ಮುಂಚಿದ. ಅಂದರೆ ಸ್ಕ್ರಿಪ್ಟಿದ್ ಪ್ರೀ ಪ್ರೊಡಕ್ಷನ್ ವರ್ಕ್. ಅಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಡೈಲಿ ಇಂಪ್ರೊವೈಸ್ ಮಾಡ್ತಾ ಇರ್ತಾರೆ. ನಾನು ಅವ್ರ ಜೊತೆ ಕೂತಿದ್ದೀನಿ, ಆದರೆ ನಾನು ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ. ನನ್ನ ಹತ್ರ ಎಲ್ಲ ಕೇಳ್ತಾ ಇದ್ರು ಅವರು. ನಾನೆಲ್ಲ ಖುಷಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಮತ್ತು ಸ್ಕ್ರಿಪ್ಟಲ್ಲಿ ನಾನು ಇನ್ವಾಲ್ವ್ಮೆಂಟ್ ಅಂದರೆ ನನಗೆ ಆ ಟೈಮಲ್ಲಿ ನನಗೆ ಅವರು ಒಂದು ದೊಡ್ಡವರು ನನಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋಕ್ಕೆ ಅವ್ರು ಕೇಳಿದ್ರು ಆ್ಯಕ್ಚುಲಿ ನನ್ನ ಹತ್ರ, ಸ್ಕ್ರಿಪ್ಟಲ್ಲಿ ಏನಾದರೂ ನಿಮ್ದು ಇದ್ದರೆ ಹೇಳಿ ಅಂತೇಳಿ. ಬಟ್ ನನಗೆ ಯಾವುದು ಹೊಳಿತಾ ಇರಲಿಲ್ಲ ಆ ಟೈಮಲ್ಲಿ. ಸೊ ಅಲ್ಲಿಂದ ಆ ಜರ್ನಿ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಸ್ಕ್ರಿಪ್ಟ್ ಲಾಕ್ ಆಗುತ್ತೆ. ಮತ್ತು ಶೂಟಿಂಗ್ ಪ್ರಾಸೆಸ್ ಹೋಗಬೇಕಾದ್ರೆ ನನ್ನನ್ನು ಲೋಕಲ್ ಕೋಆರ್ಡಿನೇಟರ್ ಮತ್ತು ಪ್ರೊಡಕ್ಷನ್ ಇನ್ಚಾರ್ಜ್ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ನನ್ನನ್ನು ಕೆಲಸ ಮಾಡೋಕ್ಕೆ ಹೇಳ್ತಾರೆ.
ಸೊ ಪ್ರಮೋದ್ ಶೆಟ್ಟಿ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು ಈ ಸಿನಿಮಾಕ್ಕೆ. ಸೊ ಪ್ರಮೋದ್ ಶೆಟ್ಟಿ ಅವರಿಗೆ ನಾನು ಲೈನ್ ಪ್ರೊಡ್ಯೂಸರ್ ಆಗಿ ಅಂದರೆ ಲೋಕಲ್ ಕೋಆರ್ಡಿನೇಟರ್ ಆಗಿ ಇರ್ತೀನಿ. ಅವ್ರ ಜೊತೆಗೆ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಶಾಮಿಲ್ ಬಂಗೇರ ಮತ್ತು ಅರ್ಪಿತ್ ಅಡಿಯರ್ ಅಂದರೆ ಒಂದು ಮೊಟ್ಟೆ ಕತೆ ತಂಡ ಅವರು ಬರ್ತಾರೆ, ಅವ್ರ ಜೊತೆಗೆ ಜಾಯ್ನ್ ಆಗ್ತಾರೆ ಲೈನ್ ಪ್ರೊಡ್ಯೂಸರ್ಸ್ ಆಗಿ. ನಾನು ಲೋಕಲ್ ಕೋಆರ್ಡಿನೇಟರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಅದ್ರ ಜೊತೆಗೆ ಸರ್ ಹೇಳ್ತಾರೆ ನನ್ನ ಹತ್ರ, ಗುರು ನೀವು ಅದೇ ಒಂದು ಸೀನ್ ತುಂಬ ಚೆನ್ನಾಗಿ ಮಾಡಿದ್ದೀರಿ, ಇದರಲ್ಲಿ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ನೀವು ಪ್ಲೇ ಮಾಡಬೇಕು ಯಾವುದಾದ್ರು ಅಂತೇಳಿ. ನಾನು ಸರ್ ಆಯ್ತು ಸರ್ ಅಂತ ಹೇಳ್ತೇನೆ. ಸೊ ರಾಘು ಅನ್ನೋ ಕ್ಯಾರೆಕ್ಟರ್ ಉಪಾಧ್ಯಾಯರ ಚಾ ಮಾಡುದ ಅಂತ ಹೇಳಿ ಸರ್ಕಾರಿಯಲ್ಲಿ ಬರುತ್ತೆ ಕ್ಯಾರೆಕ್ಟ್ರು, ಅದು ನಾನು ಮಾಡಿರೋದು ಆ ಕ್ಯಾರೆಕ್ಟ್ರು. ಸೊ ಅದು ಕ್ಯಾರೆಕ್ಟರ್ ನನ್ನ ಹತ್ರ ಪ್ಲೇ ಮಾಡಿಸ್ತಾರೆ ಅವರು. ಸೊ ಅದು ನಾನು ಮಾಡೋದಂಥ ಉದ್ದೇಶದಿಂದ ವೆರಿ ಸಣ್ಣ ಸ್ಪೇಸ್ ಇರೋವಂಥ ಕ್ಯಾರೆಕ್ಟರ್ನ ಥ್ರೂ ಔಟ್ ಕರ್ಕೊಂಡು ಬರ್ತಾರೆ, ಅದು ನಾನು ಮಾಡೋ ಉದ್ದೇಶದಿಂದ. ಸೊ ಕಂಪ್ಲೀಟ್ ಅದರಲ್ಲಿ ನಾನು ಬರ್ತೀನಿ. ಭುಜಂಗ ಉಗ್ರ ಹೋರಾಟ ಉಂಟು ಅಂತ ಹೇಳ್ಬೇಕಾದ್ರೆ ಎಲ್ಲ ಹೋರಾಟದಲ್ಲ ಅವ್ರ ಹಿಂದೆ ನಾನು ಇರ್ತೀನಿ. ಏ ರಾಘು, ಇವತ್ತೊಂದು ಕೊಲೆ ಮಾಡಿ ಅಂತಿರುದಾ? ಆಯ್ತು ಆಗಿದಾಗ್ಲಿ ಇವತ್ತು. ಸೊ ಹಿಂಗೆ ಹೋಗುತ್ತೆ ಅಲ್ಲಿ ನನ್ನ ಜರ್ನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಸೇಮ್ ಒಂದು ಮೊಟ್ಟೆ ಕತೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅಷ್ಟೇ ಕಷ್ಟ ಅದಕ್ಕಿಂತ ಆ್ಯಕ್ಚುಲಿ. ಯಾಕಂದರೆ ಸ್ವಲ್ಪ ಕ್ಯಾನ್ವಸ್ ಸೆಟಪ್ ದೊಡ್ಡದಾಗಿರೋದ್ರಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದು 68 ದಿವಸ ಶೂಟ್ ಮಾಡಿದ್ದೀವಿ ನಾವು ಆ ಸಿನಿಮಾನ. ಸೊ ತುಂಬ ಕಷ್ಟಪಟ್ಟಿದ್ದೀವಿ. ಯಾಕಂತೇಳಿ ಮಧ್ಯದಲ್ಲಿ ಸರಿಗೆ ಇನ್ವೆಸ್ಟರ್ಸ್ ಲೂಸ್ ಆಗಿ ಒಬ್ಬರು ಬಂದಿರೋ ಇನ್ವೆಸ್ಟರ್ಸ್ ಅವರು ಕೈಕೊಟ್ಟು, ನಂತರ ಇನ್ನೊಂದು ಇನ್ವೆಸ್ಟರ್ಸು ಅವರಿಗೆ ನಮ್ಮ ಇಲ್ಲಿ ಊರಿನವರು ಅವ್ರು ರವಿ ರೈ ಕಳಶ ಅಂತೇಳಿ ಅವರು ಬಂದು ಜಾಯ್ನ್ ಆಗಿ, ಆಮೇಲೆ ಅವ್ರ ಮುಖಾಂತರ ನಾವು ಸಿನಿಮಾನ ಮತ್ತೆ ಟೇಕ್ ಆಫ್ ಮಾಡಿ ಒಂದು ಪಾಯಿಂಟಲ್ಲಿ ಬಜೆಟೇ ಇಲ್ಲ, ಒಂದು 70 lakhs ಮಾತ್ರ ಬಜೆಟ್ ಇರೋದು ಅನ್ನೋ ಉದ್ದೇಶದಿಂದ ಅದರಲ್ಲೇ ಸಿನಿಮಾ ಮಾಡಿ ಮುಗಿಸ್ಬೇಕು ಅನ್ನೋ ಇದಕ್ಕೂ ಹೋಗ್ತೀವಿ. ಡಿಸಿಷನ್ನಿಗೂ ಸರ್ ಹೋಗ್ತಾರೆ, ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ತೀವಿ, ಹೋಗೋಣ ಸರ್ ನೋ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆದರೆ ಏನೋ ದೇವ್ರದ ಇದನ್ನ ಮತ್ತೊಂದು ಇನ್ವೆಸ್ಟರ್ ಬರ್ತಾರೆ. ಸೊ ಅದೆಲ್ಲ ಸೇರಿಕೊಂಡು ತುಂಬ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವರು ಮಾಡಿರೋದು. ಸಿನಿಮಾ ಮುಗಿಸಿ ಆದಮೇಲೂ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೂ ನಾವು ರಿಲೀಸ್ ಮಾಡೋ ಹಂತದಲ್ಲೂ ಅವರು ಸಿಕ್ಕಾಪಟ್ಟೆ ಫೈನಾನ್ಷಿಯಲ್ ಕ್ರೈಸಿಸಲ್ಲಿದ್ದಾಗ ಎಲ್ಲೆಲ್ಲಿಂದನೂ ಸಾಲ ತಂದು, ಬಡ್ಡಿಯಿಂದೆಲ್ಲ ಸಾಲ ತಂದು ಅವರು ಆ ಸಿನಿಮಾನ ರಿಲೀಸ್ ಮಾಡಿರೋದು. ಅದಕ್ಕೋಸ್ಕರ ಆ ಸಿನಿಮಾ ಅಷ್ಟು ದೊಡ್ಡ ಹಂತಕ್ಕೆ ಸಕ್ಸಸ್ ಕಂಡಿದೆ. ಅಂದ್ರೆ ಕಿರಿಕ್ ಪಾರ್ಟಿ ಮಾಡಿದ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಇರಲಿಲ್ಲ ಅದರ. ಯಾಕಂತ ಹೇಳಿದ್ರೆ ಹಿ ವಾಸ್ ನಾಟ್ ಡೂಯಿಂಗ್ ಅ ಕಮರ್ಷಿಯಲ್ ಮೂವಿ ಅಲ್ಲ. ಅವರಿಗೆ ಮಾಡಬೇಕಾದ್ರೆ ನೋಡಿ, ಅದೇ ಅವ್ರದ್ದು ರಿಷಬ್ ಶೆಟ್ಟಿ ಅವರು ಯಾಕೆ ಯುನೀಕ್ ಆಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಕಿರಿಕ್ ಪಾರ್ಟಿ ಮಾಡಿದ ಮೇಲೆ ಯಾರು ಅವರಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಒಂದು ದೊಡ್ಡ ಸ್ಟಾರ್ ಕಾಸ್ಟನ್ನು ಹಾಕಿ ಅವ್ರಿಗೆ ಯಾರ್ದು ಡೇಟ್ಸು ಸಿಗ್ತಾ ಇತ್ತು, ಯಾವ ಸಿನಿಮಾನೂ ಅವರಿಗೆ ಡೈರೆಕ್ಟ್ ಮಾಡ್ಬೋದಿತ್ತು. ಬಟ್ ಅವ್ರು ಡಿಸೈಡ್ ಮಾಡ್ತಾರೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡನ್ನೇ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡು. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಇದೇ ಸಿನಿಮಾ ಮಾಡ್ತೀನಿ ಅಂತ ಅವ್ರು ಡಿಸೈಡ್ ಮಾಡಿರೋದ್ರಿಂದನೇ ಅವ್ರು ಯುನೀಕ್ ಆಗಿ ನಿಂತಿರೋದು, ಆ ಸಿನಿಮಾಕ್ಕೆ ಸಕ್ಸಸ್ಸು ಸಿಕ್ಕಿರೋದು. ಯಾಕಂತ ಹೇಳಿದ್ರೆ ಅವರಿಗೆ ಇಂಡಿವಿಜುವಲ್ ಆಗಿ ಬೇರೆ ಕಮರ್ಷಿಯಲ್ ಮೂವೀಸ್ ಮಾಡೋದಾದರೆ ಅವ್ರಿಗೆ ಡೆಫಿನೆಟ್ ಆಗಿ ಪ್ರೊಡ್ಯೂಸರ್ ಸಿಗ್ತಾ ಇದ್ರು, ಅವ್ರದ್ದು ಬೇಕಾದಷ್ಟು ಜನ ಡೇಟ್ಸು ಕೊಟ್ಟಿದ್ರು, ಇನ್ವೆಸ್ಟರ್ಸು ಬಂದಿದ್ರು. ಬಟ್ ಅವ್ರು ಯಾವಾಗ ಮಕ್ಕಳು ಸಿನಿಮಾ ಮಾಡ್ತೇನೆ ಅಂತ ಹೇಳ್ತಾರೆ ನೋಡಿ, ಆವಾಗ ಬ್ಯಾಕಪ್ ಮಾಡ್ತಾರೆ. ಆದರೂ ಅವರು ಆ ಸಿನಿಮಾನ ಕಂಪ್ಲೀಟ್ ಮಾಡಿ ಮುಗಿಸ್ತಾರೆ. ಅವರೇ ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲೇ ಆಗಿರೋದು. ಇನ್ವೆಸ್ಟರ್ಸ್ ಇಬ್ಬರು ಇದ್ದಾರೆ ಅದರಲ್ಲಿ. ಇನ್ವೆಸ್ಟರ್ಸ್ ತುಂಬ ಭರವಸೆ ಇಟ್ಟು ಅದಕ್ಕೆ ಹಣ ಹಾಕ್ತಾರೆ. ಸಿನಿಮಾನು ಚೆನ್ನಾಗಿ ಹೋಗ್ಬಿಡುತ್ತೆ. ಮೇಕಿಂಗ್ ಇಟ್ ವಾಸ್ ಅ ವೆರಿ ರಿಯಲ್ ಕಾನ್ಸೆಪ್ಟ್ ಅಲ್ಲ ಅಂತ ಹೇಳಿದ್ರೆ, ತುಂಬ ಎಲ್ಲ ಪರ್ಫಾರ್ಮೆನ್ಸ್ಗಳು ಆಗಿರ್ಬೋದು, ಎಲ್ಲ ಆ್ಯಕ್ಟರ್ಗಳಾಗಿರ್ಬೋದು, ಎಲ್ಲ ಹೊಸೊಬ್ಬರಾಗಿರೋದ್ರಿಂದ ಪ್ರಮೋದ್ ಶೆಟ್ಟಿ, ಅನಂತ್ ನಾಗ್ ಸರ್ ಮತ್ತು ಒಂದು ಕ್ಯಾಮಿಯೋದಲ್ಲಿ ರಿಷಬ್ ಸರ್ ಮಾಡಿದ್ರು. ಅವರೆಲ್ಲ ನೋನ್ ಫೇಸಸ್ ಬಿಟ್ಟರೆ ಪ್ರಕಾಶ್ ತುಮಿನಾಡ್ ಅವರು ಒಂದು ಮೊಟ್ಟೆ ಕಥೆಯಿಂದ ಒಂದು ನೋನ್ ಫೇಸ್ ಅಷ್ಟೇ ಅವರು. ಇದು ಅವ್ರದ್ದು ಆ್ಯಕ್ಚುಲಿ ಟು ಬಿ ಅ ಫ್ರ್ಯಾಂಕ್ ಅವ್ರದ್ದು ಸೆಕೆಂಡ್ ದೊಡ್ಡ ವೆಂಚರ್ ಅವ್ರದ್ದು, ಪ್ರಕಾಶ್ ತುಮಿನಾಡ್ ಅವ್ರದ್ದು. ಸೊ ಅವರು ಈ ಪ್ರಾಸೆಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಜಾಯ್ನ್ ಆಗಿ ದಿನದ್ರಿಂದನೇ ನಮಗೆ ಪ್ರತಿ ದಿವಸನೂ ನಮಗೆ ಟೆನ್ಷನ್ನೇ ಅಲ್ಲಿ ಸೆಟ್ಟಲ್ಲಿ. ಯಾವುದಾದ್ರೂ ಒಂದು ಕಮ್ಮಿ ಆಗೋದು, ಏನಾದರೂ ಒಂದು ಕ್ಲೈಮೇಟಲ್ಲಿ ಬದಲಾವಣೆಗಳು, ಎಕ್ಸ್ಟೀರಿಯರ್ ಪ್ರೆಷರ್ಗಳು ಎಲ್ಲವೂ ಬರ್ತಿತ್ತು. ಬಟ್ ಸುಸೂತ್ರವಾಗಿ ಸಿನಿಮಾ ಎಷ್ಟು ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ರು ಹಂಗೆ ಶೂಟ್ ಹಾಕ್ಕೊಂಡು ಹೋಗ್ತಾ ಇತ್ತು ಅಲ್ಲಿ ಪ್ರತಿ ದಿವಸನೂ. ಸೊ ಮೇಕಿಂಗ್ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಸೆಟಪ್ ಆಗಿರೋದ್ರಿಂದ, ಅಂದರೆ ತುಂಬ ಜನ ಜೂನಿಯರ್ಸು, ತುಂಬ ಜನ ಮಕ್ಕಳು, ಶಾಲೆ ಮತ್ತು ಒಂದಷ್ಟು ರಾಶಿ ಕ್ಯಾರೆಕ್ಟರ್ಗಳು ಇದೆಲ್ಲ ಇರ್ದಿದ್ರಿಂದ ಮೇಕಿಂಗ್ ವಾಸ್ ವೆರಿ ಹ್ಯೂಜ್. ಈಗ ಇನ್ ಟರ್ಮ್ಸ್ ಆಫ್ ಅಂತ ಹೇಳಿದ್ರೆ ಸೆಟಪ್ ಹೇಳ್ತಾ ಇದ್ದೀನಿ ನಾನು. ಮೇಕಿಂಗ್ ವಾಸ್ ವೆರಿ ಹ್ಯೂಜ್. ಬಜೆಟು ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇತ್ತು ಪ್ರತಿ ದಿವಸ. ಎಲ್ಲವನ್ನು ಮ್ಯಾನೇಜ್ ಮಾಡಿ ತುಂಬ ಸುಸೂತ್ರವಾಗಿ ತುಂಬ ಅದ್ಭುತವಾಗಿ ಸಿನಿಮಾನ ತೆಗೆದಿದ್ದಾರೆ. ನಮಗೆ ಆಗ ಸಿನಿಮಾಟೋಗ್ರಫರ್ ಆಗಿದ್ದವ್ರದ್ದು ವೆಂಕಟೇಶ್ ಅಂಗರಾಜು ಅಂತೇಳಿ, ಅವರು ಬೇಸಿಕ್ಲಿ ತಮಿಳ್ ಸಿನಿಮಾಟೋಗ್ರಫರ್. ಅವರು ರಾಜ್ಕುಮಾರ್ ಅದು ಸಿನಿಮಾಟೋಗ್ರಫರು ಅವರು. ಸೊ ಅವರು ಆ್ಯಕ್ಚುಲಿ ಸೀನಿಯರ್ ಸಿನಿಮಾಟೋಗ್ರಫರ್. ಆದರೆ ಅವ್ರ ಎನರ್ಜಿ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಮದ್ರಲ್ಲಿ ರಿಷಬ್ ಸರ್ ಎನರ್ಜಿಗೆ ಯಾರಿಗೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಯಾರಿಗೂ ಅವ್ರ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ರೀತಿ ಎನರ್ಜಿ ಅವ್ರ ಸೆಟ್ಟಲ್ಲಿ. ಅಂದರೆ ಇಮಿಡಿಯೇಟ್ ಏನು ಸ್ಪೀಡಾಗಿರ್ತಾರೆ ಅಂತ ಎಕ್ಸಿಕ್ಯೂಷನ್, ಅದು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಆದರೆ ಅವರಿಂದ ಒಂದು ಸ್ಟೆಪ್ ಜಾಸ್ತಿ ಇವರು ಸೀನಿಯರ್ ಸಿನಿಮಾಟೋಗ್ರಫರ್ ಇದಲ್ಲ, ಅವ್ರದ್ದು ಎನರ್ಜಿ ಇತ್ತು. ಅವರು ರಿಷಬ್ ಸರ್ ಹಿಂಗೆ ಓಡಿ ಅಲ್ಲಿ ನೆಕ್ಸ್ಟ್ ಶಾಟಿಗೆ ರೆಡಿ ಆಗಬೇಕಾದ್ರೆ ಸಿನಿಮಾಟೋಗ್ರಫರ್ ಕ್ಯಾಮ್ರಾ ರೆಡಿ ಇರ್ತಾ ಇದ್ರು, ರಿಷಬ್ ರೆಡಿಯಾ ಅಂತ ಹೇಳ್ಕೊಂಡು. ಸೊ ಇದು ಅವ್ರದ್ದು ಇಬ್ಬರಿದ್ದು ರ್ಯಾಪೋ ಇರ್ತಾ ಇತ್ತು. ಸೊ
ತುಂಬ ಚೆನ್ನಾಗಿ ಆಗಿದೆ ಸರ್. ತುಂಬ ಒಂದು ಅದ್ಭುತವಾದ ಮೆಮೊರೀಸ್ ಅದೆಲ್ಲ ಆ್ಯಕ್ಚುಲಿ. ಎನಿ ಅನ್ಫರ್ಗೆಟಬಲ್ ಮೆಮೊರೀಸ್, ಇನ್ಸಿಡೆಂಟ್ಸ್? ಅಂದರೆ ಒಂದು ಟೈಮಲ್ಲಿ ಒಂದು ನೆಗೆಟಿವ್ ಇನ್ಸಿಡೆಂಟು ಆಗಿತ್ತು, ಅದೊಂದು ಅನ್ಫರ್ಗೆಟಬಲ್. ಮತ್ತು ಖುಷಿದ್ದೆಲ್ಲ ತುಂಬ ಆಗಿದೆ, ಆದರೆ ಅದು ಜಾಸ್ತಿ ನೆನಪು ಉಳಿಯಲ್ಲ ನನಗೆ. ಒಂದು ನೆಗೆಟಿವ್ ಆಗಿತ್ತು ಅಂತ ಹೇಳಿದ್ರೆ, ಒಂದು ಶಾಲೆಯಲ್ಲಿ ಮಕ್ಕಳು ಆ್ಯಕ್ಚುಲಿ ಮಕ್ಕಳಿದ್ದು ಒಂದು ಶಾರ್ಟ್ ಇತ್ತು. ನಾವು ಬೇರೆ ಸ್ಕೂಲಿಂದ ಆ್ಯಕ್ಚುಲಿ ಮಕ್ಕಳನ್ನು ಕರೆಸಿದ್ದೀವಿ ಅಲ್ಲಿಗೆ. ಸೊ ಆ ಮಕ್ಕಳ ಜೊತೆಗೆ ನಮ್ಮದೊಂದು ಕ್ಯಾರೆಕ್ಟರ್ ಕೂರಬೇಕಿತ್ತು. ಅವನಿಗೊಂದು ಅದೇ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ನ ಇವನಿಗೊಂದು ಹೊಲಿಸಿದ್ವಿ ನಾವು. ಸೊ ಅನ್ಫಾರ್ಚುನೇಟ್ಲಿ ಆ ಯೂನಿಫಾರ್ಮ್ ಅವರಿಗೆ ಫಿಟ್ ಆಗಲಿಲ್ಲ, ಆ ಕ್ಯಾರೆಕ್ಟರ್ ಫಿಟ್ ಆಗಲಿಲ್ಲ. ಸೊ ನಮ್ಮ ಹತ್ರ ಇನ್ನು ನೆಕ್ಸ್ಟ್ ಡೇ ಶೂಟ್ ಮಾಡೋಷ್ಟು ನಮ್ಮ ಹತ್ರ ಬಜೆಟು ಇಲ್ಲ, ಅದನ್ನು ಡಿಲೇ ಮಾಡೋಕ್ಕಾಗಲ್ಲ. ಸೊ ಆ ದಿವಸನೇ ಶೂಟ್ ಆಗಬೇಕು. ಅದಕ್ಕೆ ಏನು ಮಾಡಿದ್ವಿ ಅಂತೇಳಿ, ಒಂದು ಹುಡುಗನ ಯೂನಿಫಾರ್ಮನ್ನು ಅವನನ್ನು ಯೂನಿಫಾರ್ಮ್ ತೆಗೆಸಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ನವರು ಇವನಿಗೆ ಹಾಕ್ಸಿದ್ರು, ಶರ್ಟ್ ತೆಗೆಸಿ ಇವನಿಗೆ ಹಾಕಿದ್ರು. ಅವನು ಏನು ಮಾಡ್ದ ಪಾಪ ಹುಡುಗ, ಅವನು ಶೂಟಿಂಗ್ ನೋಡಿದ ಸ್ಟ್ಯಾಂಡ್ ಬನ್ನಿಯಲ್ಲೇ ಕೂತ್ಕೊಂಡ, ಹೊರಗಡೆ ಕೂತ್ಕೊಂಡಿದ್ದ. ಸೊ ಲೈಟ್ ಆಗಿದೆ, ನೈಟ್ ಲೇಟ್ ಆಗಿದೆ, ಒಂದು 8-9 ಗಂಟೆ ಆಗಿದೆ. ಸೊ ನಾವೆಲ್ಲ ಪರ್ಮಿಷನ್ ಕೇಳಿ ನಾವು ಅವ್ರನ್ನ ಡ್ರಾಪ್ ಮಾಡೋದೆಲ್ಲ ವ್ಯವಸ್ಥೆ ಇತ್ತು, ಊಟದೆಲ್ಲ ವ್ಯವಸ್ಥೆ ಇತ್ತು. ಸೊ ನಾವಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಇವನ್ ಪೇರೆಂಟ್ ತಂದೆ ಬಂದು ನೋಡ್ಬೇಕಾದ್ರೆ ಇವನು ಹುಡುಗ ಹೊರಗಡೆ ಕೂತ್ಕೊಂಡಿದ್ದಾನೆ, ಬನಿಯನಿಲ್ಲಿದ್ದಾನೆ. ನೋಡಿ ಅವ್ರಿಗೆ ಫುಲ್ ಉರಿತು, ಅವರಿಗೆ ಮೈಯೆಲ್ಲ ಉರಿತು. ಅವ್ರಿಗೆ ಒಳಗೆ ನೋಡ್ಬೇಕಾದ್ರೆ ನನ್ನ ಮಗನನ್ನು ಒಬ್ಬನ ಶರ್ಟ್ ತೆಗೆದು ಇಲ್ಲಿ ಕೂರಿಸಿದ್ದಾರೆ, ಏನು ಶರ್ಟ್ ಹೇಗೆ ಅದು ನನ್ನ ಶರ್ಟ್ನ ಅವ್ರಿಗೆ ಹಾಕ್ಸಿದ್ರು. ಅದಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಹುರ್ಕೊಂಡ್ರು. ಅವ್ರ ಸಿಚುವೇಶನ್ ಏನಂತ ಕೇಳೋಕ್ಕೂ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಅದ್ವ ಬೈದೆಲ್ಲ ಸ್ವಲ್ಪ ಸೀನ್ ಕ್ರಿಯೇಟ್ ಮಾಡಿದ್ರು. ಆಗ ನಾನು ಅವ್ರ ಜೊತೆಗೆ ಜಗಳಕ್ಕೆ ಇಳಿದೆ ಬೇಸಿಕ್ಲಿ. ಅಂದರೆ ನನಗೆ ಆಗಲಿಲ್ಲ, ಅವ್ರು ಆಡಿರೋ ಮಾತುಗಳೆಲ್ಲ ಸಹಿಸ್ಲಿಕ್ಕೆ ಆಗಲಿಲ್ಲ. ನಾವು ಆ್ಯಕ್ಚುಲಿ ತಾಳ್ಮೇಲೆ ಇರಬೇಕು ಆ ಟೈಮಲ್ಲಿ, ಬಟ್ ನಾನು ಅವ್ರ ಜೊತೆಗೆ ಜಗಳಕ್ಕೆ ಇಳಿದು ಆಮೇಲೆ ಎಲ್ಲ ಸಮಾಧಾನ ಮಾಡಿ, ಎಲ್ಲ ಇದು ರಿಷಬ್ ಸರ್ ಮಧ್ಯಕ್ಕೆ ಬಂದೆಲ್ಲ ಸಮಾಧಾನ ಮಾಡಿ ಮತ್ತೆ ಅವರನ್ನು ಹೋಗೋಕ್ಕೆ ಹೇಳಿದ್ದು. ಸೊ ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನನಗೆ. ಅಂದರೆ ನಾನು ಲೋಕಲೈಟ್ ಅಲ್ಲ, ಅವ್ರು ತುಳುವಲ್ಲಿ ಬಂದು ಬೈಬೇಕಾದ್ರೆ ನಮಗೆ ಒಂಥರ ನಮ್ಮ ಸಿನಿಮಾ ಟೀಮಿಗೆ ಬೈತಾ ಇದ್ದಾರೆ, ಏನು ಈ ರೀತಿ ಒಂದು ಅರ್ಥ ಮಾಡೋಕ್ಕೂ ರೆಡಿ ಇಲ್ಲ ಅವ್ರು, ನಾವು ಹೇಳೋದನ್ನು ಕೇಳೋಕ್ಕೂ ರೆಡಿ ಇಲ್ಲ. ಅವ್ರದ್ದು ಸಿಚುವೇಶನ್ ರಾಂಗ್ ಅಲ್ಲ, ಅವ್ರು ನೋಡಿರೋದಲ್ಲಿ ಅವ್ರಿಗೆ ಅಷ್ಟು ಹರ್ಟ್ ಆಗಿದೆ. ಬಟ್ ನಾವು ಅವ್ರನ್ನ ಅರ್ಥ ಮಾಡ್ಸಕ್ಕೆ ಹೋದ್ರೆ ಅವರು ಅರ್ಥ ಮಾಡ್ತಿಲ್ಲ, ಅದೇನೋ ಅದ್ವ ಎಲ್ಲ ಬೈತಾ ಇದ್ರು. ಸೊ ಅದು ಜಗಳ ಆಯಿತು. ಸೊ ಮತ್ತೆ ಏನೋ ಸಮಾಧಾನ ಮಾಡಿ ಅವರನ್ನು ಕಳಿಸಿದ್ರು. ಸೊ ಇದು ದಿಸ್ ವಾಸ್ ಅ ವೆರಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನನಗೆ ಆ ಸಿನಿಮಾಗೆ. ಅಂದರೆ ನಮಗೆ ಬೇಸಿಕ್ಲಿ ಇಲ್ಲೇ ಲೋಕಲ್ ಸರ್ ಎಲ್ಲ. ಅಂದರೆ ನಮಗೆ ಉಪ್ಪಳದಲ್ಲಿ ನಾವು ಆ್ಯಕ್ಚುಲಿ ತುಂಬ ಸೀಕ್ವೆನ್ಸ್ಗಳನ್ನು ಉಪ್ಪಳ ಆಸುಪಾಸು, ಅಂದರೆ ಕೇರಳ ಗಡಿಭಾಗ ಅಲ್ಲಿ ಆಸುಪಾಸು ನಾವು ಶೂಟ್ ಮಾಡಿದ್ದು. ಉಪ್ಪಳದಲ್ಲಿ ಒಂದು ಬೀಚ್ ಸೈಡ್ ಮನೆ ಒಂದನ್ನು ನಾವು ರೆಂಟಿಗೆ ತಗೊಂಡು ಅಲ್ಲಿದ್ದರು. ಕಂಪ್ಲೀಟ್ ಟೀಮು ಪ್ರೀ ಪ್ರೊಡಕ್ಷನ್ ವರ್ಕ್ಶಾಪ್ ಅವರು ವರ್ಕ್ಶಾಪ್ ಮಾಡಿದ್ದಾರೆ. ಎಲ್ಲ ಈ ಮಕ್ಕಳು ಅಷ್ಟು ಅದ್ಭುತವಾಗಿ ನಡ್ಸೋಕ್ಕೆ ಕಾರಣನೇ ಅವ್ರಿಗೆ ಇರೋ ವರ್ಕ್ಶಾಪ್. ಎಲ್ರಿಗೂ ವರ್ಕ್ಶಾಪ್ ಆಗಿದೆ, ಪ್ರತಿಯೊಂದು ಮಕ್ಕಳಿಗೆ ವರ್ಕ್ಶಾಪ್ ಆಗಿದೆ. 2 months ವರ್ಕ್ಶಾಪ್ ಮಾಡಿದ್ದಾರೆ ಪ್ರತಿಯೊಂದು ಮಕ್ಕಳಿಗೆ. ಯಾರು ಮಕ್ಕಳು ಆ್ಯಕ್ಟರ್ಗಳಲ್ಲ ಆ್ಯಕ್ಚುಲಿ. ನಾವು ಆಡಿಷನ್ ಮಾಡ್ಬೇಕಾದ್ರೆ ಇವನು ಚಂದ ನಗ್ತಾ ಇದ್ದಾನೆ, ಇವೊಂದು ಸ್ಮೈಲ್ ಚೆನ್ನಾಗಿದೆ, ಇವನು ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಇವನೇನೋ ಚೆನ್ನಾಗಿ ಡೈಲೆಕ್ಟ್ ಇದೆ ಇವನು ಮಾತಾಡೋದು, ಅಂಥ ಇಂಟೆನ್ಷನ್ನೇ ಮಕ್ಕಳನ್ನ ನಾವು ಆಡಿಷನಿಂದ ಉಳಿಸ್ಕೊಂಡಿರೋದು. ಬಿಟ್ಟರೆ ನಾವು ಒಬ್ಬ ಪೆಕ್ರ ಥರ ಮಾಡ್ತಾನೆ, ಯಾರು ದಡ್ಡ ಪ್ರವೀಣ್, ಅವ್ನು ಪೆಕ್ರ ಥರ ಮಾಡ್ತಿದ್ದ ಆಡಿಷನಲ್ಲಿ. ಆರ್ಟಿಸ್ಟ್ ಅಲ್ಲ, ಅವ್ರಿಗೆ ಆ್ಯಕ್ಟಿಂಗೇ ಬರ್ತಾ ಇರಲಿಲ್ಲ. ಓಕೆ, ಇವರನ್ನು ರಿಯಲ್ ಆಗಿ ಏನಾದ್ರು ಮಾಡೋಣ ಅಂತೇಳಿ ಹಂಗೆ ಕಾಣಿಸ್ತಾ ಇದ್ದಾರೆ ಅಂತೇಳಿ ರಿಷಬ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿ ಮತ್ತೆ ನಾವು ಫೈನಲ್ ಆಗಿ ಅವರಿಗೆ ನಾವು ವರ್ಕ್ಶಾಪ್ ಮಾಡಿರೋದು. ವರ್ಕ್ಶಾಪಲ್ಲಿ ಅವರು ಟ್ರೈನ್ ಆಗಿ ಅವರು ಆ ಹಂತಕ್ಕೆ ಅವ್ರು ಪರ್ಫಾರ್ಮ್ ಮಾಡಿರೋದು ಸಿನಿಮಾದಲ್ಲಿ. ಸೊ ಉಪ್ಪಳದಲ್ಲಿ ನಾವು ಮನೆ ಮಾಡ್ತೀವಿ, ಮನೆಯಲ್ಲಿ ಎಲ್ಲ ಉಳ್ಕೊಳ್ತೀವಿ, ಮಕ್ಕಳನ್ನು ಕರೆದು ಪ್ರತಿ ದಿವಸ ವರ್ಕ್ಶಾಪ್ ಇರುತ್ತೆ. ದೊಡ್ಡವ್ರಿಗೂ ವರ್ಕ್ಶಾಪ್ ಇರುತ್ತೆ ಆ್ಯಕ್ಚುಲಿ. ಎಲ್ಲ ಆಗಿ ಶೂಟಿಂಗ್ ಪ್ರೊಸೆಸ್ ಆಗಿರೋದು. ಸೊ ಉಪ್ಪಳ ಸುತ್ತಮುತ್ತ ನಾವು ಕೆಲ ಕಡೆ ಶೂಟ್ ಮಾಡ್ತೀವಿ. ಕೇರಳ ಗಡಿಭಾಗ ಅಂದರೆ ಹೇಳಿದರೆ ಕೈರಂಗಳ ಅಂತ ಒಂದು ಪ್ಲೇಸ್ ಇದೆ, ಅಂದರೆ ಕರ್ನಾಟಕ ಅದು ಆ್ಯಕ್ಚುಲಿ. ಅಲ್ಲಿ ಸ್ಕೂಲ್ ಸಿಕ್ತು ನಮಗೆ, ಸುಮಾರು ಹುಡುಕಿದ ನಂತರ ಅಲ್ಲಿ ಸ್ಕೂಲ್ ಸಿಕ್ಕಿರೋದು ನಮಗೆ. ಅಲ್ಲಿ ಒಂದಷ್ಟು ದಿನ ಶೂಟಿಂಗ್ ಮಾಡ್ತೀವಿ. ಆ ಸ್ಕೂಲ್ ನಮಗೆ ಹುಡುಕಿ ಫೈನಲಿ ಆಯ್ತಪ್ಪ, ಇನ್ನು ಸಾಧ್ಯ ಇಲ್ಲ, ಏನಾದರೂ ಹುಡುಕಿರೋದ್ರಲ್ಲಿ ಏನಾದ್ರು ಸೆಲೆಕ್ಟ್ ಮಾಡೋಣ ಅಂತೇಳಿ ಬೇರೆ ನಾವು ಹೋಗಿರೋದು ಒಂದು 5 ಜನ ಬೇರೆ ಬೇರೆ ಕಡೆ ಸ್ಪ್ಲಿಟ್ಟಾಗಿ ಉಪ್ಪಳಕ್ಕೆ ಬರ್ಬೇಕಂತ ಸ್ಪ್ಲಿಟ್ಟಾಗಿ ಬಂದಿರೋದು. ಹೋಗ್ಬೇಕಾದ್ರೆ ನಾನು ನೋಡ್ಕೊಂಡು ಹೋಗಿ ಅಂತೇಳಿ. ಆಗ ಬರ್ಬೇಕಾದ್ರೆ ಒಂದು ಟೀಮಿಗೆ ಸಿಕ್ಕಿರೋದು ಈ ಸ್ಕೂಲು. ಇದು ಅಂದರೆ ಸರ್ ಹೆಂಗೆ ಹೇಳಿದ್ರ, ಸಿ ಶೇಪಲ್ಲಿ ಬೇಕು, ದೊಡ್ಡ ಗ್ರೌಂಡ್ ಇರಬೇಕು, ಅದು ಹಂಗೆ ಸಿಕ್ಕಿದ್ದು ಸ್ಕೂಲು. ಅದು ಏನೋ ಪುಣ್ಯ ನಮ್ಮದು. ಸೊ ಮೆಜಾರಿಟಿ ಆಫ್ ಶೂಟಿಂಗ್ ಅಂದರೆ 30 days ಅಲ್ಲಾಗಿರೋದು, ಸ್ಕೂಲಲ್ಲಾಗಿರೋದು ಶೂಟಿಂಗ್. ಮತ್ತು ಬಂಬ್ರಾಣ ಅಂತೇಳಿ ಉಪ್ಪಳದಿಂದ ದಾಟಿ ಆಚೆ ಹೋಗಬೇಕು ನಮಗೆ, ಒಂದು 15 kilometers ಒಳಗಡೆ ಅಲ್ಲೊಂದು ಮನೆ ಸಿಕ್ಕುತ್ತೆ. ಅಲ್ಲಿ ನಾವು ಅಲ್ಲಿನ ಉಪಾಧ್ಯಾಯರ ಮನೆ, ಅದು ಮನೆ, ಅಲ್ಲಿ ಗುತ್ತಿನ ಮನೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಾವು ಮಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಇಷ್ಟು ಜಾಗದಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಮಂಗಳೂರು ಸುತ್ತಮುತ್ತ, ಕೈರಂಗಳ ಮತ್ತು ಉಪ್ಪಳ ಮತ್ತು ಕಾಸರಗೋಡು ಒಂದಷ್ಟು ಲೊಕೇಶನ್ಗಳು, ಅಂದರೆ ಮಕ್ಕಳಿದ್ದು ಮಾಂಟೇಜ್ ಶೂಟ್ಗಳೇನಿರುತ್ತೆ ಅದನ್ನು ನಾವು ಕಾಸರಗೋಡಲ್ಲಿ ಶೂಟ್ ಮಾಡ್ತೀವಿ. ನಮ್ಮ ಕನ್ನಡ ಮಕ್ಕಳು
ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ್ತಿದೆ. ರಿಸಲ್ಟ್ ಬಂದಾಗ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಸರ್. ಯಾಕಂತ ಹೇಳಿದ್ರೆ ನಾವು ಎರಡು ಸಿನಿಮಾನು, ಒಂದು ಮೊಟ್ಟೆ ಕತೆ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ತುಂಬ ಹಂಬಲ್ ಎಫರ್ಟ್ ಹಾಕಿದ್ವಿ ಇಡೀ ಫುಲ್ ತಂಡನೇ. ನಮಗೆ ಎರಡರಲ್ಲೂ ನಾವು ಸಕ್ಸಸ್ ಆಗ್ತೀವಿ ಅಂತೇಳಿ ಯಾವತ್ತೂ ಮನಸ್ಸಲ್ಲಿ ಬಂದಿರಲಿಲ್ಲ. ಬಟ್ ಆ ಪಾಸಿಟಿವ್ ಎನರ್ಜಿ ನಾನು ಏನು ಹೇಳ್ತಾ ಇದ್ದೆ ನಿಮಗೆ, ಡೇ ಫಸ್ಟಿಂದ ಡೇ ಎಂಡ್ ತನಕ ನಾವು ಒಂದು ಎನರ್ಜಿ ಇದೆಯಲ್ಲ, ಅದು ಸೇಮ್ ಇರ್ತೈತೆ ಎಲ್ಲರ ಹತ್ರ. ಸೊ ನಮಗೆ ರಿಲೀಸ್ ಆಗೋ ತನಕ ಅದೇ ಎನರ್ಜಿ ನಾವು ಕ್ಯಾರಿ ಮಾಡಿದ್ದು. ನಮಗೆ ಇದು ಹಿಟ್ ಸೋಲುತ್ತೆ ಅಂತ ನಮ್ಮ ತಲೆಯಲ್ಲಿ ಯಾವತ್ತೂ ಬಂದಿಲ್ಲ, ಅದೇ ರೀತಿ ಇದು ಹಿಟ್ಟು ಅಂತಲೂ ಬಂದಿಲ್ಲ. ಆದರೆ ಏನೋ ಒಂದು ಹಿಸ್ಟ್ರಿ ನಡೆದು ಬಿಡುತ್ತೆ ಆಮೇಲೆ ಅದರ ನಂತರ. ಸೊ ವಿ ವರ್ ವೆರಿ ಹ್ಯಾಪಿ. ಅಂದರೆ ಎಕ್ಸ್ಪೆಕ್ಟೆಡ್ ಅಲ್ಲ ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ದೊಡ್ಡ ಹಿಟ್ ಆಗುತ್ತೆ ಅಂತೇಳಿ. ಆದರೆ ಅದಕ್ಕಿಂತ ನಮ್ಮ ಎಕ್ಸ್ಪೆಕ್ಟೇಷನ್ ದಾಟಿ ಅದು ಹಿಟ್ ಆಗಬೇಕಾದ್ರೆ ಡೆಫಿನೆಟ್ಲಿ ಅದು ಏನೋ ಒಂಥರ ವೆರಿ ಪ್ರೌಡ್ ಅದು ನಮಗೆ. ಕಮರ್ಷಿಯಲಿ ಸರ್ಕಾರಿ ವಾಸ್ ಅ ಹ್ಯೂಜ್ ಹಿಟ್, ದೊಡ್ಡ ಬ್ಲಾಕ್ ಬಸ್ಟರ್ ಆ್ಯಕ್ಚುಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಒಂದು ಮಕ್ಕಳು ಸಿನಿಮಾ, ಮೋಸ್ಟ್ ಪ್ರಾಬಬ್ಲಿ ಚಿನ್ನಾರಿ ಮುತ್ತ ಆದ ನಂತರ ದೊಡ್ಡ ಬ್ಲಾಕ್ ಬಸ್ಟರ್ ಅಂತ ಹೇಳಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆಗಿರ್ಬೋದು. ಅಂದರೆ ಹ್ಯೂಜ್ ಬ್ಲಾಕ್ ಬಸ್ಟರ್. ಬಟ್ ರಿಷಬ್ ತಗೊಂಡು ದೊಡ್ಡ ರಿಸ್ಕ್ ನೋಡಿ ಅವ್ರು. ಅದಕ್ಕೆ ಸರ್, ಅದು ಕೆಲವು ಸರಿ ರಿಸ್ಕ್ ಮ್ಯಾಟರ್ಸ್. ಅದು ಯಾಕಂತ ಹೇಳಿದ್ರೆ ಅಂಥ ರಿಸ್ಕ್ಗಳನ್ನು ತಗೊಳ್ತಿದ್ರೆ ಲೈಫಲ್ಲಿ ನಮಗೆ ಗೊತ್ತಾಗಲ್ಲ ನಾವು ಆ್ಯಕ್ಚುಲಿ ಸರಿ ಮಾಡ್ತಾ ಇದ್ದೀವ ತಪ್ಪು ಮಾಡ್ತಾ ಇದ್ದೀವ ಅಂತೇಳಿ. ಸೊ ಅಂಥ ರಿಸ್ಕ್ ತಗೊಂಡು ಮುಂದೆ ಹೋಗಬೇಕಾದ್ರೆ ನೆಕ್ಸ್ಟ್ ಏನು ಮಾಡೋಕೆ ಹೊರಡ್ತೀವಿ ನೋಡಿ, ಆಗ ನಮಗೊಂದು ಗಟ್ ಫೀಲಿಂಗ್ ಇರುತ್ತೆ. ನನ್ನ ತಲೆಯಲ್ಲಿ ಏನು ಬರುತ್ತೆ ಅದನ್ನು ನಾನು ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಅದೇ ಗಟ್ ಫೀಲಿಂಗ್ ಇವತ್ತು ಕಾಂತಾರನಾಗಿರೋದು ರಿಷಬ್ ಸರ್ ಇದ್ದು, ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ಅಷ್ಟೇ. ಆ ಗಟ್ ಫೀಲಿಂಗ್ ಅವ್ರದ್ದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಹತ್ರ. ಸೊ ಕೆಲವು ವಿಷಯಗಳು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಬೇಕಾದ್ರೆ ನಾವು ತುಂಬ ವಾದ ವಿವಾದಗಳಾಗುತ್ತೆ, ಇದು ಬೇಕಾ ಸರ್ ಅಂತೇಳಿ. ಈಗಿನ ಸ್ಟೇಜಲ್ಲಿ ನಾವು ತುಂಬ ಕ್ಲೋಸ್ ಇದ್ದೀವಿ ನಾವು. ಸೊ ತುಂಬ ವಾದ ವಿವಾದಗಳಾಗಿ ಒಂದಕ್ಕೆ ಸ್ಟ್ಯಾಂಡ್ ತಗೊಳ್ತಾರೆ, ಇದು ಬೇಕೇ ಗುರು ಅಂತ ಹೇಳ್ತಾರೆ. ಆಗ ನಾವು ಅವ್ರ ಗಟ್ ಫೀಲಿಂಗ್ ಬಿಟ್ಬಿಡ್ತೀವಿ. ಅದು ಆ್ಯಕ್ಚುಲಿ ಮೇಜರ್ ಹಿಟ್ ಆಗುತ್ತೆ. ಅದು ಆ ಎಲಿಮೆಂಟ್ ಮೇಜರ್ ವರ್ಕ್ ಆಗುತ್ತೆ ಅವ್ರದ್ದು. ಸೊ ಅದೆಲ್ಲ ಸಿಕ್ಕಾಪಟ್ಟೆ ಇದೆ ಅವ್ರದ್ದು. ತುಂಬ ಕೆಲವು ಎಲಿಮೆಂಟ್ಗಳ ಮೇಲೆ ಗಟ್ ಫೀಲಿಂಗ್ ಇಟ್ಕೊಂಡು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಬಿಡ್ತಾರೆ ಅವರು. ಗರುಡ ಗಮನ ರಿಷಭ ವಾಹನ ಸೇಮ್ ರಿಷಬ್ ಸರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ, ರಾಜ್ ಬಿ ಶೆಟ್ಟಿ ಅವ್ರ ಡೈರೆಕ್ಷನ್ನು. ಸೊ ಅದರಲ್ಲಿ ನೀವು ನೋಡಿದರೆ ಅದರಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಪೊಲೀಸ್ ಡ್ರೈವರ್ ಕ್ಯಾರೆಕ್ಟರ್ ನಾನು ಮಾಡಿರೋದು. ಅದರಲ್ಲಿ ಇವ್ರದ್ದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ್ಯಕ್ಚುಲಿ, ಒಬ್ಬರು ಬ್ರಹ್ಮಯ್ಯ ಅಂತೇಳಿ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಮಾಡಿರೋದು. ಸೊ ಅವ್ರದ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಪೊಲೀಸ್ ಒಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಕರುಣಾಕರ ಅಂತೇಳಿ ಅದು ನಾನು ಕ್ಲೇ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಆ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ಸೊ ನಂಗೆ ಪ್ರಮೋಷನ್. ಸೊ ಅಲ್ಲಿಂದ ಇಲ್ಲಿ ಅಸಿಸ್ಟೆಂಟ್ ಆಗಿ ಇಲ್ಲಿಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಗರುಡ ಗಮನದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಪ್ಲಸ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನಾನು. ಗರುಡ ಗಮನದಲ್ಲಿ ರಾಜ್ ಅವ್ರ ಹತ್ರ ಈಗ ಸ್ವಲ್ಪ ಹಣ ಇತ್ತು, ಅಂದರೆ ಸಿನಿಮಾ ಥರನೇ ಮಾಡಬೇಕು, ಏನು ಲಿಮಿಟೇಷನ್ಸ್ ಇರಲಿಲ್ಲ ಅವ್ರ ಹತ್ರ, ಚೆನ್ನಾಗಿ ಮಾಡಬೇಕು ಅನ್ನೋದು ಉದ್ದೇಶ ಮಾತ್ರ ಇದ್ದಿದ್ದು. ಅದಕ್ಕೋಸ್ಕರನೇ ಅವರು ಸಿನಿಮಾಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಬಜೆಟನ್ನು ಅವರು ಆ್ಯಕ್ಚುಲಿ ಅವ್ರದ್ದು ಸ್ವಂತ ಪ್ರೊಡಕ್ಷನ್ ಆಗಿರೋದು ಲೈಟರ್ ಬುದ್ಧ ಪ್ರೊಡಕ್ಷನ್. ಸೊ ಅಷ್ಟು ಬಜೆಟನ್ನು ಅಕ್ಯುಮುಲೇಟ್ ಮಾಡಿಕೊಂಡೆ ಅವ್ರು ಸಿನಿಮಾ ಮಾಡೋಕ್ಕೆ ಇಳಿತಾರೆ. ಹೌದು, ಲೈಟರ್ ಬುದ್ಧ ಪ್ರೊಡಕ್ಷನ್, ರಾಜ್ ಬಿ ಶೆಟ್ಟಿ ಅವರ ಪ್ರೊಡಕ್ಷನ್, ಸ್ವಂತ ಪ್ರೊಡಕ್ಷನ್ ಅದು. ಆಮೇಲೆ ಪರಮ್ಮ ಜೊತೆ ಸೇರ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಅದನ್ನು ಅಷ್ಟೇ. ಸೊ ಸಿನಿಮಾ ಮಾಡಿರೋದು ಲೈಟರ್ ಬುದ್ಧ ಪ್ರೊಡಕ್ಷನಲ್ಲಿ ಸ್ವಂತ. ಸೊ ಅವರು ಆ್ಯಕ್ಚುಲಿ ಮಾಡಬೇಕಾದ್ರೆ ನಮ್ಮ ಕೋರ್ ಟೀಮ್ ಏನಿದೆ ಅದನ್ನೇ ಹಿಡ್ಕೊಂಡು ಅವ್ರು ಮಾಡಿರೋದು. ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳೇ ಆಗಿರ್ಬೋದು, ಯಾರ ಹತ್ರ ಕೇಳಿದ್ರು ಹೇಳ್ತಾರೆ. ಬೇಕಾದ್ರೆ ಅವರು ಏನು ಕೋಟ್ ಮಾಡಿದ್ದಾರೆ ಅದಕ್ಕಿಂತ ಒಂದು 5,000 ಜಾಸ್ತಿನೇ ಕೊಟ್ಟಿದ್ದಾರೆ, ಕಮ್ಮಿ ಕೊಡಲಿಲ್ಲ. ಫಸ್ಟ್ ಪ್ರೊಡಕ್ಷನ್ ಆಗಿದ್ದರು ರಾಜ್ ಬಿ ಶೆಟ್ಟಿ ಅವ್ರದ್ದು. ಎಲ್ರಿಗೂ ಹಾಗೆ ಮಾಡಿರೋದು ಅವರು. ಅಂದರೆ ಅವ್ರಿಗೆ ಗೊತ್ತಿತ್ತು ಆ ಕಷ್ಟ, ಅವ್ರು ಬಂದದ್ದೆಲ್ಲಿಂದ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಎಲ್ಲರನ್ನು ಕಂಫರ್ಟೇಬಲ್ ಝೋನಲ್ಲಿ ಇಡಬೇಕಿತ್ತು ಅವರಿಗೆ. ಎಲ್ಲರೂ ಪ್ರೀತಿಯಿಂದ ಈ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಬೇಕಿತ್ತು. ಸೊ ಈ ಸ್ಟುಡ್ ಫಾರ್ ಎವ್ರಿಥಿಂಗ್. ಅಂದರೆ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಕಲಿ ಆಗಿರ್ಬೋದು, ಅವರು ನಮ್ಮನ್ನು ಸ್ಟ್ರಾಂಗ್ ಆಗಿ ಹೇಳಿದ್ರು ನಿನ್ನಿಂದ ನಾವು ಇದ್ದೇವೆ ಅಂತೇಳಿ. ಆ ರೀತಿ ನಮಗೊಂದು ಅವರು ಸೈನ್ ತೋರಿಸ್ತಾರೆ. ಸೊ ಎಲ್ಲರೂ ತುಂಬ ಪ್ರೀತಿಯಿಂದ, ತುಂಬ ಹಂಬಲ್ ಆಗಿ, ತುಂಬ ಹಾನೆಸ್ಟಿಯಿಂದ ಈ ಸಿನಿಮಾಕ್ಕೆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಗರುಡ ಗಮನನೂ ಅಷ್ಟು ದೊಡ್ಡ ಸಕ್ಸಸ್. ಸೇಮ್ ನಾನು ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಯಾವ ಎನರ್ಜಿ ಇತ್ತು, ಲಾಸ್ಟ್ ಡೇ ಸೇಮ್ ಎನರ್ಜಿ ಇತ್ತು ನಮಗೆ ರಿಲೀಸ್ ಆಗೋ ತನಕನೂ. ಮತ್ತು ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಮದೊಂದು ತಂಡ ಇದೆ, ನಾವೊಂದು 35-40 ಜನ ಇದ್ದೀವಿ ನಮ್ಮದು. ನಾವು ರಾಜ್ ಅವ್ರದ್ದು ಆಫೀಸ್ ಇದೆ ಇಲ್ಲಿ ನಮ್ಮದು AJ ಹಾಸ್ಪಿಟಲ್ ಹಿಂದ್ಗಡೆ. ಸೊ ಪ್ರತಿ ದಿವಸ ಒಂದು 25 ಜನ ಅಲ್ಲಿ ಸೇರ್ತಾರೆ. ಈಗಲೂ ಸೇರ್ತಾರೆ. ಈಗಲೂ ನೀವು ಸಿನಿಮಾ ಶೂಟ್ ಆಗಿ, ಸಿನಿಮಾ ಮುಗಿದು, ಸಿನಿಮಾ ರಿಲೀಸ್ ಆಗಿ, ಸಿನಿಮಾ ಬ್ಲಾಕ್ ಬಸ್ಟರ್ ಆಗದಿದ್ರೂ ಪರವಾಗಿಲ್ಲ, ಡೇ 1ಇಂದ ಡೇ 25 ತನಕ ಪ್ರತಿನಿತ್ಯ 35-40 ಜನ ಥಿಯೇಟರ್ ವಿಸಿಟ್ ಮಾಡ್ತಾರೆ. ಹೊರಗಡೆ ನಿಲ್ತಾರೆ, ಟಿ ಶರ್ಟ್ ಹಾಕೊಂಡು ನಿಲ್ತಾರೆ. ಎಲ್ಲರನ್ನ ಇನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಎಲ್ರಿಗೂ ಫಾರ್ ವಾಚಿಂಗ್ ದ ಮೂವಿ. ಸೊ ಎಲ್ಲರದ್ದು ಅಂದರೆ ಎಲ್ಲರೂ ರಾಜ್ಗೋಸ್ಕರ ಆಗಿರ್ಬೋದು ಅಥವಾ ಆ ತಂಡದಲ್ಲಿರುವ ಪ್ರೀತಿಗೋಸ್ಕರ ಆಗಿರ್ಬೋದು, ಪ್ರತಿನಿತ್ಯ ಅವರು ಈ ಬಾಂಡಿಂಗನ್ನು ಉಳಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು. ಸೊ ಅದಕ್ಕೋಸ್ಕರ ಪಾಸಿಟಿವ್ ಎನರ್ಜಿ ನಮ್ಮ ಟೀಮ್ ಒಳಗಡೆ ಇದೆ.
ಸೊ ಅದು ಅವ್ರು ಮಾಡೋ ಅಂತ ಒಂದು ಏನು ಪ್ರಾಜೆಕ್ಟ್ ಇರುತ್ತಾ, ಏನೋ ಒಂದು ಪ್ರಾಡಕ್ಟ್ ಇರುತ್ತಾ, ಅದಕ್ಕೆ ಒಂದು ಆ ಎನರ್ಜಿ ಸೇರಿದಾಗ ಅದು ಏನೋ ವರ್ಕ್ ಆಗುತ್ತೆ ಅಷ್ಟೇ. ಇವರೆಲ್ಲರಿಗಿಂತ ಚಂದದ ಹುಡುಗಿ ನಂಗೆ ಸಿಕ್ಕಿದಾಗೆ ಪ್ರತಿ ರಾತ್ರಿ ಕನ್ಸ್ ಕಾಣ್ತೇನೆ. ಒಂದು ಮೊಟ್ಟೆ ಕತೆ ಆದ ನಂತರ ಅವ್ರು ಕೆಲವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಆಪರ್ಚುನಿಟೀಸ್ ಬಂದಾಗ ಮಾಡೇ ಮಾಡ್ತಾರಲ್ಲ. ಅವರಿಗೆ ಸಿನಿಮಾ ಮಾಡಬೇಕಾದ್ರೆ ಅವರೇನು ವೆರಿ ಬ್ರಿಲಿಯಂಟ್ ಅಂದರೆ ವೆರಿ ಡಿಸಿಷನ್ ಮೇಕಿಂಗ್ ಏನು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅವ್ರದ್ದು. ಸಿನಿಮಾ ಮಾಡ್ಬೇಕಾದ್ರೆ ಇದೇ ಮಾಡಬೇಕು, ನಾನು ಇದೇ ಮಾಡಬೇಕು ಹಂಗೇನಿಲ್ಲ. ಬಂದ ಅವಕಾಶನ ಅವರು ಉಪಯೋಗಿಸ್ಕೊಂಡು ಅವ್ರು ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದು ಅವರಿಗೆ ಕ್ರಮೇಣ ಏನಾಯಿತು ಅಂತ ಹೇಳಿದರೆ, ಸಿನಿಮಾ ನೋಡಬೇಕಾದ್ರೆ ಅವ್ರನ್ನ ಅವ್ರು ನೋಡೋಕ್ಕಾಗಲಿಲ್ಲ ರಾಜ್ ಅವರಿಗೆ. ನಮ್ಮ ಹತ್ರ ಸಿನಿಮಾ ಫಸ್ಟಿಗೆ ಹೇಳ್ತಾ ಇದ್ರು, ನೀವು ಬೇಡ, ನೀವು ನೋಡಬೇಡಿ, ಚೆನ್ನಾಗಿಲ್ಲ ಅಂತೇಳಿ. ಕೆಲವು ಸಲ ನಮ್ಮ ಟೀಮ್ ಹತ್ರ ಅವ್ರು ಫಸ್ಟಿಗೆ ಹೇಳ್ತಾ ಇದ್ರು, ಅವ್ರು ಆ್ಯಕ್ಟ್ ಮಾಡಿರೋದು ಅವ್ರು ನೋಡಿ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ನೋಡಿ ಆದ್ಮೇಲೆ ಒಂದು ಜಡ್ಜ್ಮೆಂಟ್ ಅವ್ರಿಗೆ ಬಂದೇ ಬರುತ್ತೆ. ಸೊ ನಮ್ಮ ಹತ್ರ ಹೇಳೇ ಹೇಳ್ತಾರೆ, ಬೇಡ, ಚೆನ್ನಾಗಿಲ್ಲ, ನೋಡಬೇಡಿ, ಇನ್ನು ನೋಡಿ ಅಂತ ದೊಡ್ಡ ಸಾಧನೆ ಮಾಡೋಕ್ಕಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ನಮಗೆ. ಆದರೂ ನಾವು ನೋಡ್ತೀವಿ ಅವ್ರು ಮಾಡಿದಾರವ ಅಂತೇಳಿ. ಯಾಕೋ ನಮ್ಗೆ ಹಂಗೆ ಅನಿಸ್ಬಿಡುತ್ತೆ, ರಾಜನ ಎಕ್ಸ್ಪೆಕ್ಟ್ ಮಾಡಿದ್ರಾ ಏನೋ, ಅಥವಾ ರಾಜಿಗೆ ಆ ಕ್ಯಾರೆಕ್ಟರ್ ಸೂಟ್ ಆಗಲಿಲ್ವಾ ಏನೋ ಒಂದು ಆ ಸಿಚುವೇಶನಲ್ಲಿ ಅವ್ರು ಮಾಡಿದರು. ಅದಾದಮೇಲೆ ಅವ್ರಿಗೆ ಫೀಲ್ ಆಯಿತು, ಸೊ ನಾನು ಸ್ವಲ್ಪ ರಾಂಗ್ ಡೈವರ್ಷನ್ ತಗೊಳ್ತಾ ಇದ್ದೀನಿ ನನ್ನ ಕ್ಯಾರಿಯರಲ್ಲಿ, ಸೊ ಐ ನೀಡ್ ಟು ಡೂ ಸಮಥಿಂಗ್ ಎಲ್ಸ್ ಅಂತೇಳಿ. ಸೊ ಒಂದು ಮೊಟ್ಟೆ ಕತೆ ಆ ಪ್ಯಾಟರ್ನ್ ಬ್ರೇಕ್ ಮಾಡೋಕ್ಕೋಸ್ಕರನೇ ಅವರು ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಬರೆದಿರೋದು, ಗರುಡಗಮನ ಋಷಭ ವಾಹನ. ಸೊ ಆ ಪ್ಯಾಟರ್ನ್ ಬ್ರೇಕ್ ಮಾಡಬೇಕಿತ್ತು, ಮತ್ತು ಅವರ ಒಳಗಿರೋ ಇನ್ನೊಂದು ಪರ್ಸನನ್ನು ಜನರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು. ಇಟ್ ವಾಸ್ ನಾಟ್ ಒಂದು ಮೊಟ್ಟೆ ಕಥೆಯಲ್ಲಿ ಏನು ಜನಾರ್ದನ ಇದಾನ ತುಂಬ ಸಿಂಪಲ್ ಸಾದಾ, ಅದು ಅವರು ಆ್ಯಕ್ಚುಲ್ ಅಲ್ಲ. ಅವರು ಆ್ಯಕ್ಚುಲಿ ಗರುಡಗಮನದ ಶಿವ ರಿಯಲ್ ಲೈಫಲ್ಲಿ ಅವ್ರು ಇರೋದು ಹೆಂಗೆ ಅಂದರೆ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಮಕ್ಳ ಥರನೇ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಏನಾದ್ರು ನೆಗೆಟಿವ್ ಆದರೆ ಆ ರೀತಿನೂ ಆಗ್ತಾರೆ ಅವರು. ಸೊ ಅವ್ರು ಇರೋದು ಹಾಗೆ ಮಕ್ಳ ಥರನೇ ಇರ್ತಾರೆ ಅವರು ವೆರಿ ಎಲ್ಲರ ಹತ್ರ ತುಂಬ ಪ್ರೀತಿ, ತುಂಬ ಒಳ್ಳೆ ಸಂಬಂಧ, ಒಳ್ಳೆ ಫ್ರೆಂಡ್ಶಿಪ್ ಎಲ್ಲನೂ ಇರುತ್ತೆ. ಅಟ್ ದ ಸೇಮ್ ಟೈಮ್ ಏನೋ ನೆಗೆಟಿವ್ ಆದರೆ ರಿಯಾಕ್ಟು ಮಾಡ್ತಾರೆ ಅವರು. ಸೊ ದಟ್ ವಾಸ್ ಶಿವ ಮೇಜರ್ಲಿ. ಸೊ ಅದು ಅವರ ಒಳಗಿರೋ ಶಿವನ ಅವರಿಗೆ ತೋರಿಸ್ಬೇಕಿತ್ತು ಜನರಿಗೆ, ಅದಕ್ಕೋಸ್ಕರ ಅವರಿಗೆ ಅವರೇ ಕತೆ ಬರೀತಾರೆ. ಸೊ ಅದರಲ್ಲಿ ಅದು ಅಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಕ್ಯಾರೆಕ್ಟರ್. ಒನ್ ಮ್ಯಾನ್ ರೈಟಿಂಗ್ ಇಲ್ಲಪ್ಪ, ಎಲ್ಲೂ ಇಲ್ಲ. ರಿಷಬ್ ಅವ್ರು ಬಂದು ವರ್ಕ್ಶಾಪ್ ಮಾಡಿರೋದು. ರಿಷಬ್ ಸರ್ ಫೋನ್ ಮಾಡಿ, ರಾಜವ್ರೆ ನಂಗೆ ವರ್ಕ್ಶಾಪ್ ತೊಗೋಬೇಕು ನೀವು ಅಂತ ಹೇಳಿ ಬಂದಿರೋದು. ರಾಜ್ ಅವ್ರು ಡೆಫಿನೆಟ್ ತಗೊಂಡೇ ತಗೊಳ್ತಾರೆ ವರ್ಕ್ಶಾಪ್. ಬಟ್ ಅವರು ಹಾಗೆ ಹೇಳಿದ್ದಾರೆ, ನಂಗೆ ವರ್ಕ್ಶಾಪ್ ತೊಗೊಳ್ಬೇಕು, ಯಾವಾಗ ಬರಬೇಕು, ಏನು ಬರಬೇಕು, ಎಷ್ಟು ಟೈಮ್ ಬೇಕು ನಿಮಗೆಲ್ಲ ಹೇಳಿ, ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತೇಳಿ. ಸೊ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ 20 days ಮುಂಚೆನೇ ಬಂದು ಅವರು ವರ್ಕ್ಶಾಪ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಅಷ್ಟಲ್ಲಿ ಚೆನ್ನಾಗಿ ಅದ್ಭುತವಾಗಿ ವೆರಿ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿ ಇಷ್ಟ ತನಕ ನೋಡಿರೋ ರಿಷಬ್ ಶೆಟ್ಟಿನೇ ಬೇರೆ, ಅಲ್ಲಿ ಗರುಡಗಮನದಲ್ಲಿ ಕಂಡಿರೋ ರಿಷಬ್ ಶೆಟ್ಟಿನೇ ಬೇರೆ. ಯಾಕಂತ ಹೇಳಿದ್ರೆ ನಾನು ಹೇಳಿದಲ್ಲ, ಒಬ್ಬ ನಟನಾಗಿ ರಾಜ್ ಬಿ ಶೆಟ್ಟಿ ಗರಡಿಯಲ್ಲಿ ಒಮ್ಮೆ ಪಳಗಬೇಕು ಅವರು, ಆಗ ಒಂದು ಬೇರೆ ರೀತಿಯ ನಟನೆ ಅವ್ರಿಗೆ ಬಂದುಬಿಡುತ್ತೆ ಅವರಿಗೆ. ಅದಕ್ಕೋಸ್ಕರ ರಿಷಬ್ ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಅಲ್ಲ ಇನ್ನೂ ತುಂಬ ಹಲವು ದೊಡ್ಡ ಆ್ಯಕ್ಟರ್ಗಳಿದ್ದಾರೆ. ಅವರು ಎಕ್ಸಾಂಪಲ್ ನೀವು ನೋಡಿದರೆ ಗೊತ್ತಾಗುತ್ತೆ. ಅವರು ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಬೇರೆನೇ ಆಗ್ತಾರೆ, ಅದಕ್ಕಿಂತ ಮುಂಚೆ ಬೇರೆನೇ ಕಾಣಿಸ್ತಿರ್ತಾರೆ. ಇವರು ಸಿನಿಮಾದಲ್ಲಿ ಬರ್ಬೇಕಾದ್ರೆ ಬೇರೆನೇ ಆಗಿಬಿಡ್ತಾರೆ ಅವರು. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ದೀಪಕ್ ರೈ ಪಣಜೆ, ನೀವು ಈಗ ನಮ್ಮ ಕಾಂತಾರದಲ್ಲಿ ಸುಂದರ ಮಾಡಿದಾರಲ್ಲ, ಅವರನ್ನು ನೀವು ಗರುಡಗಮನದಲ್ಲಿ ನೋಡಿ. ಹಿ ಈಸ್ ಮೇಡ್ ಫಾರ್ ಅ ಕಾಮಿಡಿ ಕ್ಯಾರೆಕ್ಟರ್, ಆಯಿತಾ. ಗರುಡಗಮನದಲ್ಲಿ ಕಂಪ್ಲೀಟ್ ಕಾಂಟ್ರಾಸ್ಟ್, ವೆರಿ ಸೀರಿಯಸ್. ಸೊ ಅವರೊಳಗೆ ಅಂಥದ್ದು ಒಂದು ವರ್ಸಂಟೈಲ್ ಆ್ಯಕ್ಟರ್ ಇದ್ದಾರೆ ಅಂತ ಅನ್ನೋದನ್ನು ಪ್ರೂವ್ ಮಾಡಿಸಿ ತೋರಿಸಿರೋದೇ ರಾಜ್ ಬಿ ಶೆಟ್ಟಿ. ಗರುಡಗಮನ ಆದಮೇಲೆ ಕಾಂತಾರ ಸರ್, ಆದಮೇಲೆ ನಾವು ನಂದು ಟು ಬಿ ಹಾನೆಸ್ಟ್ ಅಂದರೆ ನಮಗೆ ದೇವರ ದಯೇನೇನೋ ಗೊತ್ತಿಲ್ಲ, ನನಗೆ ಬಂದಿರೋ ಒಂದು 4 ಸಿನಿಮಾನು ದೇವರ ದಯೆ ಚೆನ್ನಾಗಿ ಹೋಯಿತು. ಅಂದರೆ ಒಂದು ಮೊಟ್ಟೆ ಕತೆ ಚೆನ್ನಾಗಿ ಹೋಯಿತು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚೆನ್ನಾಗಿ ಹೋಯಿತು, ಗರುಡಗಮನ ಋಷಭವಾಹನ ಸೂಪರ್ ಆಗೋಯ್ತು. ಕಾಂತಾರ ಅದು ಹೇಳಬೇಕಂತಿಲ್ಲ, ಅದು ಹೋಗಿರೋ ರೀತಿ ಅದು ನಮ್ಮ ಕೈಯಲ್ಲಿಲ್ಲ, ಅದು ಏನೋ ಒಂದು ಶಕ್ತಿಯೇ ತಗೊಂಡೋಗಿರೋದು ಆ ಸಿನಿಮಾನ. ಆದರೆ ಅದರೊಂದು ಭಾಗವಾಗಕ್ಕೆ ನಮಗೊಂದು ತುಂಬ ಹೆಮ್ಮೆ ಅನಿಸುತ್ತೆ ಆ ಸಿನಿಮಾದ. ಸೊ ಕಾಂತಾರ ಲಾಕ್ಡೌನಲ್ಲಿ ಇರಬೇಕಾದ್ರೆ ನಾನು ಮತ್ತು ಪ್ರಕಾಶ್ ಸುಮಿನಾಡ್ ಅವರು ಒಂದು ಕತೆ ಬರಿತಿದ್ವಿ. ಆ್ಯಕ್ಚುಲಿ ಸೇರ್ಕೊಂಡು ಒಂದು ಕತೆ ಬರಿತಿದ್ವಿ, ಇದೇ ಮನೆಯಲ್ಲಿ ಇಲ್ಲಿ ಕೆಳಗಡೆ ಬರಿತಾ ಇದ್ವಿ ನಾವು. ಕಂಪ್ಲೀಟ್ ಲಾಕ್ಡೌನ್ ನಾವು ಹಾಗೆ ಸ್ಪೆಂಡ್ ಮಾಡಿದ್ದು. ಸೊ ಲಾಕ್ಡೌನ್ ಮುಗಿದು ಸ್ವಲ್ಪ ದಿವಸ ಆಗಬೇಕಾದ್ರೆ, ಅಂದರೆ ಪಾರ್ಷಿಯಲ್ ಲಾಕ್ಡೌನ್ ಇತ್ತು, ಆದರೂ ಸ್ವಲ್ಪ ಫ್ರೀ ಇತ್ತು. ರಿಷಬ್ ಸರ್ ಫೋನ್ ಮಾಡ್ತಾರೆ, ನನಗೆ ಫೋನ್ ಮಾಡಿ ಹೇಳ್ತಾರೆ, ಗುರು ನಾನು ಹಿಂಗೆ ಡೈರೆಕ್ಷನ್ ಇಳಿತಾ ಇದ್ದೀನಿ 4ನೇ ಸಿನಿಮಾ, ಸೊ ಹಿಂಗೆ ಒಂದು ಮಾಡ್ತಾ ಇದ್ದೀನಿ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಸೊ ನನಗೆ ರೈಟಿಂಗ್ ಟೀಮಲ್ಲಿ ನೀವು ಬೇಕು ಅಂತಾರೆ ನನ್ನ ಹತ್ರ. ಸೊ ಅದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಿತ್ತು ನಾನು ರೈಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತೇಳಿ. ನಾನು ಅವರಿಗೆ ಬೇರೆ ಬೇರೆ ಕಥೆಗಳನ್ನು ಹೇಳಿದ್ದೀನಿ, ನೀವು ನಂಗೆ ಬೇಕು ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಪ್ರಕಾಶ್ ತುಮಿನಾಡ್ ಅವರು ಸೇರಿಕೊಂಡು ಆ್ಯಕ್ಚುಲಿ ಬರಿತಾ ಇದ್ವಿ ಅಲ್ಲ. ಸೊ ನನಗೆ ಈಗ ಪ್ರಕಾಶ್ ತುಮಿನಾಡ್ ಅವರನ್ನು ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ. ಅಲ್ಲಿಗೆ ಆಲ್ರೆಡಿ ಒಂದು ಬರಿತಾ ಇದ್ದೀವಿ ನಾವು, ಆ ಒಂದು ಡ್ರೀಮ್ ಇದೆ, ಅದನ್ನು ಮಾಡ್ಬೇಕು ಸಿನಿಮಾ ಅಂತೇಳಿ. ನಾನು ಮಧ್ಯದಲ್ಲಿ ಅವ್ರನ್ನ ಬಿಟ್ಟು ನಾನು ರಿಷಬ್ ಸರ್ ಜೊತೆ ಹೋದರೂ ಸರಿಯಾಗಲ್ಲ ಅಂತ ನನ್ನ ಮನಸ್ಸಲ್ಲಿ ಬಂದುಬಿಡ್ತು. ನಾನು ಸರ್ ಹತ್ರ ಕೇಳ್ತೀನಿ, ಸರ್ ಇದಕ್ಕೆ
ರೈಟಿಂಗಿಗೆ ಪ್ರಕಾಶ್ ತುಮನಾಡ್ ಅವರು ಬಂದರೆ ಹೆಂಗಿರುತ್ತೆ ಸರ್ ಅಂತ. ಅವ್ರು ಬರ್ತಾರಾ ಅಂತ ಕೇಳಿದ್ರು. ಸರ್ ಡೆಫಿನೆಟ್ಲಿ ಈಗ ಕೆಲಸ ಏನಿಲ್ಲ, ಡೆಫಿನೆಟ್ಲಿ ಬಂದೇ ಬರ್ತಾರೆ ಅವರು ಅಂತೇಳಿ. ಪ್ರಕಾಶ್ ಅಣ್ಣ ಬಂದರೆ ಸೂಪರ್ ಅಲ್ಲ ಅಂತ ಹೇಳಿದರು. ಅದಕ್ಕೆ ಸರ್ ನೀವೊಮ್ಮೆ ಕೇಳಿ ನೋಡಿ ಸರ್ ಅಂತೇಳಿ ರಿಷಬ್ ಸರ್ ಪ್ರಕಾಶ್ ಸರಿಗೆ ಫೋನ್ ಮಾಡಿ ಕೇಳಿದ್ರು. ಪ್ರಕಾಶ್ ಅಣ್ಣ ಬರ್ತಾರೆ ಅಂದರು ಅವರು. ಸೊ ಹಿಂಗೆ ನಾನು ಮತ್ತು ಪ್ರಕಾಶ್ ತುಮನಾಡ್ ಅವರು ಇನ್ನಾಗ್ತೀವಿ ಸಿನಿಮಾಗೆ, ಕಾಂತಾರ ಟೀಮಿಗೆ. ಸೊ ಬೇಸಿಕ್ಲಿ ಅವರೊಂದು 24 ಪೇಜಿದು ಕಂಟೆಂಟ್ ಆ್ಯಂಡ್ ಎಲಿಮೆಂಟ್ಸನ್ನು ರೆಡಿ ಮಾಡ್ಕೊಂಡಿರ್ತಾರೆ. ರಿಷಬ್ ಸರ್ದು ತಲೆಯಲ್ಲಿರೋ ಕಥೆನ ಅವರು ಶ್ಯಾಮ್ ಪ್ರಸಾದ್ ಅನ್ನೋ ಒಬ್ಬರು ರೈಟರ್ ಇದ್ದಾರೆ ನಮ್ಮದ್ರಲ್ಲಿ. ನಾವು 5 ಜನ ರೈಟರ್ಸು. ಶ್ಯಾಮ್ ಪ್ರಸಾದು, ಅನಿರುದ್ಧ್ ಮಹೇಶು, ಪ್ರಕಾಶ್ ತುಮನಾಡು, ನಾನು ಮತ್ತು ರಿಷಬ್ ಸರ್. ಸೊ ಶ್ಯಾಮ್ ಪ್ರಸಾದ್ ಅನ್ನೋ ರೈಟರು ಫಸ್ಟಿಗೆ ಜಾಯ್ನ್ ಆಗ್ತಾರೆ. ಅವರು ಮತ್ತು ರಿಷಬ್ ಸರ್ ಸೇರಿಕೊಂಡು ಒಂದು 24 ಪೇಜಿದ್ದು ಕಂಟೆಂಟ್ ಆ್ಯಂಡ್ ಎಲಿಮೆಂಟ್ಸನ್ನು ಡ್ರಾಫ್ಟ್ ಮಾಡ್ತಾರೆ. ಆಮೇಲೆ ಅನಿರುದ್ಧ್ ಮಹೇಶ್ ಅಲ್ಲಿ ಸೇರ್ಕೊಳ್ತಾರೆ. ಸೊ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ತಾರೆ ಎಲಿಮೆಂಟ್ಸನ್ನು. ನಮಗೆ ಡೈಲಿ ನಮಗೆ ವಿಡಿಯೋ ಕಾಲಿಂಗ್ ಇರುತ್ತೆ ಸೆಷನ್ನು. ಸೊ ಅದರಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ನಾವು ಫಸ್ಟಿಗೆ ಹಾಗೆ ಹೋಗಿದ್ದು ಆನ್ಲೈನ್ ಡಿಸ್ಕಷನ್ ಮಾಡ್ತಿದ್ವಿ ನಾವು ಕೆಲವು ಎಲಿಮೆಂಟ್ಸ್ ಬಗ್ಗೆ. ನಾವು ಅಂದರೆ ಸಿನಿಮಾಗೆಲ್ಲ ಜೊತೆ ಸೇರೋಕ್ಕಿಂತ ಮುಂಚೆ ಒಂದು ಹಿಡ್ತಾ ಬೇಕಲ್ಲ ಇದರ ಮೇಲೆ, ಅದು ಡಿಸ್ಕಷನ್ ಆಗ್ತಾಯಿತ್ತು, ಪ್ರತಿನಿತ್ಯ ಆಗ್ತಾಯಿತ್ತು. ಮತ್ತು ಒಂದು ದಿವಸ ಅವರು ನಮ್ಮನ್ನು ಬರೋಕ್ಕೆ ಹೇಳ್ತಾರೆ, ಜಾಯ್ನ್ ಆಗಿ ಇಮಿಡಿಯೇಟ್ಲಿ ಅಂತ ಹೇಳಿ. ಸೊ ನಾವು ಬೆಂಗಳೂರಿಗೆ ಫಸ್ಟಿಗೆ ಬೆಂಗಳೂರಿಗಲ್ಲ ಕುಂದಾಪುರಕ್ಕೆ ಬರ್ತಾರೆ ಅವರು. ಯುವ ಮೆರಿಡಿಯನ್ ಅಂತ ಒಂದು ಹೋಟ್ಲಿದೆ. ಸೊ ಅಲ್ಲಿ ಬರ್ತಾರೆ. ಅಲ್ಲಿಗೆ ಬಂದಾಗ ನಾವು ಅಲ್ಲೋಗಿ ಅವ್ರ ಹತ್ರ ಫಸ್ಟ್ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಲ್ಲಿ ಯುವ ಮೆರಿಡಿಯನ್ನಿಂದ ನಾವು ಅಲ್ಲಿಂದ ಶಿಫ್ಟ್ ಆಗ್ತೀವಿ ಇನ್ನೊಂದು ಫಾರ್ಚ್ಯೂನ್ ಅಂತ ಹೇಳಿ ಹೋಟೆಲಿಗೆ. ಯಾಕಂದರೆ ಅವರಿಗೆ ಹ್ಯೂಜ್ ಸ್ಪೇಸ್ ಲೈಕ್ ಮಾಡಲ್ಲ ಅವರು. ಅಂದರೆ ತುಂಬ ರಾಯಲ್ ಟ್ರೀಟ್ಮೆಂಟ್ ಅವರಿಗೆ ಅಷ್ಟು. ಈ ರಿಷಬ್ ಸರ್ ಇದೊಂದು ಪ್ರಾಬ್ಲಮ್ ಇದೆ, ತುಂಬ ರಾಯಲ್ ಟ್ರೀಟ್ಮೆಂಟ್ ಅವ್ರಿಗೆ ಸೆಟ್ ಆಗಲ್ಲ. ಅವರಿಗೆ ಏನೋ ಒಂಥರ ಫೀಲ್ ಆಗಿಬಿಡುತ್ತೆ. ಅದಕ್ಕೆ ಅವ್ರು ಎಲ್ಲರೂ ಒಂದು ಸಣ್ಣ ಹೋಟ್ಲಿದ್ರೆ ಹೇಳಿ ನಾವು ಅಲ್ಲೇ ಹೋಗಿ ಕೂರ್ತೀವಿ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ಹತ್ತಿರದಲ್ಲಿ ಒಂದು ಫಾರ್ಚ್ಯೂನ್ ಅಂತ ಹೋಟ್ಲಿರುತ್ತೆ, ಇದಕ್ಕಿಂತ ಸಿಕ್ಕಿದ್ದು. ಸೊ ಅಲ್ಲೋಗಿ ಕೂರ್ತೀವಿ ನಾವು. ಒಂದು 10 ದಿನಗಳ ಕಾಲ ಅಲ್ಲಿ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು ರೈಟಿಂಗು. ಸೊ ಅಲ್ಲಿ ನಾವು ಒಂದು 10 ಡೇಸ್ ಟೈಮು ನಾವು ಬರಿತೀವಿ. ನಾವು ಒಂದು ಸಣ್ಣ ಒಂದು ಇಂಟರ್ವಲ್ಗಿಂತ ಒಂದು ಅಂದರೆ 35% ಆಫ್ ಸಿನಿಮಾ ಅಲ್ಲಿ ಬರಿತೀವಿ ನಾವು. ಆಮೇಲೆ ನಾವು ಅಲ್ಲಿಂದ ನಾವು ಬ್ರೇಕ್ ತಗೋತೀವಿ, ಮತ್ತೆ ಮಂಗಳೂರು ಬರ್ತೀವಿ. ಮಂಗಳೂರು ಬಂದು ಮತ್ತೆ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ. ಒಂದು 20 ಡೇಸ್ ಟೈಮ್ 28 ಡೇಸ್ ಟೈಮ್ ಬೆಂಗಳೂರಲ್ಲಿ ಉಳ್ಕೋತೀವಿ ನಾವು. ಅಲ್ಲಿ ಮೇಜರ್ ಆಫ್ ದ ಇದು ರೈಟಿಂಗ್ ನಡೆದು ಬಿಡುತ್ತೆ ಅಲ್ಲಿ. ಅಲ್ಲಿಂದ ನಾವು ಮತ್ತೆ ಮಂಗಳೂರಿಗೆ ಬಂದು ಮತ್ತೆ ಕುಂದಾಪುರ ಕಂಪ್ಲೀಟ್ ಎಲ್ಲ ಟೀಮ್, ಫುಲ್ ಟೀಮ್ ಅಂದರೆ ರೈಟರ್ಸ್ ಟೀಮ್ ಕುಂದಾಪುರಕ್ಕೆ ಶಿಫ್ಟ್ ಆಗ್ತೀವಿ. ಸೊ ಕುಂದಾಪುರದಲ್ಲಿ ಒಂದು ಹೋಮ್ ಸ್ಟೇ ಇದೆ, ರಾಕ್ ಹೋಮ್ ಸ್ಟೇ ಅಂತೇಳಿ. 3 ಫ್ಲೋರ್ ಇದ್ದು ಬಿಲ್ಡಿಂಗು, ಒಂದು 9 ಬೆಡ್ರೂಮ್ ಇದೆ ಅದರಲ್ಲಿ. ಸೊ ಅಲ್ಲಿ ನಾವು ಎಲ್ಲ ರೈಟರ್ಸ್ಗಳು ಉಳ್ಕೊಂಡು ನಾವು ರೈಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ನಾವು ಜೂನಿಂದ ಸ್ಟಾರ್ಟ್ ಮಾಡಿರೋ, ಅಂದರೆ ರೈಟಿಂಗ್ ಪ್ರಾಸೆಸ್ ಜೂನಿಂದ ಸ್ಟಾರ್ಟ್, ಜೂನ್, ಜುಲೈ, ಆಗಸ್ಟ್ ಎಂಡಿಗೆ ನಮ್ಮದು ರೈಟಿಂಗ್ ಪ್ರಾಸೆಸ್ ಮುಗ್ದಿರುತ್ತೆ. 2021 ಸರ್, 21 ಹೋದ ವರ್ಷ ಆಗಸ್ಟಲ್ಲಿ ನಮ್ಮ ರೈಟಿಂಗ್ ಪ್ರಾಸೆಸ್ ಮುಗಿಯುತ್ತೆ. ಕಂಪ್ಲೀಟ್ ಒಂದು ಫೈನಲ್ ಡ್ರಾಫ್ಟಿಗೆ ಬಂದುಬಿಡ್ತೀವಿ. ಆಮೇಲೆ ನಾವು ಫೈನಲ್ ಡ್ರಾಫ್ಟಿಗೆ ಬರೋದಕ್ಕಿಂತ ಮುಂಚೆ ನರೇಷನ್ ಇರುತ್ತೆ, ರೀರೈಟಿಂಗ್ ಇರುತ್ತೆ, ರೀರೈಟಿಂಗ್ ಇರುತ್ತೆ. ಆದರೆ ಒಂದು ಫೈನಲ್ ಡ್ರಾಫ್ಟಿಗೆ ಬಂದ ನಂತರ ನಾವು ಹೊಂಬಾಳೆ ಅವರಿಗೆ ಇದನ್ನು ಪಿಚ್ ಮಾಡ್ತೀವಿ. ಅವ್ರು ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಟೇಕ್ ಅ ಮೂವ್ ಅಂತ ಹೇಳ್ತಾರೆ. ಆಮೇಲೆ ಬಂದ ನಂತರ ಮತ್ತೆ ನಾವು ನರೇಷನ್ ರೀರೈಟಿಂಗ್ ಒಂದು 15 ಡ್ರಾಫ್ಟ್ ತನಕ ರೀರೈಟ್ ಆಗಿದೆ ಸಿನಿಮಾ ಆ್ಯಕ್ಚುಲಿ. 15 ವರ್ಷನ್ ರೀರೈಟ್ ಆಗಿದೆ ಬೇಸಿಕ್ಲಿ. ಅಲ್ಲಿ ಎಲ್ಲ ಚೇಂಜಸ್ ಎಲ್ಲ ಆಗಿ 15 ವರ್ಷನ್ ರೀರೈಟ್ ಆದ ನಂತರ ನಾವು ಅದನ್ನು ಸಿನಿಮಾ ಆ್ಯಕ್ಟರ್ಗಳನ್ನು ನಾವು ಎಲ್ಲ ಕರೆಸಿ ವರ್ಕ್ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸೆಪ್ಟೆಂಬರ್ 27ಗೆ ನಾವು ಫಸ್ಟ್ ಮುಹೂರ್ತ ಶಾರ್ಟ್ ತೊಗೊಂಡಿರೋದು. 27ಗೆ ಮೋಸ್ಟ್ಲಿ ಪ್ರಾಬಬ್ಲಿ ಸೆಪ್ಟೆಂಬರ್ 27. ಅದಕ್ಕೆ ಎಲ್ಲ ಆ್ಯಕ್ಟರ್ಗಳನ್ನ ಕರೆದು ಮುಂಚಿತವಾಗಿ ಪ್ರತಿಯೊಂದು ಆ್ಯಕ್ಟರ್ನ ಕರೆದು ನಾವು 1.5 ತಿಂಗಳ ಕಾಲ ವರ್ಕ್ಶಾಪ್ ಮಾಡ್ತೀವಿ. ಅಂದರೆ ಈಕ್ವಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮಧ್ಯಾಹ್ನ ಇವ್ರು ಬರಬೇಕು, ಸಂಜೆ ಇವ್ರು ಬರಬೇಕು, ರಾತ್ರಿ ಇವ್ರು ಬರಬೇಕು, ಬೆಳಿಗ್ಗೆ ಇವ್ರು ಬರಬೇಕು ಅಂತೇಳಿ. ಸಪ್ತಮಿ ಗೌಡ ಅವರಿಗೆ ಮೇಜರಾಗಿ ನಾವು ವರ್ಕ್ಶಾಪ್ ಮಾಡ್ತೀವಿ ನಾವು. ಯಾಕಂತ ಹೇಳಿದ್ರೆ ಅವರಿಗೆ ಲ್ಯಾಂಗ್ವೇಜು ಮತ್ತು ಪರ್ಫಾರ್ಮೆನ್ಸ್ ಎರಡರ ಮೇಲೇನೂ ಇಂಪಾರ್ಟೆನ್ಸ್ ಇರೋದ್ರಿಂದ, ಬೇಸಿಕ್ಲಿ ನಾವು ಮಾತಾಡುವಂಥ ಆ್ಯಕ್ಸೆಂಟ್ ಏನಿದೆ ಅದು ಮಂಗಳೂರು ಕನ್ನಡ ಆಗಿರೋದ್ರಿಂದ, ಅವ್ರು ಬೆಂಗಳೂರಿನವ್ರು ಆಗಿರೋದ್ರಿಂದ ಅವರಿಗೆ ಲ್ಯಾಂಗ್ವೇಜ್ ಮೇಲೆ ಹಿಡ್ತಾ ಬೇಕಂತ ಹೇಳಿ ನಾವು ಅವರನ್ನು ತುಂಬ ಮುಂಚೆನೇ ಕರೆದು ಡೇ ಆ್ಯಂಡ್ ನೈಟ್ ಅವ್ರಿಗೆ ವರ್ಕ್ಶಾಪ್ ಮಾಡ್ತೀವಿ. ಸೊ ಅವರು ವರ್ಕ್ಶಾಪಲ್ಲೇ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಆ್ಯಕ್ಚುಲಿ. ಅದಕ್ಕೋಸ್ಕರ ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತು ಎಲ್ಲ ಕ್ಯಾರೆಕ್ಟರ್ಗಳಿಗೆ, ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಆನ್ ದ ಸ್ಪಾಟ್ ಯಾರೂ ವರ್ಕ್ ಮಾಡಲಿಲ್ಲ, ಎಲ್ಲವೂ ವರ್ಕ್ಶಾಪಲ್ಲಿ ರೆಡಿಯಾಗಿ ಕ್ಯಾಮ್ರಾ ಮುಂದೆ ನಿಂತಿರೋದು ಅವರು. ಸೊ ಅವರು ಅಷ್ಟು ನ್ಯಾಚುರಲ್ ಆಗಿ ಕಾಣಿಸೋದು ಅದಕ್ಕೆ ಅಲ್ಲಿ. ಮಂಗಳೂರು ಹೀರೋಯಿನ್ ತಗೋಬೋದು, ಡೆಫಿನೆಟ್ಲಿ ತಗೋಬೋದಿತ್ತು. ಸರಿಗೆ ಒಂದು ಪ್ರಾಬ್ಲಮ್ ಅಲ್ಲೊಂದು ಪ್ರಾಬ್ಲಮ್ ಇದೆ. ಅಂದರೆ ನಾವು ಸೆಲೆಕ್ಷನ್ ಮಾಡೋ ಹಂತದಲ್ಲಿ ತುಂಬ ಬರ್ತಾ ಇತ್ತು ಆ್ಯಕ್ಚುಲಿ ಫೋಟೋಸ್ಗಳು. ಆದರೆ ಅವ್ರದ್ದು ಇನಿಷಿಯಲ್ ಬಂದ್ಬಿಟ್ಟು ಶೆಟ್ಟಿಗೆ ಎಂಡ್ ಆಗ್ತಿತ್ತು. ಸೊ ರಿಷಬ್ ಸರಿಗೆ ಒಂದು ಟೆನ್ಷನ್. ಎಲ್ಲರೂ ಹೇಳ್ತಾರೆ ಇವರು ಶೆಟ್ಟಿಗಳಿಗೆ ಚಾನ್ಸ್ ಕೊಡೋದು. ಅವ್ರಿಗೆ ಅದು ಅಲ್ಲ, ಅವ್ರ ಶೆಟ್ಟಿಗಳಿಗೆ ಇಲ್ಲ ಅವ್ರು ಹಂಗೆ ಕೊಡಲ್ಲ ಆ್ಯಕ್ಚುಲಿ. ಅದರಿಂದನೇ ಎಷ್ಟೋ ಚೆನ್ನಾಗಿರೋ ಆ್ಯಕ್ಟರ್ಗಳು ಮಿಸ್ ಮಾಡ್ಕೊಂಡಿದ್ದಾರೆ ಕಾಂತಾರ. ಅಂದರೆ ಒಂದು 2-3 ಶೆಟ್ಟಿ ಹೆಸರಿತ್ತು. ಈ ಶೆಟ್ಟಿ ಹೆಸರು ಬೇಡಪ್ಪ, ನಮಗೆ ಬೇರೆ ಯಾರಾದ್ರೂ ನೋಡೋಣ ಅಂತ ಹೇಳ್ಕೊಂಡೆ ಅವ್ರು ಬೇರೆ ಆಡಿಷನ್ ಮಾಡಿರೋದು ಆ್ಯಕ್ಚುಲಿ.
ಸೊ ತುಂಬ ಜನ ನಾನು ಶೆಟ್ಟಿ ಅಂತ ಹೇಳ್ಕೊಂಡು ಬಂದವರು, ಇಲ್ಲಪ್ಪ ನಿಂಗಿಲ್ಲ ನೀನು ಹೋಗು ಅಂತ ಹೇಳ್ತಾರೆ. ಶೆಟ್ಟಿ ಅಂತ ಬರಲೇಬಾರ್ದು ಅವ್ರ ಹತ್ರ ಯಾರು. ಇಲ್ಲ, ಅವರು ಈ ಟೋಟಲಿ ಬಿಲೀವ್ಸ್ ಆನ್ ಪ್ಯೂರ್ ಟ್ಯಾಲೆಂಟ್ ಇದ್ರೆ ಮಾತ್ರ. ಆದರೆ ಕೆಲವು ಸಲ ಟ್ಯಾಲೆಂಟ್ ಇದ್ರೂ ಕೂಡ ಶೆಟ್ಟಿ ಅಂತ ಇದ್ರೆ ಸ್ವಲ್ಪ ಅವ್ರು ಹಿಂದೆಟಾಗ್ತಾರೆ. ನೋಡೋಣ ಇನ್ನೊಂದ್ಸಲ ಯಾವಾಗಾರು ನೋಡೋಣ ಅಂತೇಳಿ, ಅವ್ರ ಜೊತೆ ಮತ್ತೆ ಯಾವಾಗಾರು ಕೊಲಾಬ್ರೇಟ್ ಆಗೋಣ ಅಂತೇಳಿ. ಆದರೆ ಏನೋ ಕೆಲವು ತುಂಬ ಟ್ಯಾಲೆಂಟ್ ಇರೋನು ಬಿಟ್ಟಕ್ಕೂ ಆಗಲ್ಲ, ಅವರು ಶೆಟ್ಟಿಗಳು ಬಂದೇ ಬರ್ತಾರೆ, ಜಾಯ್ನ್ ಆಗ್ತಾರೆ ಟೀಮಲ್ಲಿ. ಸೊ ಅದು ಹೆಲ್ಪ್ಲೆಸ್ ಸಿಚುವೇಶನ್ ನಮ್ಮದು. ಸೊ ಅದಕ್ಕೋಸ್ಕರ ನಾವು ಮಂಗಳೂರಿದು ಒಂದು ಹಲವಷ್ಟು ಕ್ಯಾರೆಕ್ಟರ್ಗಳನ್ನು ನಾವು ಆಡಿಷನ್ ಮಾಡಿದ್ವಿ. ಆ್ಯಕ್ಚುಲಿ ಅಂದರೆ ನಾವು ಆಡಿಷನ್ ಮಾಡಿದ್ವಿ, ಬಟ್ ಯಾವುದು ನಮಗೆ ನಮಗೆ ಹೇಗೆ ಬೇಕಿತ್ತ ಅಂದರೆ, ಲೀಲಾ ಅನ್ನೋ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಹೇಳಿದ್ರೆ, ಶಿ ವಾಸ್ ಅ ಫಾರೆಸ್ಟ್ ಗಾರ್ಡ್ ಸಿನಿಮಾದಲ್ಲಿ. ಆಮೇಲೆ ಅವರು ಒಂಥರ ಅಥ್ಲೆಟಿಕ್ ಬಾಡಿ ಇರಬೇಕು ಅವರಿಗೆ, ಅಂದರೆ ಟ್ರೈನ್ಡ್ ಅಲ್ಲ ಅವರು, ಅಥ್ಲೆಟಿಕ್ ಬಾಡಿ ಇರಬೇಕು. ಅಂದರೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಮ್ಯಾನ್ಲಿ ಥರ ಕಂಡ್ರು ಚೆನ್ನಾಗೇ ಇರುತ್ತೆ. ಸೊ ಅಂಥವ್ರು ಬೇಕು ಅಂತೇಳಿ ಹುಡುಕಾಟದಲ್ಲಿ ಇರಬೇಕಾದ್ರೆ ಸರಿಗೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಒಂದು ಸಾರಿಲಿ ಸಪ್ತಮಿ ಗೌಡನ ನೋಡಿದ್ದು. ಸಾರಿಲೇ ಅವರು ವೆರಿ ಹ್ಯೂಜ್ ಕಾಣಿಸ್ತಾ ಇದ್ರು ಆ್ಯಕ್ಚುಲಿ ಸರಿಗೆ. ಸೊ ನೋಡಿ ಅವರಿಗೆ ಈ ಹುಡುಗಿನ ಹೇಗಾದರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರಿಬೇಕಂತ ಹೇಳ್ಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಅವರಿಗೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ, ಕಾಸ್ಟ್ಯೂಮೆಲ್ಲ ಹಾಕಿಸಿ. ಸರಿಗೆ ಅಂತ ಆ ದಿವಸನೇ ಅವರು ಡಿಸೈಡ್ ಮಾಡ್ತಾರೆ, ನಾನು ಈ ಹುಡುಗಿನ ಕ್ಯಾಸ್ಟಿಂಗ್ ಮಾಡ್ತೇನೆ ಅಂತೇಳಿ. ಸೊ ನಮಗೆ ಹೇಳ್ತಾರೆ, ನಮಗೆ ಫುಲ್ ಟೆನ್ಷನ್ ಆಗೋಗುತ್ತೆ ಫುಲ್ ಟೀಮ್ಗೆ. ಅಂತ ಹೇಳಿದ್ರೆ ಆ್ಯಕ್ಟಿಂಗ್ ಇದು ನಮ್ಗೆ ಗೊತ್ತಿಲ್ಲ ಆ ಹುಡುಗಿದ ಬಗ್ಗೆ, ಸಪ್ತಮಿ ಗೌಡ ಅವ್ರ ಬಗ್ಗೆ. ಆಮೇಲೆ ಅದಕ್ಕಿಂತ ಮೇನ್ ಡೈಲ್ಯಾಕ್ಟ್, ನಾವು ಮಾತಾಡೋವಂಥ ಡೈಲ್ಯಾಕ್ಟು, ಲ್ಯಾಂಗ್ವೇಜು, ಆ ಆ್ಯಕ್ಸೆಂಟು, ಮಂಗಳೂರು ಕನ್ನಡ. ಈಗ ನಾವು ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋದರೆ ಲ್ಯಾಂಗ್ವೇಜ್ ಹೊಡಿಸ್ಕೊಡ್ತೀವಿ. ಲ್ಯಾಂಗ್ವೇಜ್ ಮೇಲೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಿದ್ರೆ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದು ಎರಡರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಲ್ಲ ಸರ್. ಸೊ ಬೆಟರ್ ನಾವು ಯಾವುದಾದ್ರೂ ಒಂದು ಪರ್ಫಾರ್ಮೆನ್ಸಲ್ಲಿ ತುಂಬ ಚೆನ್ನಾಗಿರೋರನ್ನ ಕಾಸ್ಟ್ ಮಾಡಿ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡೋಣ ಅಂತ ಹೇಳಿದ್ವಿ ನಾವು. ಬಟ್ ಅವರು ರಿಷಬ್ ಸರ್ ಹೇಳ್ತಾರೆ, ಇಲ್ಲ ಗುರು, ಇದು ನನಗೆ ಯಾಕೋ ಇವ್ರು ಪಕ್ಕ ವರ್ಕ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ನಾನು ಹೇಳಿದಲ್ಲ ಗಟ್ ಫೀಲಿಂಗು, ಅದೇ ಗಟ್ ಫೀಲಿಂಗ್ ಹೇಳ್ತಾರೆ, ಇದು ಪಕ್ಕ ವರ್ಕ್ ಆಗ್ತಿದೆ ಅಂತ ಅನಿಸ್ತಾರೆ ನನಗೆ, ನಾವು ಇವರನ್ನೇ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಸೊ ಸರಿ, ನಾವು ಆ ಗಟ್ ಫೀಲಿಂಗ್ನ ಅಕ್ಸೆಪ್ಟ್ ಮಾಡ್ಕೊಡ್ತೀವಿ. ಫಸ್ಟ್ ಒಂದು 15 days ವರ್ಕ್ಶಾಪ್ ನಡೆಯುತ್ತೆ ಅವರಿಗೆ ಬೆಂಗಳೂರಲ್ಲಿ, ರಿಷಬ್ ಸರ್ ಆಫೀಸಲ್ಲೇ ನಡೆಯುತ್ತೆ. ಅನಿರುದ್ಧ್ ಮಹೇಶ್ ಅವರು ವರ್ಕ್ಶಾಪ್ ತಗೋತಾರೆ, ಬೇಸಿಕ್ ಆ್ಯಕ್ಟಿಂಗ್ ವರ್ಕ್ಶಾಪ್ ತಗೋತಾರೆ. ಆಮೇಲೆ ಅವರು ಮಂಗಳೂರಿಗೆ ಕುಂದಾಪುರಕ್ಕೆ ಬರ್ತಾರೆ. ಕುಂದಾಪುರದಲ್ಲಿ ನಾವು ಅವರಿಗೆ 1 ತಿಂಗಳ ಕಾಲ ಕಂಪ್ಲೀಟ್ ಅವರ ಕ್ಯಾರೆಕ್ಟರ್ ಮೇಲೆ ಪ್ರತಿಯೊಂದು ಸೀನ್ ಮೇಲೆ ವರ್ಕ್ಶಾಪ್ ಮಾಡ್ತೀವಿ ನಾವು. ಪ್ರತಿಯೊಂದು ಕ್ಯಾರೆಕ್ಟರ್ ಅವರ ಲ್ಯಾಂಗ್ವೇಜ್, ಫಸ್ಟಿಗೆ ಅವ್ರಿಗೆ ಲ್ಯಾಂಗ್ವೇಜ್ ಮೇಲೆ ವರ್ಕ್ಶಾಪ್ ಮಾಡ್ತೀವಿ, ಆಮೇಲೆ ಡೈಲಾಗ್ಸ್ ಮೇಲೆ ವರ್ಕ್ಶಾಪ್ ಮಾಡ್ತೀವಿ, ಆಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಮಾಡ್ತೀವಿ. ಫೈನಲಿ ಒಂದು ಕಂಪ್ಲೀಟ್ ಒಂದು ರೌಂಡ್ ಆಫ್ ವರ್ಕ್ಶಾಪ್ ಆದ ನಂತರ ರಿಷಬ್ ಸರ್ ಕೂತ್ಕೊಂಡು ಅವರನ್ನು ಪ್ರತಿಯೊಂದು ಪರ್ಫಾರ್ಮೆನ್ಸನ್ನು ಮಾನಿಟರ್ ಮಾಡಿದರು. ಆವಾಗ ರಿಷಬ್ ಸರ್ ಮತ್ತೆ ಹೇಳ್ತಾರೆ, ನಾನು ಹೇಳಿದೆಲ್ಲ ಸರ್, ಹೇಳಿದ್ದಾರೆ ಗುರು ನೋಡಿ ಅಂತ ಹೇಳ್ಕೊಂಡ್ರು. ಆ್ಯಕ್ಚುಲಿ ಹೌದು, ಅವ್ರು ಹೇಳಿರೋ ಗಟ್ ಫೀಲಿಂಗ್ ಮೇಲೆ ನಾವು ಅವರನ್ನು ಸೆಲೆಕ್ಟ್ ಮಾಡಿದ್ದು. ನಮಗೆ ಅವರು ಅಲ್ಲಿ ಮಾಡಿರೋ ಪರ್ಫಾರ್ಮೆನ್ಸ್ ತುಂಬ ಖುಷಿ ತಂದಿತ್ತು. ಮತ್ತು ಸ್ಕ್ರೀನ್ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮ್ಯಾಜಿಕ್ ಮಾಡಿದ್ದಾರೆ ಅವರು. ಸೊ ಅದೇ ನಾವು ಮಂಗಳೂರು ಹುಡುಗಿರನ್ನ ಹೋಗಬೇಕಿತ್ತು. ಬಟ್ ಕಾಂತಾರ ನನಗೆ ಅನಿಸುತ್ತೆ ಯಾವ್ಯಾವ ಆ್ಯಕ್ಟ್ರೆಸ್ ಅಥವಾ ಯಾವ್ಯಾವ ಟೆಕ್ನಿಕಲ್ ಟೀಮ್ ಕಾಂತಾರದಲ್ಲಿ ಇದ್ದಾರೆ, ಅದು ಅವರಾಗೆ ಬಂದಿರೋದಲ್ಲ, ಅವರನ್ನು ಯಾರು ಕರೆಸ್ಕೊಂಡಿರೋದು ಅಂತ ಅನಿಸುತ್ತೆ. ಸೊ ಸಪ್ತಮಿ ಗೌಡನು ಹಾಗೆ ಕಾಂತಾರಕ್ಕೆ ಕರೆಸ್ಕೊಂಡಿದ್ದಾರೆ, ಅವರ ನಸೀಬಲ್ಲಿತ್ತು ಕಾಂತಾರ. ಸೊ ಶಿ ವಾಸ್ ಪಾರ್ಟ್ ಆಫ್ ಅ ಕಾಂತಾರ. So then there technical crew ಶೂಟಿಂಗ್ ಪ್ರೊಸೆಸ್ ಸರ್, ನಾವು ಕಂಪ್ಲೀಟ್ ಸೆಪ್ಟೆಂಬರ್ 27 ಸ್ಟಾರ್ಟ್ ಆದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ತನಕ ಹೋಗುತ್ತೆ. ಆಲ್ಮೋಸ್ಟ್ 8 months ಏನೋ ಶೂಟ್ ಆಗುತ್ತೆ. 96 days ಸ್ಕೆಡ್ಯೂಲ್ ಶೂಟ್ ಮಾಡ್ತೀವಿ ನಾವು. ಟೋಟಲ್ 96 days ಬ್ರೇಕ್ ಇರುತ್ತೆ ಮಧ್ಯದಲ್ಲಿ. ಸೊ 6 ಸ್ಕೆಡ್ಯೂಲ್ ಏನೋ ಶೂಟ್ ಮಾಡಿದ್ದೀವಿ ನಾವು. ಮೇಜರ್ ಆಫ್ ದ ಪೋರ್ಷನ್ ಶೂಟು ಕಾಡಲ್ಲಿರುತ್ತೆ. ಕಾಡು ಹತ್ರನೇ ಒಂದು ನಾವು ಸೆಟ್ ಹಾಕಿರ್ತೀವಿ ಮನೆಗಳಿದ್ದು. ಸೊ ಮೇಜರ್ ಶೂಟು ಅಲ್ಲೂ ಇರುತ್ತೆ ನಾವು. ಸೊ ಕಾಡು ಪಕ್ಕನೇ ಇರುತ್ತೆ ಅದು. ಸೊ ಈ ಶೂಟ್ ಆಗಿರೋದು ರಿಷಬ್ ಸರ್ ಅವ್ರ ಫ್ಯಾಮಿಲಿಗೆ ಸೇರಿರುವಂಥ ಪ್ರೈವೇಟ್ ಫಾರೆಸ್ಟ್ಗಳಲ್ಲೆಲ್ಲ ಮೇಜರ್ ಆಗಿ. ಆ್ಯಂಡ್ ನಾವು ಬರಿಬೇಕಾದ್ರೆ ನಮ್ಗೆ ಗೊತ್ತಾಗಿಲ್ಲ, ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ನಾವು 60% ನೈಟ್ ಬರ್ದಿದ್ದೀವಿ ಅಂತೇಳಿ. ಸೊ ಅಲ್ಲಿ ಹೊಡಿಸ್ಕೊಂಡ್ವಿ ನಾವು ಅಲ್ಲಿ. ಸೊ 60% ನೈಟ್ ಶೂಟ್ ಆಗಿರೋದು. ಕೆಲವೆಲ್ಲ ಡಬಲ್ ಕಾಲ್ ಶೀಟ್ ಅದು. ಅಂದರೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿ 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ. ಕೆಲವು ಸಲ ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಗಿ ಮರುದಿವಸ ಬೆಳಿಗ್ಗೆ 6 ಗಂಟೆ ತನಕ. ಸೊ ಇಂಥ ಎಲ್ಲ ಕಾಲ್ ಶೀಟ್ ಮಾಡಿ. ಕಾಲ್ ಶೀಟ್ ಲೆಕ್ಕಕ್ಕೆ ಹೋದರೆ ತುಂಬ ಜಾಸ್ತಿ ಆಗಿದೆ. ಬಟ್ ಡೇಸ್ 93 ಆಗಿದ್ರು, ಕಾಲ್ ಶೀಟ್ ಲೆಕ್ಕದಲ್ಲಿ ಒಂದು 140-150 ಏನೋ ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಸೊ ಶೂಟಿಂಗು ಡೇ ಆ್ಯಂಡ್ ನೈಟ್ ಮಾಡಿದ್ದೀವಿ ನಾವು. ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಈ ಸಿನಿಮಾಕ್ಕೆ, ಎಲ್ಲ ಆರ್ಟಿಸ್ಟ್ಗಳು. ಅಂದರೆ ಸರಿಗೆ ಏನಿತ್ತು ಅಂತ ಹೇಳಿದ್ರೆ, ನನಗೆ ಅಂದರೆ ಈಗ ಸ್ಕೆಡ್ಯೂಲ್ ಪ್ರಕಾರ ಹಾಕಿದ್ರು, ಕೆಲವು ಸಲ ನಾವು ಬೇರೆ ಶಾರ್ಟು ಹೋಗ್ಬೋದು. ಅಂದರೆ ಏನಾದರೂ ಒಂದು ಎಕ್ಸ್ಟೀರಿಯರ್ ಕಂಡೀಷನ್ಸ್ ರಾಂಗ್ ಹೋದಾಗ, ಕ್ಲೈಮೇಟ್ ಕಂಡೀಷನ್ಸ್ ರಾಂಗ್ ಹೋದಾಗ ಏನಾದ್ರು ಬೇರೆ ಅವ್ರಿಗೆ ಐಡಿಯಾ ಉಳಿತೆ ಇಂಟೀರಿಯರ್ ಹೋಗ್ಬೋದು. ಆಗ ನಮಗೆ ಆರ್ಟಿಸ್ಟ್ಗಳು ನಾವು ಕರೆಸೋ ಹಂಗಾಗಬಾರ್ದು. ಯಾಕಂತ ಹೇಳಿದ್ರೆ ನಾವು ಶೂಟ್ ಮಾಡ್ತಿರೋ ಜಾಗ, ನಾವು ಇದ್ದಿರೋ ಜಾಗಕ್ಕಿಂತ 35 ಕಿಲೋಮೀಟರ್ ದೂರದಲ್ಲಿತ್ತು. ಸೊ
ಮಂಗಳೂರಿದ ಆರ್ಟಿಸ್ಟು ಕುಂದಾಪುರಕ್ಕೆ ಬರಬೇಕಾದ್ರೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ಅದ್ರ ಮೇಲೆ ಅಲ್ಲಿ 35 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ನಮಗೆ ಬೇಕಂತ ಹೇಳಿದ್ರೆ ಕರೆಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಆರ್ಟಿಸ್ಟ್ಗಳು ಅಲ್ಲೇ ಅವೈಲೇಬಲ್ ಇರಬೇಕಿತ್ತು. ಸೊ ಕೆಲವು ಆರ್ಟಿಸ್ಟ್ಗಳನ್ನು ನಾವು ಮುಂಚಿತವಾಗಿ ಕರೆದು ನಾವು ಅವ್ರಿಗೆ ಶೂಟ್ ಇಳಿದಿದ್ರು ಎಷ್ಟೋ ದಿವಸ ಅವ್ರು ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು. ಕೆಲವು ಸಲ ಅವ್ರು ಶೂಟು ಮಾಡ್ತಿರ್ಲಿಲ್ಲ ನಾವು, ಅಂದರೆ ಬೇರೆ ನಡೀತಾ ಇತ್ತು. ಆದರೂ ಎಲ್ಲ ಆರ್ಟಿಸ್ಟ್ಗಳು ಹಾಗೆ ಬಂದು ಕೋಆಪ್ರೇಟ್ ಮಾಡ್ತಾಯಿದ್ರು. ಪ್ರತಿನಿತ್ಯ 200ರಿಂದ 300 ಜನ ಜೂನಿಯರ್ಸು, ಕಂಬಳ ಪುರುಷನಾಗಿರೋ ಕೋಲ ಪುರುಷನಾಗಿರ್ಬೋದು, 500ರಿಂದ 1000 2000 ಜನ ಜೂನಿಯರ್ಸು. ಸೊ ಎಲ್ಲರೂ ಅಷ್ಟೇ ಒಂದು ಪ್ರೀತಿಯಿಂದ ಅಷ್ಟೇ ಒಂದು ಸಹನೆಯಿಂದ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ ಈ ಸಿನಿಮಾ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಪ್ರೊಡಕ್ಷನ್ ಟೀಮ್ ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ನಮಗಿರೋ ಹಾಸ್ಪಿಟಾಲಿಟಿ, ಅವ್ರು ಕೊಟ್ಟಿರೋ ಹಾಸ್ಪಿಟಾಲಿಟಿ ಆಗಿರ್ಬೋದು ಅಥವಾ ನಮಗೆ ಫುಡ್ ಆಗಿರ್ಬೋದು, ಎಲ್ಲ ರಾಯಲ್ ಟ್ರೀಟ್ಮೆಂಟ್ ಅಲ್ಲಿ. ಸೊ ಎಲ್ರಿಗೂ ಒಂದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಅಲ್ಲಿ ಬಂದು ಸೆಟ್ಟಲ್ಲಿ ಉಳ್ಕೊಂಡು ಅವರವರ ಪಾತ್ರಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ಸೊ ಒಂದು ಆಲ್ಮೋಸ್ಟ್ 95 ದಿವಸ ಶೂಟ್ ಮಾಡಿರೋದ್ರಲ್ಲಿ 60 ದಿವಸ ನೈಟ್ ಶೂಟ್ ಮಾಡಿದ್ದೀವಿ ನಾವು. ತುಂಬ ಅಂದರೆ ಈ ಕಾಡಲ್ಲಿ ಮೇಜರಾಗಿ ಶೂಟ್ ಮಾಡೋದ್ರಿಂದ ನಮಗೆ ಕೈಕಾಲೆಲ್ಲ ತುಂಬ ಅಲರ್ಜೀಸ್ ಆಗ್ತಾಯಿತ್ತು. ಅಂದರೆ ಈ ಗಿಡದಲ್ಲೆಲ್ಲ ಬ್ಯಾಕ್ಟೀರಿಯಾಸು ವೈರಸ್ಗಳೆಲ್ಲ ಇರ್ತಾಯಿತ್ತು. ಅದು ನಮ್ಗೆ ಗೊತ್ತಿಲ್ಲ ಏನು ಅಂತೇಳಿ. ನಾವೆಲ್ಲ ಈ ಸಿಟಿ ಕಡೆಯಿಂದ ಹೋದವರು, ಅಲ್ಲಿ ಬದುಕೋರು ಅಲ್ಲಿ ಹಳ್ಳಿ ಸುತ್ತಮುತ್ತ. ರಿಷಬ್ ಸರ್ ಇದ್ದೇ ಊರದು ಆ್ಯಕ್ಚುಲಿ ಕೆರಾಡಿ. ಸೊ ಒಂದು 50% ಜೂನಿಯರ್ಸ್ ಆ ಊರಿನವರೇ ಇದ್ದರು. ಅದಕ್ಕಷ್ಟು ಅಥೆಂಟಿಕ್ ಆಗಿ ಕಾಣ್ತಾ ಇದ್ರು ಅವರು ಸ್ಕ್ರೀನಲ್ಲಿ, ಆ ಊರಿನವರೇ. ಸೊ ಪಕ್ಕ ನಮ್ಮದು ಕೋಸ್ಟಲ್ ಕರ್ನಾಟಕ ಬೆಲ್ಟಲ್ಲಿರೋ ಆ್ಯಕ್ಟರ್ ಥರನೇ ಕಾಣಿಸ್ತಿದ್ರು. ಯಾಕಂದರೆ 50% ಅಲ್ಲಿಯವರೇ ಇದ್ದರು. ಮತ್ತು ಅಲ್ಲಿಯವರೇ ಲೋಕಲ್ ಲೈಟ್ಸ್ ಆಗಿರೋದ್ರಿಂದ ಈ ಕಾಡಲ್ಲಿ ನಮ್ಗೆ ಏನಾದರೂ ಆದರೆ ಅವರು ಇದಾಗಿದೆ ಮಾರೆ ಇದು ಅಂತ ಹೇಳಿ ಹೇಳ್ತಾ ಇದ್ರು. ಇದು ಕಚ್ಚಿರೋದು ನಿಮಗೆ, ಇದು ಕಚ್ಚಿರೋದು. ನಮಗೆಲ್ಲ ಫುಲ್ ಭಯ, ಏನಿದು ಅಂತೇಳಿ. ನಮಗೆ ಅದು ಗೊತ್ತಿಲ್ಲಲ್ಲ ಏನು. ನಾವೆಲ್ಲ ಆಯಿಂಟ್ಮೆಂಟು, ಕೈಬೇವು ಎಣ್ಣೆ ಅದನ್ನೆಲ್ಲ ಹಾಕೊಂಡು ಹಚ್ಚಿ ಕೈ ಮುಗಿದು ದೇವರಿಗೆ ಕೈ ಮುಗಿದು ಒಂದಿನ ವಾಸಿ ಮಾಡಿ ಅಂದರೆ ತುರಿಸೋದು ಫುಲ್ಲು ಎಲ್ರಿಗೂ ವಿಪರೀತ ಅಂತ ಹೇಳಿದ್ರೆ ಆ ರೀತಿಯೆಲ್ಲ ಆಗ್ತಿತ್ತು ನಮಗೆ ಅಲರ್ಜೀಸ್ಗಳು. ಬಟ್ ಶೂಟಿಂಗ್ ಪ್ರೊಸೆಸ್ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಅಂದರೆ ರಿಷಬ್ ಸರ್ ಇದು ಕ್ಲಾರಿಟಿ ಆಗಿರ್ಬೋದು ಅಥವಾ ಆ ಸೆಟ್ಟಿದ ಆ್ಯಂಬಿಯನ್ಸ್ ಆಗಿರ್ಬೋದು, ವೆರಿ ಪಾಸಿಟಿವ್. ಅಂದರೆ ನಮಗೆ ಇವತ್ತು ಬೆಳಿಗ್ಗೆಯಿಂದ ಇವತ್ತು ಸಂಜೆವರೆಗೆ ಈ ಶಾಟ್ ಅಂತ ಹೇಳಿದ್ರೆ ಆ ಶಾಟ್ ನಾವು ಡೆಫಿನೆಟ್ ಆಗಿ ಮುಗಿಸ್ಕೋತಿದ್ವಿ ನಾವು, ಪಕ್ಕ ಆನ್ ಪ್ಲ್ಯಾನ್. ಆದರೆ ಎಲ್ಲಾದರೂ ಒಂಚೂರು ಲೈಟ್ ಹೋಗೋ ಹಂತದಲ್ಲಿ ನಾವು ಕೆಲವು ಸರ್ತಿ ಅದನ್ನು ಬಿಟ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಡೇ ಮಾಡಬೇಕಂತಿದ್ರೆ ನಾವು ಅದನ್ನು ಮುಂಚಿತವಾಗಿ ಹೊಡಿತಾ ಇದ್ವಿ. ಅಂದರೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಎಕ್ಸ್ಟ್ರಾ ಆಗ್ತಿದ್ರು, ಇದನ್ನು ಕಂಪ್ಲೀಟ್ ಮುಗಿಸಿ ಅದರ ನೆಕ್ಸ್ಟ್ ಡೇ ಸಹ ಮುಗಿಸ್ತಾ ಇದ್ವಿ. ಸೊ ಹೀಗೆ ಕ್ಯಾರಿ ಆಗ್ತಾಯಿತ್ತು. ಮತ್ತು ಏನೇ ನೆಗೆಟಿವ್ ಬಂದರು ಸರ್ ನಮಗೆ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಬಂದಿರ್ತಾರೆ. 100% ಶೂಟಿಂಗಲ್ಲಿ ಬಂದೇ ಬರುತ್ತೆ ಸರ್. ಅಂದರೆ ನಮಗೆ ಎಕ್ಸ್ಟೀರಿಯರ್ ಆಗಿ ತುಂಬ ಕಷ್ಟಗಳು ಬರುತ್ತೆ. ಕ್ಲೈಮೆಟಿಕ್ ಕಂಡೀಷನ್ ಆಗಿರ್ಬೋದು ಅಥವಾ ಸನ್ಲೈಟು ಅದು ಇದು, ಮತ್ತು ಕ್ಯಾಮ್ರಾ ಇಲ್ಲ, ಲೆನ್ಸ್ ಹೋಯಿತು, ಟ್ರೈಪಾಡ್ ಹೋಯಿತು, ಯೂನಿಟ್ ಇದು ಲೈಟ್ ಹೋಯಿತು, ಅದು ಹೋಯ್ತು, ಇದು ಹೋಯ್ತು. ಲೈಟ್ ಇದ್ದೆಲ್ಲ ಹೇಳೋದು ಬೇಡ. ಲೈಟ್ ಇದೆಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಕೋಲರ್ ಸೀಕ್ವೆನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಅದು ಹೇಳಿದ್ರೆ ನೀವು ಹೇಳ್ತೀರಾ ಇದು ಮೋಸ್ಟ್ಲಿ ಏನೋ ಒಂದು ಇರಬೇಕು ಅಂತೇಳಿ. ಈ ಕಡೆ ಲೈಟ್ ಇಲ್ಲಿ ಇದು ಸೀರಿಯಲ್ ಸೆಟಪ್ ಹಾಕಿ ಸೀರಿಯಲ್ ಲೈಟ್ಸ್ ಹಾಕಿದ್ರು, ಇಲ್ಲಿ ಕ್ಯಾಮ್ರಾ ಇಟ್ಟರೆ ಈ ಲೈಟ್ ಹೋಗೋ ಡಿಬ್ ಅಂತೇಳಿ ಆಟೋಮೆಟಿಕ್ ಬ್ಲಾಸ್ಟ್ ಇಲ್ಲಿಂದ. ಆಯ್ತು ಸಾಯಿಲೆಪ್ಪ ಅದನ್ನು ಸರಿ ಮಾಡ್ಕೊ ಅಂತ ಅವ್ರಿಗೆ ಹೇಳಿ ಕೂರಿಸಿದ್ರೆ ಈ ಕಡೆ ಶಿಫ್ಟ್ ಮಾಡೋಣ, ಈ ಆಕ್ಸಿಸಲ್ಲಿ ಶೂಟ್ ಮಾಡೋಣ ಅಂತ ಈ ಕಡೆ ಕ್ಯಾಮ್ರಾ ಇಟ್ಟು ಆ್ಯಕ್ಷನ್ ಎಲ್ಲ ಡಿಬ್ ಅಂತ ಆ ಕಡೆ ಲೈಟ್ ಹೊಡೋದು. ಏನಂತ ನಮ್ಗೆ ಗೊತ್ತಿಲ್ಲ ಇದು ಯಾಕೆ ಹೀಗೆ ಆಗ್ತಿದೆ ಅಂತೇಳಿ. ಮತ್ತೆ ದೈವಕ್ಕೆ ಹೋಗಿ ಕೈ ಮುಗಿದು ಒಂದು ಹಣ್ಣು ಇದು ನಾವು ತೆಂಗಿನಕಾಯೆಲ್ಲ ಇದು ಮಾಡಿ ಸ್ವಲ್ಪ ಕೈ ಮುಗಿದು ಒಂದು ರಿಲ್ಯಾಕ್ಸ್ ಮಾಡಿ ಮತ್ತೆ ಶೂಟ್ ಮಾಡ್ಬೇಕಾದ್ರೆ ಮತ್ತೆ ಸುಸೂತ್ರವಾಗಿ ನಡೀತಾ ಇತ್ತು. ಸೊ ಇಂಥದ್ದೆಲ್ಲ ತುಂಬ ಆಗಿದೆ, ನಾವು ಅದನ್ನು ಹೇಳ್ಕೊಳ್ಳಿಲ್ಲ ಅಷ್ಟೇ ಎಲ್ಲೂ. ಸೊ ಇಂಥ ತುಂಬ ಅನುಭವಗಳಿದೆ. ಆದರೆ ನಾನು ಅದೇ ಹೇಳಿದೆ ಅಲ್ಲ, ಈ ನೆಗೆಟಿವ್ ಎನರ್ಜಿಗಳನ್ನು ಮೀರಿ ಒಂದು ಪಾಸಿಟಿವ್ ಎನರ್ಜಿ ಕಾಂತಾರಕ್ಕೆ ಇದ್ದಿದ್ದರಿಂದ ಕಾಂತಾರವನ್ನು ನಾವು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಆಯಿತು. ಅದೇ ಇವತ್ತು ಕಾಂತಾರ ಅದೇ ಎನರ್ಜಿ ಕಾಂತಾರನ ಈ ಹಂತಕ್ಕೆ ತಗೊಂಡು ಹೋಗ್ತಾ ಇದೆ. ಸೊ ವಿ ವರ್ ಓನ್ಲಿ ದ ಪಾರ್ಟ್ ಆಫ್ ದ ಸಿನಿಮಾ. ನಮ್ಮಿಂದ ಆಗಿದ್ದಲ್ಲ ಕಾಂತಾರ ನಮ್ಮನ್ನು ಕರೆದಿರೋದು, ನೀವೊಂದು ಭಾಗವಾಗಿ ಈ ಸಿನಿಮಾ ಅಂತ ಹೇಳಿ ಕರೆದಿರೋದು, ಅದರಿಂದ ಕಾಂತಾರ ಆಗಿದೆ. ಸ್ಟೋರಿ ಬೋರ್ಡ್ ಏನು ಮಾಡಲಿಲ್ಲ ನಾವು. ಸ್ಕ್ರಿಪ್ಟಲ್ಲಿ ಪಕ್ಕ ಕ್ಲಾರಿಟಿ ಇತ್ತು ಸರಿಗೆ. ಅಂದರೆ ಸರ್ ತಲೆಯಲ್ಲಿ ಕಂಪ್ಲೀಟ್ A to Z ವಿಜುವಲ್ಸ್ ಇತ್ತು. ಸೊ ಅವರಿಗೆ ಯಾವ ಸಿನಿಮಾಕ್ಕೆ ಅವರು ಸ್ಟೋರಿ ಬೋರ್ಡ್ ಅಂತ ಮಾಡಲ್ಲ, ಯಾಕಂದರೆ ವಿಜುವಲ್ಸ್ ಅವ್ರ ತಲೆಯಲ್ಲಿ 100% ಕ್ಲಾರಿಟಿಯಲ್ಲಿ ಇರುತ್ತೆ. ಸೊ ಪಕ್ಕ ಅವ್ರ ವಿಜುವಲ್ಗೆ ಏನು ಅವ್ರ ತಲೆಯಲ್ಲಿ ಇರುತ್ತೆ ಅದನ್ನೇ ಅವ್ರು ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡೋದು. ಸೊ ಇದಕ್ಕೆ ಅವರಿಗೆ ಸೂಪರಾಗಿ ಸಾಥ್ ಕೊಟ್ಟವರು ನಮ್ಮ ಸಿನಿಮಾಟೋಗ್ರಫರ್ ಅರವಿಂದ್ ಕಶ್ಯಪ್ ಅವರು. ಸೊ ರೈಟ್ ಫ್ರಮ್ ದ ಪ್ರೀ ಪ್ರೊಡಕ್ಷನ್ ವರ್ಕಿಂದನೂ ಅರವಿಂದ್ ಕಶ್ಯಪ್ ಅವರು ನಮ್ಮ ಜೊತೆಗಿದ್ರು. ರೈಟಿಂಗ್ ಮಾಡೋ ಪ್ರಾಸೆಸ್ಸಲ್ಲೂ
ಅವರು ನಮ್ಮ ಜೊತೆಗಿದ್ರು, ಅವರು ಇನ್ಪುಟ್ ಕೊಟ್ಟದ್ದು ಇದೆ ನಮಗೆ. ರೈಟಿಂಗ್ ಪ್ರಾಸೆಸ್ಸಲ್ಲಿ ಅವರು ಇನ್ಪುಟ್ ಕೊಟ್ಟಿದ್ದಾರೆ ಕತೆಗಳಿಗೆ. ಹಿಂಗೆ ಹೋದ್ರೆ ಚೆನ್ನಾಗಿರುತ್ತಾ ನೋಡಿ, ಹಿಂಗೆ ಹೋದ್ರೆ ಚೆನ್ನಾಗಿರುತ್ತಾ ನೋಡಿ ಅಂತೇಳಿ ಅವ್ರ ಇನ್ಪುಟ್ ಮೇಲೇನೂ ಕೆಲವು ತುಂಬ ಚೆನ್ನಾಗಿ ವರ್ಕ್ ಆಗಿರೋದು ಇದೆ, ರೀವರ್ಕ್ ಆಗಿರೋದು ಇದೆ. ಸೊ ಅಲ್ಲಿಂದನೂ ಅವ್ರು ನಮ್ಮ ಜೊತೆ ಇದ್ದಿದ್ದರಿಂದ ಲೊಕೇಶನ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಎಲ್ಲದರಲ್ಲೂ ಅವ್ರದ್ದು ಕೈವಾಡ ಇದೆ. ಯಾಕಂತ ಹೇಳಿದ್ರೆ ಅವರು ಅಪ್ ಟು ಅವರಿಗೆ ಅದನ್ನು ಕ್ಲಾರಿಟಿಗೆ ತಗೊಂಡೇ ಎಲ್ಲವನ್ನು ಮಾಡಿರೋದು. ಅದಕ್ಕೋಸ್ಕರ ಇವತ್ತು ಅವರು ಏನಲ್ಲಿ ಸ್ಕ್ರೀನ್ ಮೇಲೆ ಎಲ್ಲವನ್ನ ಈಕ್ವಲ್ ಆಗಿ ಸಿಮೆಟ್ರಿಕ್ ಆಗಿ ತೋರಿಸಿದ್ದಾರೆ. ಅದು ಅಷ್ಟು ಚೆನ್ನಾಗಿ ಮೂಡ್ ಬರೋಕ್ಕೆ ಕಾರಣ ಅವರ ಆ ಪ್ರೀ ಪ್ರೊಡಕ್ಷನ್ ವರ್ಕು. ಅವರು ಮತ್ತೊಂದು ಅದ್ಭುತವಾದ ಸಿನಿಮಾಟೋಗ್ರಫರ್ ಸರ್ ಅವರು. ಅಂದರೆ ನಿಮಗೆ ಅವ್ರಿಗೆ ಒಂದು ಟೋನ್ ಆಫ್ ಸಿನಿಮಾ ಯಾವ ರೀತಿ ಈ ಟೋನ್ ಬೇಕು ಅಂತ ಅವ್ರಿಗೆ ಪಕ್ಕ ಗೊತ್ತಿತ್ತು ಕಾಂತಾರಕ್ಕೆ. ಅಂದರೆ ಸರ್ ಒಂದು ಪಾಯಿಂಟ್ ಹೇಳಿದರು, ಕಾಂತಾರದಲ್ಲಿ ಹಗಲು ಎಷ್ಟು ಬ್ಯೂಟಿಫುಲ್ ಆಗಿರುತ್ತಾ, ರಾತ್ರಿ ಅಷ್ಟೇ ಮಿಸ್ಟೀರಿಯಸ್ ಆಗಿರಬೇಕು. ಸೊ ಈ ಎರಡು ಡಿಫ್ರೆನ್ಷಿಯೇಷನ್ ಏನಿದೆ, ಈಗ ಎರಡು ಕಾಂಟ್ರಾಸ್ಟ್ ವಿಷಯಗಳೇನಿದೆ, ಅದು ಸಿನಿಮ್ಯಾಟಿಕ್ ಆಗಿ ಅಲ್ಲಿ ಮೂಡ್ ಬರಬೇಕಂತ ಹೇಳಿದರು ಇವರತ್ತು ಅರವಿಂದ್ ಕಶ್ಯಪ್ ಅವರತ್ತು. ಸೊ ಅರವಿಂದ್ ಕಶ್ಯಪ್ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಸೊ ಆ ಹಗಲು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದಾರ, ರಾತ್ರಿ ಅಷ್ಟು ಮಿಸ್ಟೀರಿಯಸ್ ಆಗಿ ತೋರಿಸಿದ್ದಾರೆ. ಸೊ ಅದೇ ಒಂದು ಬೇಸಿಕ್ ಐಡಿಯಾ ಇದ್ದಿದ್ದು ಈ ಸಿನಿಮಾದಲ್ಲಿ. ಸೊ ಅವರ ಸಿನಿಮಾಟೋಗ್ರಫಿನೂ ಅಷ್ಟೇ ಚೆನ್ನಾಗಿ ಮೂಡ್ ಬರೋಕ್ಕೆ ಅವರು ಈ ಟೀಮಲ್ಲಿ ಮೊದಲಿಂದ ಇದ್ದದ್ದಿಂದನೇ ಅದು ಕಾರಣ. ಮತ್ತು ರಿಷಬ್ ಸರ್ ಮತ್ತು ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಯಾವತ್ತು ಸಿನಿಮಾಟೋಗ್ರಫರ್ ಮತ್ತು ಡೈರೆಕ್ಟರ್ ಇದು ಬಾಂಡಿಂಗ್ ತುಂಬ ಚೆನ್ನಾಗಿರ್ಬೇಕು. ಯಾಕಂತ ಹೇಳಿದರೆ ಪಕ್ಕ ಅವ್ರು ಏನು ಡೈರೆಕ್ಟರ್ ಏನು ಯೋಚನೆ ಮಾಡಿದ್ದಾರೆ ಅದು ಸಿನಿಮಾದಲ್ಲಿ ಕಾಣಬೇಕಾದ್ರೆ ಅದನ್ನು ಸಿನಿಮಾಟೋಗ್ರಫರ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ಅವ್ರ ರ್ಯಾಪ್ ತುಂಬ ಚೆನ್ನಾಗಿತ್ತು. ಶೂಟಿಂಗ್ ಟೈಮಲ್ಲಿ ಅವ್ರದ್ದು ಇಬ್ಬರದ್ದು ಎನರ್ಜಿ ಸಖತ್ತಾಗಿತ್ತು. ಸೊ ಅದರಿಂದ ಆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನನಗೆ ಒಂದು ಐಡಿಯಾ ಇತ್ತು, ದೊಡ್ಡ ಹಿಟ್ ಆಗುತ್ತೆ ಅಂತೇಳ, ಬಟ್ ಚೆನ್ನಾಗಿ ಒಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಸಿನಿಮಾ ಅಂತ ಐಡಿಯಾ ಇತ್ತು. ಎಲ್ಲ ಕಂಪ್ಲೀಟ್ ಫೈನಲ್ ವರ್ಷನ್ ಆದ ನಂತರ ನನಗೊಂದು ಐಡಿಯಾ ಇತ್ತು, ಇದು ಸಿನಿಮಾ ವರ್ಕ್ ಆಗುತ್ತೆ, ಒಂದು ಚೆನ್ನಾಗಿರೋ ಬ್ಲಾಕ್ ಬಸ್ಟರ್ ಆಗುತ್ತೆ ಈ ಸಿನಿಮಾ ಅಂತೇಳಿ. ಬಟ್ ಇವತ್ತೇನಾಗ್ತಿದೆ ಅದು ಡೆಫಿನೆಟ್ಲಿ ಅದು ನಮ್ಮ ಕೈಯಲ್ಲಿಲ್ಲ ಸರ್. ಅದು ಅಂದರೆ ಅದು ಏನೋ ಆಗ್ತಾ ಇದೆ, ಅದು ನಮ್ಗೆ ಗೊತ್ತಿಲ್ಲ ಅದು ಏನಾಗ್ತಿದೆ ಅಂತೇಳಿ. ನಮಗೆ ಅದ್ರ ಬಗ್ಗೆ ಹೇಗೆ ಯಾರಾದರೂ ಕೇಳಿದ್ರೆ ಸಿನಿಮಾ ಹಿಟ್ಟಲ್ಲ ಹಿಂಗೆ ಅನಿಸ್ತಿದೆ, ನಮಗೆ ಗೊತ್ತಾಗ್ತಿಲ್ಲ ನಮ್ಗೆ ಹಿಂಗೆ ಅನಿಸ್ತಿದೆ. ಅದನ್ನು ನಾವು ಹೆಂಗೆ ಆ ಎಕ್ಸ್ಪೀರಿಯನ್ಸನ್ನು ಹೆಂಗೆ ಶೇರ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ನಮಗೆ. ಒಳಗಡೆ ಖುಷಿ ಇದೆ, ಆದರೆ ಆಶ್ಚರ್ಯನೂ ಇದೆ, ಇದು ಏನಾಗ್ತಿದೆ ಇದು ಅಂತೇಳಿ. ಆ ರೀತಿನೂ ಆಗ್ತಿದೆ. ಅದೇ ನಾನು ಹೇಳೋದಲ್ಲ, ಬರಿಬೇಕಾದ್ರೆ ನಮ್ಗೆ ಗೊತ್ತಿತ್ತು ಇದು ನಾವು ಬರೆದಿದ್ದು ಅಂತೇಳಿ. ಈಗ ನಮ್ಗೆ ಆಗ್ತಾ ಇದೆ ಇದು ನಾವು ಬರೆದಿದ್ದಲ್ಲ. ಈಗಲೂ ನೆನಪಾಗ್ತಿಲ್ಲ ಕೆಲವು ಸೀನ್ಗಳನ್ನು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ, ಇದನ್ನು ಆ್ಯಕ್ಚುಲಿ ನಾವು ಬರೆದಿದ್ದ, ಇದು ಹೆಂಗೆ ಬಂತು ನಮ್ಮ ತಲೆಯಲ್ಲಿ ಇದು ಅಂಥೇಳಿ ಆ ರೀತಿ ಬರುತ್ತೆ. ಸೊ ಮೋಸ್ಟ್ಲಿ ಎಲ್ಲಿಂದನೂ ಒಂದು ನೇಚರಿಂದನೇ ಅದು ನಮ್ಮ ತಲೆಗೆ ಬಂದು ಅದು ಅಲ್ಲಿಗೆ ಬಂದಿರೋದಂತ ಅನಿಸ್ತೈತೆ ಈಗ ನೋಡಬೇಕಾದ್ರೆ, ಆ ಕೆಲವು ಸೀನ್ಗಳು, ಕೆಲವು ಎಲಿಮೆಂಟ್ಸ್ಗಳು. ಸೊ ಇವತ್ತಿಗೂ ಅದು ಕ್ರೆಡಿಟ್ ನನಗಂತೂ ತಗೊಳಕ್ಕಾಗ್ತಿಲ್ಲ ಈ ಸಿನಿಮಾ ನಮ್ಮಿಂದ ಆಗಿದ್ದು ಅಂತೇಳಿ. ಏನೋ ಒಂದು ಎಕ್ಸ್ಟರ್ನಲ್ ಫೋರ್ಸು ರಿಷಬ್ ಸರಿಗೆ ಪ್ರೇರಣೆ ಮಾಡಿದೆ, ಅಲ್ಲಿಂದ ಒಂದು ಸಿನಿಮಾ ಆಗಿದೆ ಅಷ್ಟೇ. ನಾವು ಪಾರ್ಟ್ ಆಫ್ ಇಟ್ ಅಷ್ಟೇ. ದೊಡ್ಡ ಹಿಸ್ಟ್ರಿ ಆಗಿದೆ, ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ, ಒಂದು ಬ್ಲೆಸ್ಡ್ ಫೀಲಿಂಗ್ ಇದೆ. ಡಿವೈನ್ ಹಿಟ್ ಅಂತ ಹೇಳ್ತಾರಲ್ಲ, ಸೊ ಒಂಥರ ದೊಡ್ಡ ಬ್ಲೆಸ್ಡ್ ಫೀಲಿಂಗ್ ಇದೆ. ಅಂದರೆ ನಾವು ನಂಬಿರೋ ದೇವರುಗಳ ಆಶೀರ್ವಾದ ಇದ್ದಿದ್ದರಿಂದನೇ ನಮಗೆ ಕಾಂತಾರವನ್ನು ಸಿನಿಮಾದಲ್ಲಿ ಒಂದಿಷ್ಟು ದೊಡ್ಡ ಪಾತ್ರ ಆಗಿರ್ಬೋದು, ಅಥವಾ ಎಷ್ಟು ಭಾಗವಾಗಿ ರೈಟರ್ ಆಗಿರ್ಬೋದು, ಅಥವಾ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಅಥವಾ ಸ್ಕ್ರಿಪ್ಟ್ ಸೂಪರ್ವೈಸರ್ ಏನೂ ಆಗಿರ್ಬೋದು, ಅದರಲ್ಲಿ ಒಂದಿಷ್ಟು ದೊಡ್ಡ ಒಂದು ಸೇವೆ ಮಾಡೋಕ್ಕೆ ಸಿಗ್ತಲ್ಲ, ಅದು ನಮ್ಮ ಭಾಗ್ಯ ಅಂತ ನಾವು ಹೇಳ್ಕೊಳ್ಬೇಕಷ್ಟೇ. ಯಾಕಂತ ಹೇಳಿದ್ರೆ ಇವತ್ತು ಹಿಟ್ ಅಂತ ಹೇಳಿದ್ರೆ ಅದು ಹೊಂಬಳೆಯವರೇ ಹೇಳ್ತಾರೆ, ಇದು ಯಾವ ರೀತಿ ಹಿಟ್ ಅಂತ ನಮ್ಗೆ ಹೇಳೋಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಅದು ಏನಂತ ನಮಗೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತೇಳಿ. ನೀವು ಯೂಟ್ಯೂಬ್ ಓಪನ್ ಮಾಡೋಕ್ಕಿಲ್ಲ, ಎಲ್ಲ ಕೆಂಪೆ, ಎಲ್ಲಿ ನೋಡಿದ್ರು ಕಾಂತಾರ ಕಾಂತಾರ ಕಾಂತಾರ. ಎಲ್ಲಿ ಫೇಸ್ಬುಕ್ ಓಪನ್ ಮಾಡೋಕ್ಕಿಲ್ಲ, ಎಲ್ಲ ಕೆಂಪು, ಫುಲ್ಲು ರೆಡ್ಡು. ಮತ್ತೆ ನಮಗೆ ಕಿವಿಲಿ ಅದು ಕೇಳಿ ಯಾವುದು ವರಾಹ ರೂಪಮ್ಮು ಫಸ್ಟ್ ಟ್ಯಾರ ಅದು ಕೇಳಿ ನಮಗೆ, ನಾವು ಒಂದು ದಿವಸ ಒಂದು ಇದು ನೋಡಿದೆ ನಾನು, ಮೀಮ್ಸ್ ನೋಡಿದೆ ನಾನು. ಅದರಲ್ಲಿ ಗ್ರಹಗಳ ಸೌಂಡ್ ಹಾಕಿದ್ರು, ಅಂದರೆ ಸ್ಪೇಸಿಂದ ಬೇರೆ ಬೇರೆ ಗ್ರಹಗಳ ಸೌಂಡ್ ಹೇಗೆ ಕೇಳಿಸ್ತಾ ಇದೆ ಅಂತೇಳಿ. ಸೊ ಜುಪಿಟರ್ ಇದು ಅಂತ ಒಂದು ಸೌಂಡ್ ಬರುತ್ತೆ ನಿಮಗೆ, ಸ್ಪೇಸಿಂದ ಕೇಳಿಸುತ್ತೆ. ಅದು ಯಾವುದ್ರಲ್ಲ ಒಂದು ಮೆಷರ್ ಮಾಡಿ ತೆಗ್ದಿರೋದು ಅವರು. ಟ್ರೂ ಅದು ಒಂದು ಎಲ್ಲ ಗ್ರಹಗಳಿಗೆ ಒಂದೊಂದು ಪ್ಲಾನೆಟಿಗೆ ಒಂದೊಂದು ಸೌಂಡ್ ಇದೆ.
ನಿಮಗೆ ಸ್ಪೇಸಿಂದ ಆ ಸೌಂಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಜುಪಿಟರ್ ಇದೊಂದು ಸೌಂಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ಅದನ್ನು ಪ್ಲೇ ಮಾಡ್ತಾರೆ. ಮತ್ತು ಇದರದ್ದು ಮಾರ್ಸ್ ಇದೊಂದು ಸೌಂಡನ್ನು ಪ್ಲೇ ಮಾಡಿದ್ದಾರೆ. ಮತ್ತು ಭೂಮಿದಾಗ್ತಾರೆ, ಭೂಮಿಯಲ್ಲಿ ಇದೇ ಕೇಳ್ತಿರೋದು ಟ್ಯಾ 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 ಟ್ಯಾ. ನನಗೆ ಅದನ್ನು ನೋಡಿ ಎಷ್ಟು ನಗ್ಲಿಕ್ಕೆ ಬಂತಂತ ಹೇಳಿದ್ರೆ ನನಗೆ ಏನೆಲ್ಲ ಕ್ರಿಯೇಟಿವ್ ಆಗಿ ಮಾಡ್ತಾರಪ್ಪ ಇವರು ಅಂತೇಳಿ. ಅದೇ ರೀತಿ ಆಗಿದೆ ಸರ್ ನಮ್ಮ ಲೈಫು. ಎಲ್ಲಿ ಹೋದ್ರು ಅದೇ ಬಿಟ್ಟರೆ ಬೇರೆ ರಿಂಗ್ ಟೋನು ಅದೇ. ನಾನು ಆ್ಯಕ್ಚುಲಿ ನನ್ನ ರಿಂಗ್ ಟೋನ್ ಅದನ್ನೇ ಇಟ್ಟಿದ್ದೆ. ನಾನು ಎಲ್ಲ ಕಡೆ ಕೇಳಿ ಯಾರ ಫೋನ್ ರಿಂಗ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಲಾಸ್ಟ್ ಚೇಂಜ್ ಮಾಡಿದೆ ನಾನು ನನ್ನ ರಿಂಗ್ ಟೋನ್ನ. ಸೊ ಅಷ್ಟು ದೊಡ್ಡ ಹಿಟ್ ಆ್ಯಕ್ಚುಲಿ ಸಿನಿಮಾ. ಬ್ಲೆಸ್ಡ್ ಅಷ್ಟೇ ನಾವು. ಐ ಆಮ್ ವೆರಿ ವೆರಿ ಬ್ಲೆಸ್ಡ್. ಅಂದರೆ ನನಗೆ ಎಂಟೈರ್ ಟೀಮ್ ಬಗ್ಗೆನೂ ಹೇಳ್ಬೋದು. ದೇ ಆರ್ ವೆರಿ ವೆರಿ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ಕಾಂತಾರ. ಬುಳ್ಳನ್ ಬಗ್ಗೆ ಅಂದರೆ ನಮಗೆ ಬರಿಬೇಕಾದ್ರೆ ಗೊತ್ತಿತ್ತು ಬುಳ್ಳ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಾ ಇದ್ದೀನಿ ಅಂತೇಳಿ. ಹೌದೌದು, ಫಸ್ಟಿಗೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ ಬರಿಬೇಕಾದ್ರೆ ಬೇಸಿಕ್ಲಿ ಇದ್ದದ್ದು ಇಷ್ಟು ಕ್ಯಾರೆಕ್ಟರ್ಗಳು, ಆಮೇಲೆ ಎಲ್ಲ ಕ್ಯಾರೆಕ್ಟರ್ಗಳು ಅದರ ಹಾಗೆ ಬರ್ತಾ ಹೋಯಿತು. ಬೇಸಿಕ್ಲಿ ಬುಳ್ಳ, ರಾಂಪ, ದನಿ, ಸುಂದರ ಇರಲಿಲ್ಲ. ಸುಂದರ ಮತ್ತೆ ಬಂದಿರೋ ಕ್ಯಾರೆಕ್ಟರ್. ಬುಳ್ಳ, ರಾಂಪ, ಶಿವ ಒಂದು 3 ಜನ ಫ್ರೆಂಡ್ಸು. ಅದು ಕ್ಯಾರೆಕ್ಟರ್ ಫಸ್ಟೇ ಇತ್ತು. ಹೆಸರುಗಳಿರಲಿಲ್ಲ. 3 ಜನ ಫ್ರೆಂಡ್ಸ್ ಇತ್ತು, ಹೆಸರು ಇರಲಿಲ್ಲ. ಹೆಸರೆಲ್ಲ ಮತ್ತೆ ಬಂದಿರೋದು. ಸೊ ಕಿಶೋರ್ ಸರ್ ಕ್ಯಾರೆಕ್ಟರ್ಗೆ, ಫಾರೆಸ್ಟ್ ಆಫೀಸರ್ ಕ್ಯಾರೆಕ್ಟರ್ಗೆ ಕಿಶೋರ್ ಸರ್ ಫಸ್ಟೇ ಫಿಕ್ಸು. ದಣಿ ಕ್ಯಾರೆಕ್ಟರ್ಗೆ ಅಚ್ಯುತ್ ಸರ್ ಫಸ್ಟೇ ಫಿಕ್ಸು. ಸೊ ಇಷ್ಟು ಕ್ಯಾರೆಕ್ಟರ್ಗಳು ಫಸ್ಟಿಂದನೇ ಫಿಕ್ಸ್ ಇತ್ತು. ಸೊ ನಾವು ಏನು ಬರಿತಾ ಇದ್ರು ಅದು ನಮ್ಗೆ ಫಸ್ಟಿಗೆ ಗೊತ್ತಿತ್ತು. ನಾವು ಫೀಲ್ ಮಾಡ್ತಾಯಿದ್ವಿ ಪ್ರತಿಯೊಂದನ್ನ. ರಾಂಪ ಕ್ಯಾರೆಕ್ಟರ್ನ ಪ್ರಕಾಶ್ ತುಮನಾಡ್ ಅವರು ಫೀಲ್ ಮಾಡ್ತಾ ಇದ್ರು ಬರೆಯೋ ಪ್ರಾಸೆಸಲ್ಲಿ. ಬುಳ್ಳ ಕ್ಯಾರೆಕ್ಟರ್ ನಾನು ಫೀಲ್ ಮಾಡ್ತಿದ್ದೆ. ಮತ್ತು ತುಂಬ ಸಲ ನಾನೇ ನರೇಟ್ ಮಾಡಿದ್ದೀನಿ ಸ್ಕ್ರಿಪ್ಟ್ಗಳನ್ನು, ಟೀಮ್ನವ್ರಿಗಾಗಿರ್ಬೋದು, ಹೊಸೊಬ್ರು ಬಂದವ್ರಿಗಾಗಿರ್ಬೋದು, ಆರ್ಟಿಸ್ಟ್ಗಳಿಗಾಗಿರ್ಬೋದು, ತುಂಬ ಸಲ ನರೇಟ್ ಮಾಡಿದ್ದೀನಿ. ಸೊ ಎಲ್ಲ ಕ್ಯಾರೆಕ್ಟರ್ ನಂಗೆ ಗೊತ್ತಿತ್ತು, ಎಲ್ಲ ಕ್ಯಾರೆಕ್ಟರ್. ಅದಕ್ಕೋಸ್ಕರ ಸರ್ ನನ್ನನ್ನು ಈ ಸಿನಿಮಾಗೆ ಸ್ಕ್ರಿಪ್ಟ್ ಸೂಪರ್ವೈಸರು ಮಾಡಿದರು. ಅಂದರೆ ಪ್ರತಿಯೊಂದು ಡೈಲಾಗಿಂದ ನನಗೆ ಡೈಲಾಗ್ ಶೀಟ್ ಕೆಲವು ಸರ್ತಿ ಇರ್ತಾನೆ ಇರಲಿಲ್ಲ. ನಾನೇ ಡೈಲಾಗ್ ಕೊಡ್ತಿದ್ದೆ ಎಲ್ರಿಗೂ. ಹಾಗೆ ಅಂದರೆ ಅಷ್ಟು ನರೇಟ್ ಮಾಡಿ ನಾನೊಂದು ಕಮ್ಮಿಯಲ್ಲಿ ಒಂದು 70-75 ಸಲ ಇಡೀ ಸಿನಿಮಾನ ನರೇಟ್ ಮಾಡಿದ್ದೀನಿ ಸರ್. ತುಂಬ ಜನರಿಗೆ ನರೇಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೆ ಡೈಲಾಗ್ ಎಲ್ಲ ಪಕ್ಕ ಗೊತ್ತಿತ್ತು. ಮತ್ತು ಬರ್ದಿರೋದು ನಾವೆಲ್ಲ ಸೇರ್ಕೊಂಡು ಬರ್ದಿರೋದಲ್ಲ. ಸೊ ಡೈಲಾಗ್ಗಳ ಮೇಲೆ ಪಕ್ಕ ನನಗೆ ಇದಿತ್ತು, ಹೋಲ್ಡ್ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಡೈಲಾಗ್ ಅಂತೂ ನನಗೆ ಅದು ನಾನು ನೋಡಲೇ ಇಲ್ಲ. ನನಗೆ ಅದು ಪಕ್ಕ ಗೊತ್ತಿತ್ತು ನನ್ನ ಡೈಲಾಗ್ ಯಾವುದು ಅಂತೇಳಿ. ನನಗೆ ಅವರು ಈ ಕ್ಯಾರೆಕ್ಟರ್ ನೀವೇ ಮಾಡಿ ಗುರು ಅಂತ ಹೇಳಿದರು ಫಸ್ಟಿಗೆ. ಈ ಕ್ಯಾರೆಕ್ಟರ್ ನೀವೇ ಮಾಡಿ ಅಂತೇಳಿ. ಸೊ ಡೆವಲಪ್ ಆಗ್ತಾ ನಮ್ಗೆ ಗೊತ್ತಿತ್ತು ಈ ಕ್ಯಾರೆಕ್ಟ್ರು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ. ಹೌದು. ಆದರೂ ನಾವು ನಮ್ಮ ಕ್ಯಾರೆಕ್ಟರ್ನ ರಿಷಬ್ ಸರ್ ಒಂದೇ ಹೇಳಿದ್ದು, ಈ ಕ್ಯಾರೆಕ್ಟರ್ ನೀವೇ ಮಾಡ್ತಿರೋದು ಇಬ್ಬರು. ಬಟ್ ನೋಡಿ, ಈ ಕ್ಯಾರೆಕ್ಟರ್ ತುಂಬ ಫೋಕಸ್, ಎಲ್ಲವೂ ಲಿಮಿಟೇಷನಲ್ಲಿ ಇರಬೇಕು. ಅಂದರೆ ಯಾರನ್ನು ಓವರ್ ಶ್ಯಾಡೋ ಮಾಡಬಾರ್ದು ಯಾವ ಕ್ಯಾರೆಕ್ಟ್ರು. ಅಂದರೆ ನಾವೇ ಮಾಡ್ತಿದ್ದೀವಿ, ನಾವು ರೈಟರ್ಸು, ನಾವು ಇದಕ್ಕೊಂದು ಜಾಸ್ತಿ ಸ್ಪೇಸ್ ಕೊಡೋಣ, ಅದು ಬರಬಾರ್ದು ಯಾವತ್ತು. ನಾವು ಕ್ಯಾರೆಕ್ಟರ್ಗೆ ಏನು ಆರ್ಗ್ಯಾನಿಕ್ ಗ್ರೋತ್ ಇದೆ ಅದು ಮಾತ್ರ ಬರಬೇಕು. ಅದಕ್ಕೋಸ್ಕರ ಸಿನಿಮಾದಲ್ಲಿ ಆ ಆರ್ಗ್ಯಾನಿಕ್ ಗ್ರೋತ್ ಪ್ರಕಾರನೇ ಪ್ರತಿಯೊಂದು ಕ್ಯಾರೆಕ್ಟರ್ ಬಂದಿರೋದು. ನೀವು ನೋಡೋಕೆ ಹೋದರೆ ಸುಂದರನ ಸ್ಪೇಸ್ ಬುಳ್ಳನ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ. ಬುಳ್ಳನ್ಕಿಂತ ನಿಮಗೆ ಆ್ಯಕ್ಚುಲಿ ಅದು ಆರ್ಗ್ಯಾನಿಕ್ ಆಗಿ ಬಂದಿರೋದು. ನಾವು ಬೇಕಂತ ಕೂರಿಸಿರೋದಲ್ಲ, ಅದು ಆರ್ಗ್ಯಾನಿಕ್ ಆದ ಕ್ಯಾರೆಕ್ಟರ್ಗಳು ತಗೊಂಡಿದೆ. ಬುಳ್ಳನ್ ಕ್ಯಾರೆಕ್ಟರ್ಗೆ ಅಷ್ಟೇ ಅವಕಾಶ ಇತ್ತು, ಅಷ್ಟು ತಗೊಂಡಿದೆ. ಪ್ರಕಾಶ್ ತುಮನಾಡ್ ಕ್ಯಾರೆಕ್ಟರ್ಗೆ ಅವರೊಬ್ಬರೇ, ರಾಂಪನ್ ಕ್ಯಾರೆಕ್ಟರ್ ಒಬ್ಬರೇ ಔಟ್ ಆಫ್ ದ ವರ್ಲ್ಡ್ ಮಾತಾಡೋದು ಆ್ಯಕ್ಚುಲಿ ನಿಮಗೆ. ಅಂದರೆ ಅವರಿಗೊಂದು ಬೌಂಡ್ರಿ ಇದ್ದಿದ್ರು ಅವ್ರು ಮಜಾ ಮಾಡ್ಬೋದು ಆ ಬೌಂಡ್ರಿಲಿ. ಬುಳ್ಳನಿಗೆ ತುಂಬ ಮಜಾ ಮಾಡೋಕ್ಕಾಗಲ್ಲ. ಬುಳ್ಳ ಒಂದು ಇಮೋಷ್ನಲ್ ಪಾರ್ಟು ಆಗಿದ್ದಾನೆ, ಕಾಮಿಕಲ್ ಪಾರ್ಟು ಆಗಿದ್ದಾನೆ. ಸೊ ಅವನಿಗೊಂದು ಲಿಮಿಟೇಷನ್ ಇರುತ್ತೆ ಬುಳ್ಳನ್. ಸುಂದರ ಎಕ್ಸಾಗರೇಟೆಡ್ ವರ್ಲ್ಡ್ ಒಂದು. ಅಂದರೆ ಅವನು ಏನು ಮಾಡ್ಬೋದು, ಎಲ್ಲಿಂದನೇ ಬಂದವನು, ಇಲ್ಲಿ ಹೇಗೂ ಅವನು ಮಾಡ್ಬೋದು. ಅದಕ್ಕೋಸ್ಕರ ಅವನ ಕ್ಯಾರೆಕ್ಟರ್ನ ನಾವು ಆ ರೀತಿ ಪ್ಲೇಸ್ ಮಾಡಿದ್ದೀವಿ. ಅಂದರೆ ಒಂದು ಊರಿಗೆ ಬಂದವನು ಒಬ್ಬ ಲೈಮ್ ಲೈಟ್ ತಗೋಬೇಕಾದ್ರೆ ಏನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಆಮೇಲೆ ಹೆಂಗೆ ಓಡಿಸ್ಕೊಳ್ತಾನೆ ಅನ್ನೋದನ್ನು ಒಬ್ಬ ಸುಂದರನ ಕ್ಯಾರೆಕ್ಟ್ರಲ್ಲಿ ನಾವು ಪ್ಲೇ ಮಾಡಿರೋದು. ಸೊ ಬುಳ್ಳನ್ ಕ್ಯಾರೆಕ್ಟರ್ ನಮಗೆ ಫಸ್ಟಿಗಿಂದನೇ ನಾವು ಬರಿಬೇಕಾದ್ರೆ ಈ ರೀತಿಯೇ ಇದಂದರೆ ಡೆವಲಪ್ ಆಗ್ತಾ ಹೋಯಿತು. ಫೈನಲಿ ನಾವು ಮಾಡಬೇಕಾದ್ರೆ ಅಂದರೆ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಸರ್. ಬುಳ್ಳಲ್ಲಿ ಏನಿದ್ದಾನೆ ಆ್ಯಕ್ಚುಲಿ ಅದರಲ್ಲಿ ನಾನು ಬುಳ್ಳನ ಕ್ಯಾರೆಕ್ಟ್ರಿಗೆ ತುಂಬ ಗರುಡ ಗಮನದಲ್ಲಿ ಕರುಣಾಕರ ಕ್ಯಾರೆಕ್ಟರ್ಗೆ ಏನು ನಾನು ಇದು ಪರಕಾಯ ಪ್ರವೇಶ ಮಾಡಿದ್ನ, ಬುಳ್ಳದಲ್ಲಿ ಪರಕಾಯ ಪ್ರವೇಶ ಏನಿಲ್ಲ. ಅದು ನನಗೆ ಗೊತ್ತಿತ್ತು. ನಾವು ನರೇಟ್ ಮಾಡಿ ಅದು ನಂಗೆ ಗೊತ್ತಿತ್ತು ಆ ಕ್ಯಾರೆಕ್ಟರ್ ಹಂಗೆ ಪ್ಲೇ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಟೈಪ್ ಪ್ಲೇ ಮಾಡೋಕ್ಕಾಗಲ್ಲ ಅಂತ. ಸೊ ಅಲ್ಲಿ ಈಸಿಯಾಗಿ ಮಾಡಿದ್ದೀನಿ ನಾನು ಬುಳ್ಳನ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ತುಂಬ ಕಷ್ಟ ಇದೆ ಪ್ಲೇ ಮಾಡೋಕ್ಕೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ರಿಷಬ್ ಸರಿಗೆ ಮಾತ್ರ. ಯಾಕಂತ ಹೇಳಿದರೆ ಅವ್ರ ಹತ್ರ ಆ ರೇಂಜ್ ಎಲ್ಲ ರಿಯಲ್ ಲೈಫಲ್ಲೂ ಇದೆ, ಆದರೆ ತುಂಬ ವೇರಿಯೇಷನ್ಸ್ ಇದೆ. ಶಿವನಾಗಿ ಬೇರೆ ಕಾಣಿಸ್ಬೇಕು, ಶಿವನ ತಂದೆಯಾಗಿ ಬೇರೆ ಕಾಣಿಸ್ಬೇಕು, ಶಿವ ಕೋಲ ಕಟ್ಟಿದಾಗ 2 ಅನುಭವಗಳು ಬೇರೆ. ಸೊ ಇದನ್ನು ನೀವು ಬೇರೆ ಬೇರೆ ರೀತಿ ತೋರಿಸ್ಬೇಕಾದ್ರೆ ನೀವು ಮಾತಾಡೋ ಶೈಲಿಯಿಂದ ಹಿಡಿದು, ನಿಮ್ಮ ಇಂಟೋನೇಷನ್ಗಳಿಂದ ಹಿಡಿದು, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ಗಳಿಂದ ಹಿಡಿದು ಎಲ್ಲವೂ ಬದಲಾಗ್ತಾ ಹೋಗ್ಬೇಕು ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ. ಸೊ ಅದನ್ನು ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ಇರೋ ಆ್ಯಕ್ಟ್ರಿಗೆ ಮಾತ್ರ ಸಾಧ್ಯ. ಆದರೆ ಇವರಿಗೆ ಅದ್ರ ಜೊತೆಗೆ ಡೈರೆಕ್ಷನ್ ಬೇರೆ. ಸೊ ಆ ಪ್ರಾಸೆಸ್ಸಲ್ಲಿ ಡೈರೆಕ್ಟ್ರಿಗೂ ಆ್ಯಕ್ಟ್ರಿಗೂ ಇರುವ ಒಂದು ಕಷ್ಟ, ಆ್ಯಕ್ಟ್ರಿಗೆ ಅವನದೇ ಆದ ಒಂದು ಕಷ್ಟ ಇರುತ್ತೆ, ಡೈರೆಕ್ಟ್ರ್ ಅವನಿಗೆ ಆದ ಒಂದು ಕಷ್ಟ ಇರುತ್ತೆ. ಅದು ಎರಡನ್ನು ಅವರು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಒಂದು ತೊಗೊಂಡೋಗಿದ್ದಾರಲ್ಲ,
ಅದಕ್ಕೆ ಅವರಿಗೆ ಇವತ್ತು ಆ ರೀತಿಯ ಸಕ್ಸಸ್ಸಿಗೆ ಅವರು ಅದಕ್ಕೆ ಅರ್ಹತೆ ಇದ್ದಿದ್ದು. ಅವರೇ ಯಾಕೆ ಹೀರೋ ಆಗ್ಬೇಕು ಅನ್ಕೊ ಬೇರೆ ಅನ್ಕೊಂಡಿದ್ರೆ ಬೈ ಚಾನ್ಸ್? ಇಲ್ಲ ಸರ್, ಅಂದರೆ ಬರಿಬೇಕಾದ್ರೆ ಅವರಿಗೆ ಫಸ್ಟಿಗೆ ಅವ್ರಿಗೆ ಲೈನ್ ಬರಬೇಕಾದ್ರೆ ಅವರು ಆ ಲೈನಲ್ಲಿ ಇರಲಿಲ್ಲ. ಹೊಂಬಾಳೆ ಅವರಿಗೆ ಪಿಚ್ ಮಾಡಿದ್ರು ಆಕ್ಚುಲಿ. ಜಿಸ್ಟ್ ಬೇಸಿಕ್ ಇದ್ದಿದ್ದು ಅದರಲ್ಲಿ ಫಾರೆಸ್ಟ್ ಆಫೀಸರು ಮತ್ತು ಊರಿನವನ ಮಧ್ಯದಲ್ಲಿರೋ ಈಗೋ ಕ್ಲಾಶಸ್ ಬಗ್ಗೆ ಒಂದು ಸಣ್ಣ ಜಿಸ್ಟ್ ಇದ್ದಿದ್ದು. ಅದನ್ನು ಹೊಂಬಾಳೆ ಅವ್ರು ಪಿಚ್ ಮಾಡಬೇಕಾದ್ರೆ ಅವರು ನೀವು ಮಾಡಿ ಇದನ್ನು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು ಅವರಿಗೆ. ಸೊ ಅವರು ಸ್ವಲ್ಪ ಅದನ್ನು ಡ್ರಾಫ್ಟನ್ನು ಎಲಾಬ್ರೇಟ್ ಮಾಡಬೇಕಾದ್ರೆ ಅವ್ರಿಗೆ ತಲೆಯಲ್ಲಿ ಬಂದಿದ್ದು ಅಪ್ಪು ಸರ್ನ ಇದರಲ್ಲಿ ಮಾಡಿಸ್ಬೋದಲ್ಲ ಅಂತೇಳಿ, ಅಪ್ಪು ಸರ್ನ. ಸೊ ಅವರು ಇದನ್ನು ಅಪ್ಪು ಸರ್ಗೆ ಪಿಚ್ ಮಾಡಿದ್ದಾರೆ ಆ್ಯಕ್ಚುಲಿ ಜಿಸ್ಟನ್ನು. ಅಪ್ಪು ಸರ್ಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರು. ಅವ್ರಿಗೆ ಏನಾಯಿತು ಅಂತ ಹೇಳಿದ್ರೆ ಶೂಟಿಂಗ್ ಪ್ರಾಸೆಸ್ ಸೇಮ್ ಟೈಮ್, ಅಂದರೆ ಇವರಿಗೆ ಸೆಪ್ಟೆಂಬರ್ ಅಕ್ಟೋಬರಿಂದ ಸ್ಟಾರ್ಟ್ ಮಾಡಬೇಕಂತ ಇದ್ರು ರಿಷಬ್ ಸರ್. ಆದರೆ ಆ ಟೈಮಲ್ಲಿ ಇವರಿಗೆ ಅಪ್ಪು ಸರಿಗೆ ಪವನ್ ಕುಮಾರ್ ಅವ್ರದ್ದು ದ್ವಿತ್ತನೂ ಅದೇ ಟೈಮಲ್ಲಿ ಶೂಟ್ ಆಗಬೇಕಂತ ಇತ್ತು ಆ್ಯಕ್ಚುಲಿ. ಸೊ ಆ ಡೇಟ್ಸ್ ಕ್ಲಾಶ್ ಆಗುವಂಥ ವೆರಿ ಹ್ಯೂಜ್ ಪಾಸಿಬಿಲಿಟೀಸ್ ಇತ್ತು. ಸೊ ಅಪ್ಪು ಸರ್ ಹೇಳ್ತಾರೆ, ಒಂದು ವೇಳೆ ಇದು ನಾನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೂ ಇದರಲ್ಲಿ ನೀವು ಮಾಡ್ಬೋದು ನೋಡಿ ಅಂತ ಹೇಳಿದರು ರಿಷಬ್ ಸರಿಗೆ. ಅಪ್ಪು ಸರ್ ಹೇಳಿದರು, ನೀವು ಮಾಡ್ಬೋದು ನೋಡಿ ಅಂತ ಒಂದು ಪಾಯಿಂಟ್ ಅವರು ಹಾಕಿದ್ದು ರಿಷಬ್ ಸರಿಗೆ. ಅವ್ರ ತಲೆಯಲ್ಲಿ ಆ ಪ್ಲ್ಯಾನ್ ಬಂದಿದ್ದು ನಾನು ಮಾಡ್ಬೋದಲ್ಲ ಇದನ್ನು ಅಂತ ಹೇಳಿ. ಅದಕ್ಕೋಸ್ಕರ ಅವರು ಅದನ್ನು ಯೋಚನೆ ಮಾಡ್ತಾರೆ, ಫೈನಲ್ ಡಿಸೈಡ್ ಮಾಡ್ತಾರೆ, ಓಕೆ ಇದನ್ನು ನಾನು ಮಾಡಿ ಟ್ರೈ ಮಾಡ್ತೀನಿ ಅಂತೇಳಿ ಹೊಂಬಾಳೆ ಅವ್ರಿಗೆ ಹೇಳ್ತಾರೆ. ಹೊಂಬಾಳೆ ಅವ್ರು ನೀವು ಮಾಡಿ ಅಂತ ಹೇಳ್ತಾರೆ. ಸೊ ಅವರು ಏನು ಸ್ಟಾರ್ಡಮ್ ಬೇಕು ಇದು ಬೇಕು ಅದೆಲ್ಲ ಏನಿಲ್ಲ, ನಿಮ್ಮ ಕತೆ ನೀವು ಚೆನ್ನಾಗಿ ಮಾಡ್ತೀರಾ, ನೀವು ಮಾಡಿ, ನಿಮ್ಗೆ ಏನು ಬೇಕು ಅದಕ್ಕೆ ನಾವು ನಿಲ್ತ್ಕೊಳ್ತೀವಿ ಅಷ್ಟೇ ಹೇಳಿರೋದು ಹೊಂಬಾಳೆ ಅವರು. ಸೊ ಅದಕ್ಕೋಸ್ಕರ ರಿಷಬ್ ಸರ್ ಕೂತ್ಕೊಂಡು ಕತೆ ಡ್ರಾಫ್ಟ್ ಮಾಡಬೇಕಾದ್ರೆ ನಾವು ರಿಷಬ್ ಸರ್ನ್ನೇ ತಲೆಯಲ್ಲಿ ಹಿಡ್ಕೊಂಡು ಡ್ರಾಫ್ಟ್ ಮಾಡಿ ನಮ್ಗೆ ಈಸಿ ಆಯಿತು. ಅಂದರೆ ರಿಷಬ್ ಸರ್ ಹೆಂಗಿರೋದು ರಿಯಲ್ ಲೈಫಲ್ಲಿ ನಮ್ಗೆ ಗೊತ್ತಿದೆ, ನಾವು ನೋಡಿದ್ದೀವಿ, ಅದನ್ನು ಕೇಳಿದ್ದೀವಿ. ಸೊ ಅದನ್ನು ನಾವು ಕ್ಯಾರೆಕ್ಟ್ರಿಗೆ ತರೋಕ್ಕೆ ತುಂಬ ಈಸಿ ಆಯಿತು ನಮಗೆ. ಬೇರೆಲ್ಲ ಕ್ಯಾರೆಕ್ಟರ್ಗಳು ಹಾಗೆ ನಾವು ಡೆವಲಪ್ ಮಾಡಿದ ನಂತರ ಬಂದಿರೋದು. ನಾವು ಅವರನ್ನು ನಾವು ಹಾಕಿ ಮತ್ತೆ ಫಿಟ್ ಮಾಡಿರೋದು. ನಮ್ಮ ಎಷ್ಟು ಜನ ಕ್ಯಾರೆಕ್ಟರ್ ನಾವು ಫಸ್ಟಿಂದ ಇದ್ದಿದ್ದರಿಂದ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ಈಕ್ವಲ್ ಆಗಿ ಡೆವಲಪ್ ಮಾಡ್ಕೊಂಡು ನಾವು ಆ ಕ್ಯಾರೆಕ್ಟರ್ನ ಡ್ರಾಫ್ಟ್ ಮಾಡಿರೋದು. ಸೊ ರಿಷಬ್ ಸರ್ ಹಂಗೆ ಮಾಡಿರೋದು ಸಿನಿಮಾ. ಅಂದರೆ ಅವರು ಫಸ್ಟಿಗೆ ಅವ್ರ ತಲೆಯಲ್ಲಿ ಇರಲಿಲ್ಲ, ಆದರೆ ಅಪ್ಪು ಸರ್ ಒಂದು ತಲೆಯಲ್ಲಿ ಹಾಕಿದ್ರು. ರಿಷಬ್ ಸರ್ ಅವರ ಧರ್ಮಪತ್ನಿ ಪ್ರಗತಿ ಅವರು ಯಾವತ್ತೇ ಹೇಳ್ತಾ ಇದ್ರು, ಅಂದರೆ ಅಪ್ಪು ಸರ್ ಹೇಳಿದಂದ್ರೆ ನೀವು ಮಾಡ್ಬೋದು ನೋಡಿ ಅಷ್ಟರ ತನಕ ಇವರು ಸ್ವಲ್ಪ ಒಂಥರ ಮಾಡ್ಬೋದಾ ಬೇಡ ಅಂತ ಇದ್ರು. ಮಾತ್ರ ಅವರು ಪ್ರಗತಿ ಮ್ಯಾಮು ನೀವೇ ಮಾಡಿ ಅಂತೇಳಿ ತುಂಬ ಕಾನ್ಫಿಡೆಂಟ್ ಹೇಳಿದಾಗ ರಿಷಬ್ ಸರ್ ಡಿಸೈಡ್ ಮಾಡಿ ಓಕೆ ಇದು ನಾನೇ ಮಾಡ್ತೀನಿ ಅಂತ ಹೇಳಿ ಮತ್ತೆ ನಾವು ಡ್ರಾಫ್ಟ್ ಮಾಡಿದ್ರು ಸ್ಟೋರಿನ. ಫಾರೆಸ್ಟ್ ಆಫೀಸರು ಫಸ್ಟ್ ಹೊಂಬಾಳೆಗೆ ಪಿಚ್ ಮಾಡಬೇಕಾದ್ರೆ ಫಸ್ಟಿಗೆ ಇನಿಷಿಯಲ್ ಸ್ಟೇಜಲ್ಲಿ ಪಿಚ್ ಮಾಡಬೇಕಾದ್ರೆ ಫಾರೆಸ್ಟ್ ಆಫೀಸರ್ ಮತ್ತು ಒಬ್ಬ ಲೀಡ್ ಕ್ಯಾರೆಕ್ಟರ್ ಇದು ಈಗೋ ಕ್ಲಾಶಸ್ ಮೇಲೆ ಇದ್ದಿದ್ದು ಕತೆ. ಒಂದು ಸೂಪರ್ ಅದೊಂದು ಎಲಿಮೆಂಟ್ಸ್ ಇತ್ತು, ಗನ್ ಬ್ಯಾಕ್ ಫೈರ್ ಇದೆ ಎಲಿಮೆಂಟ್, ಅದರಿಂದ ಕತೆ ಸ್ಟಾರ್ಟ್ ಆಗಿದ್ದು. ನೀವು ಸಿನಿಮಾ ನೋಡಿದ್ರೆ ಗನ್ ಬ್ಯಾಕ್ ಫೈರ್ ಆಗುತ್ತೆ ಮೇಲೆ ಬ್ಯಾಕ್ ಫೈರ್, ಅದರಿಂದ ಕತೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅಲ್ಲಿ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಮತ್ತು ಇವರು ಮಾತಾಡಬೇಕಾದ್ರೆ ಅಲ್ಲಿ ಒಂದು ನಡೆದ ನಿಜ ಘಟನೆನ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಚೆನ್ನಾಗಿದೆ ಎಲಿಮೆಂಟ್ ಅಂತ ಹೇಳ್ಕೊಂಡು ಇದ್ರ ಮೇಲೆ ರಿಷಬ್ ಸರ್ ತಲೆಯಲ್ಲಿ ಒಂದು ಕತೆ ಹುಟ್ಟಿದ್ದು. ಅದು ಫಾರೆಸ್ಟ್ ಆಫೀಸರ್ ಮೇಲೆ ಕತೆ ಹುಟ್ಟಿ ಅದನ್ನು ಈಗೋ ಕ್ಲಾಶಸ್ ಥರ ಒಬ್ಬ ಮೇನ್ ಲೀಡ್ ಮೇಲೆ ಹೋಗಿ ಈ ರೀತಿ ಏನಾದ್ರು ಮಾಡ್ಬೋದು ಅಂತೇಳಿ ಹೊಂಬಾಳೆ ಅವ್ರಿಗೆ ಪಿಚ್ ಮಾಡಿದಾಗ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸಿ ಅವ್ರು ಮಾಡೋಕ್ಕೆ ಹೇಳಿದರು. ನಂತರ ನಾವು ಬರೆಯೋ ಪ್ರಾಸೆಸ್ಸಲ್ಲಿ ನಾವು ಇದೆಲ್ಲ ಬಂದಿರೋದು. ಒಂದು ಈ ಮೇನ್ ಲೀಡನ್ನು ಕೋಲ ಹಾಕೋನ ಒಂದು ಕಮ್ಯುನಿಟಿಯವನಾಗಿದ್ದರೆ ಹೆಂಗಿರುತ್ತೆ, ಅವನು ಹೆಂಗಿದನ್ನು ಟ್ಯಾಕಲ್ ಮಾಡ್ತಾನೆ, ಮತ್ತು ಮೆಜಾರಿಟಿ ಆಫ್ ಪೀಪಲ್ಸ್ ಬ್ಯಾಕ್ವರ್ಡ್ ಕಾಸ್ಟ್ ಅವರಾಗಿರಿದ್ರೆ ಹೆಂಗಿರುತ್ತೆ, ಅಥವಾ ಒಂದು ಊರ ಕಡೆ ನಮ್ಮೂರ ಕಡೆನೇ ಕಂಪ್ಲೀಟ್ ನಮ್ಮದೇ ಒಂದು ಕಮ್ಯುನಿಟಿಯಲ್ಲಿ ನಾವು ಇದನ್ನು ಮಾಡಿದರೆ ಹೆಂಗಿರುತ್ತೆ ಅಂತೇಳಿ ಹಲವಾರು ಡಿಸ್ಕಷನ್ ಆದಮೇಲೆ ನಾವೊಂದು ರೌಂಡ್ ಅಪ್ಪಿಗೆ ಬಂದು ಈ ರೀತಿ ನಾವು ಮಾಡಿದಾಗ ನಮಗೆ ದೈವದ ಎಲಿಮೆಂಟ್ಸ್ ಎಲ್ಲ ಬಂದು ಸೇರಿರೋದು ಸಿನಿಮಾಕ್ಕೆ. ಸೆಕೆಂಡ್ ವರ್ಷನಲ್ಲಿ ಬಂದಿದೆ. ಹಾಂ, ಹಲವು ವರ್ಷನ. ಸೆಕೆಂಡ್ ವರ್ಷನ್ ಆದಮೇಲೆ ತುಂಬ ವರ್ಷನ್ ಆಗಿದೆ, ಕ್ರಿಸ್ಪ್ ಆಗಿದೆ, ಶಾರ್ಪ್ ಆಗಿದೆ. ಆದರೆ ಫಸ್ಟ್ ವರ್ಷನಲ್ಲಿ ಅದಿರಲಿಲ್ಲ. ಫಸ್ಟ್ ವರ್ಷನ್ ಸೆಕೆಂಡ್ ವರ್ಷನ್ ಬರಬೇಕಾದ್ರೆ ಈ ಎಲ್ಲ ಎಲಿಮೆಂಟ್ಸ್ ಎಲ್ಲ ಬಂತು. ಲೈವ್ ರೆಕಾರ್ಡಿಂಗ್ ಮಾಡಿರೋದು. ಇಲ್ಲೇ ಒಂದು ಶಕ್ತಿನಗರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಕಲಾಂಗಣ ಅಂತ ಒಂದು ದೊಡ್ಡ ಹಾಲ್ ಇದೆ, ಅದು ಸ್ಟೇಜ್, ಅದು ಓಪನ್ ಸ್ಟೇಜ್ ಅದು. ಸೊ ಅಲ್ಲಿ ನಾವು ಲೈವ್ ರೆಕಾರ್ಡಿಂಗ್ ಮಾಡಿರೋದು. ನಮ್ಮ ಮಂಗಳೂರು, ಕರಾವಳಿ ಸುತ್ತಮುತ್ತ, ಆಸುಪಾಸು, ಕುಂದಾಪುರ ಎಲ್ಲ ಕಡೆಯಿಂದ ಈ ಫೋಕ್ ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸೋರನ್ನೆಲ್ಲನ್ನ ಕರೆಸಿ ನಾವು ಲೈವ್ ರೆಕಾರ್ಡಿಂಗ್ ಮಾಡಿಸಿ ಬೇಕಾಗಿರೋ ಟ್ಯೂನ್ಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ತೆಗೆಸಿ ರೆಕಾರ್ಡ್ ಮಾಡಿಸಿ ಅದನ್ನು ತಗೊಂಡೋಗಿ ಅದನ್ನು ಮತ್ತೆ ಪ್ರೋಗ್ರಾಮ್ ಮಾಡಿರೋದು ಇವರು ಅಜನೀಶ್ ಲೋಕನಾಥ್ ಅವರು. ಆಮೇಲೆ ಪ್ರೊಸೆಸ್ ಮಾಡಿರೋದು. ವಾ ಪೊರ್ಲಿ ಅಂತ ಒಂದು ಸಾಂಗ್ನ ಇಲ್ಲೇ ನಾವು ಆ್ಯಕ್ಚುಲಿ ಮ್ಯೂಸಿಕ್ನ ನಾವು ರೆಕಾರ್ಡ್ ಮಾಡಿಸಿದ್ವಿ, ಆಮೇಲೆ ಅಲ್ಲಿ ಪ್ರೋಗ್ರಾಮ್ ಮಾಡಿರೋದು. ಸಿಂಗಿಂಗ್ ಎಲ್ಲ ಅಲ್ಲಿ ನಡೆದಿರೋದು, ಇಲ್ಲಿ ಅಲ್ಲ.
ಸೊ ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳ ಒಂದೊಂದು ಟೋನ್ಗಳನ್ನು ಅವರು ಎಲ್ಲ ಬೇರೆ ಬೇರೆ ರೀತಿ ಧ್ವನಿಗಳಲ್ಲಿ ಅವರು ತಗೊಂಡು ಅವರು ಅದನ್ನು ಲೈವ್ ಕ್ಯಾಪ್ಚರ್ ಮಾಡಿ ಆಮೇಲೆ ಅವರಿಗೆ ಹೇಗೆ ಸಿನಿಮಾಕ್ಕೆ ಹೇಗೆ ಬೇಕು ಹಾಗೆ ಅದನ್ನು ಪ್ರೋಗ್ರಾಮ್ ಮಾಡಿರೋದು ಅಲ್ಲಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಗೆ ನಡೆದಿರೋದು ಮೆಜಾರಿಟಿಯಾಗಿ. ಮತ್ತು ಸಿಂಗಾರ ಸಿರಿಯೇ ಅದು ಕೂಡ ಲೈವ್ ರೆಕಾರ್ಡಿಂಗ್ ಆಗಿರೋದು. ಮತ್ತು ವರಾಹ ರೂಪಂ ಅದು ಚೆನ್ನೈಯಲ್ಲಿ ಮಾಡಿರೋದು ಅವರು ಲೈವ್ ರೆಕಾರ್ಡಿಂಗ್. ಬ್ಯಾಂಗ್ಳೂರಲ್ಲೂ ಆಗಿದೆ, ಚೆನ್ನೈಯಲ್ಲೂ ಆಗಿದೆ ಲೈವ್ ರೆಕಾರ್ಡಿಂಗ್. ಸೊ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಆಲ್ಮೋಸ್ಟ್ 1.5 months ಏನೋ ತಗೊಂಡಿದ್ದಾರೆ. ಕೊನೆ ಹಂತದಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಿರೋದು. ಯಾಕಂತ ಹೇಳಿದ್ರೆ ನಾವು ತುಂಬ ಹೆಕ್ಟಿಕ್ ಪ್ರಾಸೆಸ್ ಇತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ಸೋಕ್ಕೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋ ಹೊತ್ತಲ್ಲಿ ಅಜನೀಶ್ ಲೋಕನಾಥ್ ಅವರು ಫ್ರಮ್ ದ ಡೇ ಹಿ ಸ್ಟಾರ್ಟೆಡ್ ಅ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟಿಲ್ ಹಿ ಎಂಡೆಡ್ ಹಿ ವಾಸ್ ಆನ್ ವೆಜಿಟೇರಿಯನ್. ನಾನ್ ವೆಜ್ ಬಿಟ್ಟಿದ್ರು ಅವರು ಕಂಪ್ಲೀಟ್. ಅಂದರೆ ನಾವು ಶೂಟಿಂಗ್ ಪ್ರಾಸೆಸ್ಸಲ್ಲಿ ನಾವೆಲ್ಲ ಬಿಟ್ಟಿದ್ವಿ ನಾನ್ ವೆಜ್. ಅಂದರೆ ಕಾರ್ಡ್ ಸೀಕ್ವೆನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ನಾವು ತಿಂದಿದ್ವಿ. ಆದರೆ ನಾವು ಯಾವಾಗೂ ದೈವದ ಪುರುಷನು, ಕೋಲದ ಪುರುಷನು ಮತ್ತು ಆ ಊರಿದ್ದು ಪುರುಷನ್ ಶೂಟ್ ಮಾಡ್ತಿದ್ವಿ. ಆ ಊರಲ್ಲಿ ಒಂದು ದೈವಸ್ಥಾನ ಕಟ್ಟಿದ್ವಿ. ಅದು ನೋಡೋಕೆ ಹೆಂಗಿತ್ತು ಅಂದರೆ ಒರಿಜಿನಲ್ ದೈವಸ್ಥಾನ ಥರನೇ ಇತ್ತು. ಸೊ ಅದು ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ ಇತ್ತು. ಅಂದರೆ ಆ ಪ್ಲೇಸೇ ಹಂಗಿತ್ತು. ಅದನ್ನು ಒಂದು ಎನರ್ಜಿ ಇತ್ತು, ಏನೋ ಅದು ಗೊತ್ತಿಲ್ಲ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೇಳಿ. ಸೊ ಅಲ್ಲಿ ಯಾರೂ ನಾನ್ ವೆಜ್ ತಿನ್ನಬಾರ್ದು ಅಂತ ರಿಷಬ್ ಸರ್ ಇದ್ದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇತ್ತು. ಜೊತೆಗೆ ಆ ದೈವಸ್ಥಾನ ಇರೋ ಜಾಗದಲ್ಲಿ 1 ಎಕರೆ ಜಾಗ ಇದೆ, ಖಾಲಿ ಜಾಗ. ಅಲ್ಲಿ ಯಾರು ಚಪ್ಪಲಿ ಹಾಕೊಂಡು ಓಡಾಡೋಂಗೂ ಇಲ್ಲ. ಸೊ ಚಪ್ಪಲಿ ಬಿಚ್ಚಿಟ್ಟೆ ಓಡಾಡ್ತಿದ್ದು. ಇವನ್ ದೋ ಇಟ್ ವಾಸ್ ಅ ಸೆಟ್, ನಾವು ಹಂಗೆ ಓಡಾಡ್ತಿದ್ದಿದ್ದು ಅಲ್ಲಿ. ಸೊ ಅದನ್ನು ಅಷ್ಟು ಶುದ್ಧಾಚಾರ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಮತ್ತು ನಾವು ಸೆಟ್ಟಲ್ಲಿ ನಾನ್ ವೆಜ್ ತಿಂತಾ ಇರಲಿಲ್ಲ. ಆದರೆ ರಿಷಬ್ ಸರು 1 ತಿಂಗಳು ಮುಂಚೆನೇ ಕಂಪ್ಲೀಟ್ ನಾನ್ ವೆಜ್ ಬಿಟ್ಟಿದ್ರು. ಯಾಕಂತ ಹೇಳಿದರೆ ಅವರಿಗೆ ಎಂಡ್ ಆಫ್ ದ ಶೂಟ್ ಅವರಿಗೆ ಕೋಲ್ ಹಾಕ್ಲಿಕ್ಕಿತ್ತು. ಸೊ ಆ ಶುದ್ಧಾಚಾರ ನಮ್ಮ ಹಿರಿಯರ ಹತ್ರ, ಅದಕ್ಕೆ ಆ ರಿಚುವಲ್ಸನ್ನು ಪಾಲನೆ ಮಾಡೋರ ಹತ್ರ ಏನೆಲ್ಲ ಮಾಡಬೇಕಂತ ಕೇಳಿ ಅವ್ರು ಹೇಳಿದ ಪ್ರಕಾರ ನಾವು ಆ ಶುದ್ಧಾಚಾರನ ಮಾಡಿ ಕೆಲವಾರು ವಿಷಯಗಳನ್ನು ಶೂಟ್ ಮಾಡಿದ್ದೀವಿ ನಾವು. ಡೆಫಿನೆಟ್ಲಿ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಸರ್. ನಾನು ಅದರಲ್ಲಿ ಅದೇ ಹೇಳಿದಲ್ಲ, ನಾನು ಕೆಲವು ಸರ್ತಿ ಒಂಥರ ಸ್ಪೀಚ್ಲೆಸ್ ಆಗಿಬಿಡ್ತೀವಿ ನಾವು. ಈಗ ಏನು ಕಾಂತಾರಕ್ಕೆ ಏನು ರೆಸ್ಪಾನ್ಸ್ ಜನಗಳು ಕೊಡ್ತಾ ಇದ್ದೀರಾ, ಇದಕ್ಕೆ ನಾವು ಸ್ಪೀಚ್ಲೆಸ್. ಯಾಕಂತೇಳಿ ಡೆಫಿನೆಟ್ಲಿ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. ಶ್ರಮಕ್ಕೆ ಪ್ರತಿಫಲ ಏನು ಸಿಗಬೇಕಿತ್ತು ಅದು ಡೆಫಿನೆಟ್ಲಿ ಸಿಗ್ತದೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು. ಬಟ್ ದಿಸ್ ಇಸ್ ಮ್ಯಾಜಿಕ್, ದಿಸ್ ಇಸ್ ಮಿರಾಕಲ್ ಅಷ್ಟೇ. ನೆಕ್ಸ್ಟ್ ಗೊತ್ತಿಲ್ಲ ಸರ್ ಏನಂತೇಳಿ. ಅಂದರೆ ಹಲವಾರು ಪ್ರಾಜೆಕ್ಟ್ಗಳಿದೆ ಲೈನಪ್ಪಲ್ಲಿ, ಪೈಪ್ಲೈನಲ್ಲಿ ಹಲವಾರು ಪ್ರಾಜೆಕ್ಟ್ಗಳಿದೆ. ರಾಜ ಅವ್ರದ್ದು ಆಗಿರ್ಬೋದು, ರಿಷಬ್ ಅವ್ರದ್ದು ಆಗಿರ್ಬೋದು ಇದೆ. ಬಟ್ ಈ ಹೆಂಗೆ ಸಾಧ್ಯತೆಗಳು ನನಗೆ ಇನ್ನೂ ಐಡಿಯಾ ಇಲ್ಲ. ಯಾಕಂತ ಹೇಳಿದ್ರೆ ರೈಟ್ ನಾವು ಕಾಂತಾರದ್ದು ಫ್ಲೋ ಅಲ್ಲಿದ್ದೀವಿ ನಾವು. ಸೊ ಒನ್ಸ್ ವಿ ಆರ್ ಔಟ್ ಆಫ್ ದಟ್, ನಾವು ಮೋಸ್ಟ್ ಪ್ರಾಬಬ್ಲಿ ವಿ ವಿಲ್ ಡಿಸೈಡ್ ವಾಟ್ ಟು ಡೂ. ಅಂದರೆ ಅವರು ಡಿಸೈಡ್ ಮಾಡ್ಬೋದು. ಅಟ್ ದ ಸೇಮ್ ಟೈಮು ನಂದು ಒಂದು ಪ್ರಾಜೆಕ್ಟ್ ನಾನು ಮಾಡೋದ್ರಲ್ಲಿದ್ದೀನಿ. ನಾನು ಒಂದು ಡೈರೆಕ್ಷನ್ ಇದ್ದು ಒಂದು ಐಡಿಯಾ ಇದೆ. ಸೊ ಹೆಂಗೆ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ. ಜಸ್ಟ್ ವೇಟಿಂಗ್ ಫಾರ್ ದ ಬೆಟರ್ ಆಪರ್ಚುನಿಟೀಸ್ ಅಷ್ಟೇ. ರಕ್ಷಿತ್ ಸರ್ ಜೊತೆಗೆ ಅಂದರೆ ನಾನು ತುಂಬ ಕ್ಲೋಸಾಗಿ ಅವ್ರ ಹತ್ರ ಮಾತಾಡ್ತೀನಿ ಎಲ್ಲ ಇದೆ. ಬಟ್ ನಾನು ಯಾವುದು ವರ್ಕ್ ಮಾಡಲಿಲ್ಲ ಅವ್ರ ಜೊತೆಗೆ. ತುಂಬ ಸಲ ನಂಗೆ ಸಿಕ್ಕಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಬಟ್ ಪ್ರೊಫೆಷ್ನಲ್ ಆಗಿ ಯಾವ ವರ್ಕು ರಕ್ಷಿತ್ ಸರ್ ಜೊತೆಗೆ ಮಾಡಲಿಲ್ಲ. ನಂದು ರಿಷಬ್ ಸರು ಮತ್ತು ರಾಜ್ ಬಿ ಶೆಟ್ಟಿ ಅವರು, ಇವರಿಬ್ಬರೇ ನನ್ನ ಲೈಫಲ್ಲಿ ಗಾಡ್ ಫಾದರ್ಸ್ ನನಗೆ. ಅವರೇ ನನ್ನನ್ನು, ರಾಜ್ ಅವ್ರದ್ದು ಗರಡಿಯಿಂದ ಹುಟ್ಟಿರೋದು ನಾವು, ರಿಷಬ್ ಅವರು ನಮ್ಮನ್ನು ಬೆಳೆಸಿರೋದು, ರಾಜ ಅವರು ನಮ್ಮನ್ನು ತಿದ್ದೋದು ಅವ್ರು ಬೆಳೆಸೋದು, ನಮ್ಮ ತಿದ್ದೋದು ಅವ್ರು ಬೆಳೆಸೋದು, ಹಿಂಗೆ ನಡೀತಾ ಇರುತ್ತೆ ನಮ್ಮ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.